ಸ್ನೇಹಿತರೆ, ಎಲ್ಲರಿಗೂ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದಿನ 21 ದಿವಸ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ. ಇಂದಿನ 9ನೇ ದಿವಸ. ಎಲ್ಲರಿಗೂ ಸುಸ್ವಾಗತ. ಈ ಕಾರ್ಯಕ್ರಮ ಪ್ರಾರಂಭಿಸಿದಂತೆ ನಮ್ಮ ಗುರುಗಳಾದ ಬ್ರಹ್ಮಶ್ರೀ ಪತ್ರಿಜಿ ಅವರಿಗೂ ಮತ್ತೆ ಗ್ರ್ಯಾಂಡ್ ಮಾಸ್ಟರ್ ಆದ ಮಾತಾರ್ ಬಾಬಾಜಿ ಅವರು ಪ್ರತ್ಯೇಕ ಧನ್ಯವಾದ ತಿಳಿಸ್ತಾ ಇಂದಿನ ಕಾರ್ಯಕ್ರಮ ಪ್ರಾರಂಭಿಸ್ತಾ ಇದೆ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ 1 ಗಂಟೆದಲ್ಲಿ ಮೊದಲನೇದಾಗಿ ಒಂದು ಮುದ್ರಾ ಒಂದು ಮುದ್ರಾ ತಿಳ್ಕೊಂಡು ಮುದ್ರದ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತೀನಿ. ಒಳ್ಳೆ ಮುದ್ರಾ. ಅದಾದ್ಮೇಲೆ ಇಲ್ಲಿ ಹೊಸಬರು ಇರ್ತಾರೆ. ಇಂದಿನ ಸೆಷನ್ಸ್ ಅಲ್ಲಿ ಈಗಾಗಲೇ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ಖಂಡಿತವಾಗಿ ನಿಮಗೆ ಆ ಮುದ್ರದ ಬಗ್ಗೆ ಗೊತ್ತಾಗಿರ್ತದೆ. ಇಲ್ಲಾಂದ್ರೆ ಹೊಸಬರಾಗಿದ್ರೆ ಖಂಡಿತವಾಗಿ ಈ ಮುದ್ರನ್ನು ತಿಳ್ಕೊಂಡು ನೀವು ಪಾಲನೆ ಮಾಡಿ ನಿಮ್ಗೆ ಎಷ್ಟೋ ಒಳ್ಳೇದು ಕೊಡುತ್ತೆ. ಆರೋಗ್ಯಕ್ಕೂ ಒಳ್ಳೇದಾಗತ್ತೆ, ತುಂಬಾ ಒಳ್ಳೇದಾಗತ್ತೆ. ಸ್ನೇಹಿತರೆ, ಇದು 2 ಮುದ್ರೆ ಹೇಳ್ಬೋದು, ತೊಂದರೆ ಇಲ್ಲ. ಮೇರುದಂಡ ಮುದ್ರಾ ಮತ್ತೆ ಅದಿತಿ ಮುದ್ರಾ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡು ಸದಾದ್ಮೇಲೆ ನಾವು ಆಳವಾದ ಧ್ಯಾನಾಭ್ಯಾಸ ಮಾಡೋಣ. ತದನಂತರ ನಾವು ಕೊನೆಯದಾಗಿ ಆಧ್ಯಾತ್ಮಿಕ ವಿಜ್ಞಾನ ನೋಡೋಣ. ಈಗ ಮೊದಲನೇದಾಗಿ ಈ ಮುದ್ರಾ, 2 ಮುದ್ರಗಳು. ಮೊದಲನೇದು ಮೇರುದಂಡ ಮುದ್ರಾ. ಸ್ನೇಹಿತರೆ, ಇಲ್ಲಿ ಎಷ್ಟು ಜನ ಗೊತ್ತು ಮೇರುದಂಡ ಮುದ್ರೆ? ಮೆಸೇಜ್ ಹಾಕಿ. ಮೇರುದಂಡ ಮುದ್ರಾ ಈಗಾಗಲೇ ಮಾಸ್ಟರ್ ಜಾಯ್ನ್ ಆಗಿದ್ದಾರೆ. ಒಬ್ಬರು. ಎಸ್. ನೆಕ್ಸ್ಟ್ ಎಷ್ಟು ಜನ ಗೊತ್ತು? ಎಸ್. ಇನ್ನು ಮೆಸೇಜ್ ಆಗ್ತಾ ಹೋಗಿ. ಯಾರ್ಯಾರು ಗೊತ್ತಿದೆ ಎಸ್ ಅಂತ ಹಾಕಿ. ನಾನು ಗೊತ್ತಾಗತ್ತೆ. ಇಲ್ಲಾಂದ್ರೆ ಇನ್ನೊಂದು ಮುದ್ರಾ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. 28 ಪಾರ್ಟಿಸಿಪೆಂಟ್ ಅಲ್ಲಿ 2-3 ಬಂತು ಈಗ ಇಷ್ಟವರೆಗೂ. ಇನ್ನು ಇದೆಯಾ? ಇನ್ನು ಯಾರಾದ್ರೂ ಗೊತ್ತಿದೆಯಾ ಈ ಮುದ್ರದ ಬಗ್ಗೆ? ರೈಟ್. ಅಂದ್ರೆ ಅಲೆ ಮಾಸ್ಟರ್ಸ್ ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಅವ್ರಿಗೆ ಗೊತ್ತಿರ್ತದೆ. ಬಲ್ಲಿಗೆ ಅವ್ರಿಗೆ ಗೊತ್ತು, ಬಲ್ಲಿಗೆವರೆಗೂ. ಇನ್ನು ಯಾರು ಗೊತ್ತಾಗಿದೆ? ಓಕೆ, ಕಮ್ಮಿನೇ ಗೊತ್ತಾಗಿದೆ. ಅಂದ್ರೆ 29 ಪಾರ್ಟಿಸಿಪೆಂಟ್ಸ್ ಅಲ್ಲಿ ಒಂದು 3-4 ಜನಕ್ಕೆ ಗೊತ್ತಾಗಿದೆ ಇದು ಮುದ್ರಾ. ರೈಟ್. ಸರಿ ಸ್ನೇಹಿತರೆ, ಈ ಮೇರುದಂಡ ಮುದ್ರಾ ಅನ್ನೋದು ಅತಿ ಪ್ರಾಮುಖ್ಯವಾದ ಮುದ್ರಾ. ಸೊ ಇದು ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಮ್ಗೆ ಯಾವುದೇ ಲೋಯರ್ ಬ್ಯಾಕ್ ಪೇನ್ ಎಲ್ಲಿ ಬರುತ್ತೆ? ಅದು L1, L2, L3, L4. ಈಗಾಗಲೇ ನಾವು ಬೆಳಗ್ಗೆ ಸೆಷನ್ ಅಲ್ಲಿ ತಿಳ್ಕೊಂಡಿದ್ವಿ. ಆಕ್ಯುಪ್ರೆಷರ್ ಅಂದ್ರೆ ನಿಮ್ಗೆ ಆಕ್ಯುಪ್ರೆಷರ್ ಅಲ್ಲಿ ಬೆನ್ನು ಮೂಲದಲ್ಲಿ ಏನೇನು ಪಾಯಿಂಟ್ಸ್ ಗಳಿರ್ತದೆ, ಏನೇನು ವಾಟರ್ಬ್ ಅಂತ ಇರ್ತಿ. ವಾಟರ್ಬ್ ಅಂದ್ರೆ ಒಂದು 34 ವಾಟರ್ಬ್ ಇರ್ತದೆ. ಈ 34 ವಾಟರ್ಬ್ಸ್ ಅಲ್ಲಿ ವಾಟರ್ಬ್ ಅಂದ್ರೆ ಒಂದೊಂದು ಒಂಥರ ಈ ಸ್ನಾಯುಗಳಿರ್ತದಲ್ಲ, ಆ ಸ್ನಾಯುಗಳಿಗೆ ಎಲ್ಲಾನು. ಸೊ ಆ ಬೆನ್ನು ಮೂಲದಿಂದನೇ ಈ ಇಡೀ ಬೇರೆ ಅಂಗಗಳಿಗೆಲ್ಲ ಸಪೋರ್ಟ್ ಸಿಗ್ತದೆ. ಈ ತರ 34 ವಾಟರ್ಬ್ಸ್ ಇರ್ತದೆ. ಆ ವಾಟರ್ ಮೇಲೆನೆ ಎಲ್ಲ ಬೇರೆ ಬೇರೆ ಅಂಗಗಳೆಲ್ಲ ಕೂತ್ಕೊಂಡಿರ್ತದೆ. ಅದಕ್ಕೆ ಸಪೋರ್ಟ್ ಹೇಳ್ಬೇಕಂದ್ರೆ. ಸೊ ಆಯ್ತು, ಈ ಬೆನ್ನೆಲುಬಲ್ಲಿ ಅಷ್ಟು ಪಾಯಿಂಟ್ಸ್ ಇದೆ, ಈಗಾಗಲೇ ನಮ್ಗೆ ಗೊತ್ತು. ಆದ್ರೆ ಮೇಲಿಂದ ಬಂದ್ರೆ C1, C2, C3, C4, T1, T2, T3, T4 ಆ ತರ. ಕೆಳಗಡೆ ಬಂದ್ರೆ L1, L2, L3, L4. ಸೊ ಈ ತರ ನಮ್ಗೆ ಒಂದು ವಾಟರ್ ಬಸ್ ಅದು 24 ಪ್ಲಸ್ ಎಲ್ಲ ಸೇರಿ 33 ಇರುತ್ತೆ. ಆಯ್ತು. ಈ C1 ನಾವು ಏನ್ ಅನ್ಕೊಂಡಿದ್ವಿ, L1, L2, L3, L4 ಅನ್ಕೊಂಡಿದ್ವು, ಅಲ್ಲಿ ನಿಮ್ಗೆ ಪೇನ್ ಬರ್ತಾ ಇರ್ತದೆ ಜಾಸ್ತಿ. ಅದೇ ಬ್ಯಾಕ್ ಪೇನ್ ಅಂತ ಹೇಳ್ತೀವಿ ನಾವು. ಈ ಬ್ಯಾಕ್ ಪೇನ್ ಬರಕ್ಕೆ ಏನೇನು ಕಾರಣಗಳು? ಹಲವಾರು ಕಾರಣಗಳು ಇರ್ತದೆ. ನೋಡಿ, ಈಗ ನಮ್ಗೆ ಕಾನ್ಸ್ಟಿಪೇಷನ್ ಆಗಿದೆ. ಅಂದ್ರೆ ಕಾನ್ಸ್ಟಿಪೇಷನ್ ಅಂದ್ರೆ ಏನು? ಮಲಬದ್ಧತೆ ಆಗಿದೆ. ಮಲ ಸರಿಯಾಗಿ ವಿಸರ್ಜನೆ ಆಗ್ತಾ ಇಲ್ಲ. ಖಂಡಿತವಾಗಿ ಎಷ್ಟೋ ಗ್ಯಾಸ್ ಅನ್ನೋದು ಫಾರ್ಮ್ ಆಗುತ್ತೆ ಅಲ್ವಾ? ಗ್ಯಾಸ್ ಫಾರ್ಮ್ ಆಗಿ ನಮ್ಗೆ ಏನಾಗ್ತದೆ, ಆ ಗ್ಯಾಸ್ ಇಂದ ಗ್ಯಾಸ್ಟ್ರಿಕ್ ಆ ಎಫೆಕ್ಟ್ ಅಂದ್ರೆ ಆ ಫಲಿತಾಂಶ ಏನಂದ್ರೆ ನಮ್ಗೆ ಬ್ಯಾಕ್ ಪೇನ್ ಅಂದ್ರೆ ಈ ಲೋಯರ್ ಬ್ಯಾಕ್ ಅಂತ ಈ ಕೆಳಗಡೆ ಅಂತ ಈ ಬೆನ್ನು ಮೂಲೆ ಹಿಂದಿನ ಭಾಗ ಇರೋದು, ಅದು ಪೇನ್ ಬರ್ತದೆ. ಅಲ್ಲಿ ನಾವು ಲೋಯರ್ ಬ್ಯಾಕ್ ಪೇನ್ ಅಂತ ಕರಿತೀವಿ ಅಲ್ವಾ? ಸೊ ಆ ತರ ಆಗ್ತಾ ಇರ್ತದೆ. ಇನ್ನು ಬೇರೆ ಬೇರೆ ಕಾರಣಗಳು ಇರ್ತದೆ. ನಾವು ಯಾವಾಗ್ಲೂ ಕೂತ್ಕೊಂಡು ಕಂಪ್ಯೂಟರ್ ಮುಂದೆನೇ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಜಾಸ್ತಿ ಕೂತ್ಕೊಂಡು ಕೆಲಸ ಮಾಡೋದು ಬೇಕಾಗಿರೋದು ಮತ್ತೆ ಅಭ್ಯಾಸ. ಸೊ ಆ ತರ ಇರುವಾಗ ಖಂಡಿತವಾಗಿ ಅಲ್ಲಿ ಜಾಸ್ತಿ ಸ್ಟ್ರೆಸ್ ಫಾರ್ಮ್ ಆಗಿ ಒಂಥರ ಒತ್ತಡ ಜಾಸ್ತಿ ಆಗಿ ಅಲ್ಲಿ ಒಂದು ನಿಮ್ಗೆ ನೋವು ಸ್ಟಾರ್ಟ್ ಆಗತ್ತೆ. ಅರ್ಥ ಆಯ್ತಾ?
ಅವಾಗ ಲೋಯರ್ ಬ್ಯಾಕ್ ಪೇನ್ ಬಂದಿದೆ ಅಂತ ಹೇಳ್ತಾ ಇರ್ತಾರೆ. ಸೊ ಇದೇ ತರ ಇನ್ನು ಯಾವ್ದಾದ್ರು ಒಂಥರ ಸ್ಲಿಪ್ ಡಿಸ್ಕ್ ಆಗೋದು, ಯಾವುದೋ ಒಂದು ಸಡನ್ ಆಗಿ ವೆಯ್ಟ್ ಎತ್ತಕ್ಕೆ ಹೋಗೋದು, ಅದರಿಂದ ಯಾವುದೋ ಒಂಥರ ಸ್ಲಿಪ್ ಡಿಸ್ಕ್ ಆಗಿ ಕೆಳಗಡೆ ಪೇನ್ ಅನ್ನೋದು ಅಂದ್ರೆ ನೋವು ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಅದು ಒಂದು ಕಾರಣ ಆಗುತ್ತೆ. ಈ ತರ ಹಲವಾರು ಕಾರಣಗಳು ಅನ್ನೋದು ಇರ್ತದೆ ಈ ಈ ರೋಗ ಬಂದಕ್ಕೆ, ಅಂದ್ರೆ ಈ ಲೋಯರ್ ಬ್ಯಾಕ್ ಪೇನ್ ಅಂತ ಈ ವ್ಯಾಧಿ ಬರಕ್ಕೆ ಹಲವಾರು ಕಾರಣಗಳು ಇರ್ತದೆ. ಆದ್ರೆ ಯಾವುದೇ ಕಾರಣಗಳಿರಲಿ, ಬಟ್ ಈ ಲೋಯರ್ ಬ್ಯಾಕ್ ಪೇನ್ ಸರಿಯಾಗಿ ನಾವು ಗುಣ ಮಾಡ್ಕೋಬೇಕು, ಸರಿ ಮಾಡಿಸ್ಕೋಬೇಕಂದ್ರೆ ಒಂದು ಅದ್ಭುತವಾದ ಮುದ್ರೆ ಇದು ಮೇರುದಂಡ ಮುದ್ರ. ಇದು ಯಾವ ತರ ಅಂದ್ರೆ ಸ್ನೇಹಿತರೆ, ಒಂದು ಒಂದು ಮದ್ದು ಚುಚ್ಚು ತರ, ಅಂದ್ರೆ ಒಂದು ಇಂಜೆಕ್ಷನ್ ತರ ಕೆಲಸ ಮಾಡ್ತದೆ. ಅರ್ಥ ಮಾಡ್ಕೊಳ್ಳಿ, ಇಂಜೆಕ್ಷನ್ ಯಾವ ರೇಂಜ್ ಅಲ್ಲಿ ಎಂತ ಫಾಸ್ಟ್ ಆಗಿ ಕೆಲಸ ಮಾಡ್ತದೋ ಇಂಜೆಕ್ಷನ್, ಸೊ ಅದೇ ತರ ಇದು ಕೆಲಸ ಮಾಡ್ತಾ ಹೋಗ್ತದೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಖಂಡಿತವಾಗಿ ನಾವು ಇದನ್ನು ಆ ಆ, ಇದು ಉಪಯೋಗಿಸ್ಕೋಬೇಕಾಗತ್ತೆ ಎಲ್ಲರೂ ದಯವಿಟ್ಟು. ಇದು ಮೇರುದಂಡ ಮುದ್ರ. ಈಗ ಈಗ ಯಾವ ತರ ಇದು ಪ್ರಾಕ್ಟೀಸ್ ಮಾಡೋಣ, ಅಂದ್ರೆ ಅಭ್ಯಾಸ ಯಾವ ತರ ಮಾಡೋದು ಅನ್ನೋದು ನೋಡೋಣ. ನೋಡಿ, ಈ ಎರಡು ಕೈಗಳು ಸ್ವಚ್ಛಗೊಳಿಸ್ಕೊಳ್ಳಿ, ಮತ್ತೆ ಯಾವುದು ಉಗುರಿರಬಾರ್ದು. ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ, ಚೇರಲ್ಲಿ ಎಲ್ಲಿ ಕೂತ್ಕೊಂಡ್ರು ಸ್ಟ್ರೈಟ್ ಆಗಿ ಕೂತ್ಕೊಂಡು ನಿಟಾರಾಗಿ ಕೂತ್ಕೊಳ್ಳಿ. ಸೊ ದೀರ್ಘವಾದ ಉಸಿರಾಟ 4 ಸರಿ ತಗೋಬೇಕಾಗತ್ತೆ. ತಗೊಂಡು, ಸೊ ಬೇಕಾದ್ರೆ ನಿಮ್ಗೆ ಏನು ಕೆಲಸ ಇಲ್ಲ ಅಂದ್ರೆ ಧ್ಯಾನ ಮುದ್ರೆ ಅಂದ್ರೆ ಕಣ್ಣು ಮುಚ್ಕೊಂಡು ನಮ್ಮ ಶ್ವಾಸನ ಗಮನಿಸ್ತಾ ಈ ಮುದ್ರವನ್ನು ಪ್ರಾಕ್ಟೀಸ್ ಮಾಡ್ಬೋದು. ಎಷ್ಟು ಹೊತ್ತು ಪ್ರಾಕ್ಟೀಸ್ ಮಾಡಬೇಕು? 30 ನಿಮಿಷದಿಂದ 50 ನಿಮಿಷವರೆಗೂ ಮಿನಿಮಮ್, ಅಂದ್ರೆ ಕನಿಷ್ಠ ಪಕ್ಷ 30 ನಿಮಿಷ, ಹೆಚ್ಚು ಅಂದ್ರೆ ಒಂದು 50 ನಿಮಿಷವರೆಗೂ ಪ್ರಾಕ್ಟೀಸ್ ಮಾಡಿ. ಒಂದು ಬಾರಿ ಅಷ್ಟು, ಮತ್ತೆ ಎರಡನೇ ಬಾರಿ ಮಧ್ಯಾಹ್ನ ಸಾಯಂಕಾಲ, ಅಂದ್ರೆ ಪೈನ್ ಜಾಸ್ತಿ ಇದ್ರೆ. ಇನ್ನೊಂದು ಏನಂದ್ರೆ ಈ ಮುದ್ರದ ವಿಶಿಷ್ಟತೆ ಅಂದ್ರೆ, ನೀವು ಈ ತರ ಮುದ್ರ ಹಾಕಿದ ತಕ್ಷಣ ಸ್ವಲ್ಪ ಹೊತ್ತಿಗೆ ನಿಮಗೆ ಗುಣ ಆಗ್ತದೆ. ನೋಡಿ, ನಾವು ನಿಜವಾಗಿ ಈ ಮುದ್ರಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಈ ಮುದ್ರಾ ವಿಜ್ಞಾನ ಅನ್ನೋದು ನಮ್ಗೆ ಎಲ್ಲಿ ಶಾಲೆಯಲ್ಲಿ ಹೇಳ್ಕೊಟ್ಟಿಲ್ಲ, ಕಾಲೇಜಲ್ಲಿ ಹೇಳ್ಕೊಟ್ಟಿಲ್ಲ, ಯೂನಿವರ್ಸಿಟಿ ಎಲ್ಲಿ ಇರಲಿಲ್ಲ. ಆದ್ರೆ ಈ ಮುದ್ರಾ ವಿಜ್ಞಾನ ಅನ್ನೋದು ನಮ್ಮ ಪೂರ್ವಿಕರಿಂದ, ಋಷಿಗರ ಮುನಿಗರಿಂದ ಬಂದಿರೋದು. ಇದು ಸಿಂಹ ಸಂಹಿತ, ಗ್ರಹ್ಯಾಂಡ ಸಂಹಿತ ಅಂತ ಒಂದು ದೊಡ್ಡ ಆ ಗ್ರಂಥಗಳಲ್ಲಿ ಬರೆದಿರುವಂತ ಈ ವಿಜ್ಞಾನ ನಿಜವಾಗಿ, ಸೊ ಈಗ ಅಟ್ಲೀಸ್ಟ್ ನಮ್ಗೆ ಸೇರ್ತಾ ಇದೆ. ಇದೆಲ್ಲ ನಾವು ತಿಳ್ಕೊತಾ ಇದ್ವಿ. ಇದೊಂದು ನಿಜವಾಗಿ ಅದೃಷ್ಟ ಅಂತ ಹೇಳ್ಬೋದು. ಸೊ ನಾನು ತಿಳ್ಕೊಂಡು ನಾನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ನಿಮ್ಗೆ ಹೇಳ್ಕೊಡಕ್ಕೂ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಇದೇ ತರ ಇವತ್ತು ಬೆಳಗ್ಗೆ ತಿಳ್ಕೊಂಡಿದ್ವಿ. ಆಕುಪ್ರೆಷರ್ 5,000 ಹಿಂದ್ಗಡೆ ನಮ್ಮ ಭಾರತದಲ್ಲಿ ಆ ಆಕುಪ್ರೆಷರ್ ಅನ್ನೋ ಈ ಪ್ರಕ್ರಿಯೆ ಇತ್ತು. ಆದ್ರೆ ಅಲ್ಲಿಂದ ಶ್ರೀಲಂಕಾಕ್ಕೆ ಹೋಗಿ, ಶ್ರೀಲಂಕಾದಿಂದ ಮತ್ತೆ ಸೊ ಎಲ್ಲಿಗೆ ಹೋಗಿದೆ, ಚೈನಾಕ್ಕೆ ಹೋಗಿ, ಚೈನಾ ಅಲ್ಲಿ ಅದೇ ಅತ್ಯದ್ಭುತವಾದ ಅಭಿವೃದ್ಧಿ ಆಗುತ್ತೆ. ಅದಾದ್ಮೇಲೆ ಮತ್ತೆ ನಾವು ಇಂಡಿಯಾದಲ್ಲಿ ಮತ್ತೆ ಈಗ ಪ್ರಾಕ್ಟೀಸ್ ಮಾಡೋದು ಶುರು ಮಾಡಿದ್ವಿ. ಯಾವುದು? ಆಕುಪ್ರೆಷರ್. ಇದೆಲ್ಲ ಏನಂದ್ರೆ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ನಮ್ಮ ಸಂಸ್ಕೃತಿ ಅನ್ನೋದು ಸ್ವಲ್ಪ ಹಾಳಾಗಕ್ಕೆ ಪ್ರಧಾನ ಕಾರಣಗಳು ತುಂಬಾ ಇದೆ. ಸೊ ನಾವು ಯಾವಾಗಿಂದೋ ನಮ್ಮ ಈ ಅಂದ್ರೆ ನಮ್ಮ ಹಿಂದೂ ಸಂಸ್ಕೃತಿ ಸ್ಟಾರ್ಟ್ ಆಗಿದೆ, ಶುರು ಆಗಿದೆ. ಸೊ 90,000 ಇಯರ್ಸ್ ಬ್ಯಾಕ್ ಶುರು ಆಗಿದೆ ಹೇಳ್ಬೇಕಂದ್ರೆ. ಆದ್ರೆ ಅವಾಗಿಂದ ಬರ್ತಾ ಬರ್ತಾ ಇತ್ತೀಚಿನ ಕಾಲದಲ್ಲಿ ಒಂದು 2,000 ವರ್ಷ ನೋಡಿದ್ರೆ, ಈ ಮೊಘಲರು ಬರೋದು, ಅಂದ್ರೆ ಈ ಮುಸ್ಲಿಮ್ಸು ನಮ್ಗೆ ರೂಲ್ ಮಾಡೋದು, ಮತ್ತೆ ಮಧ್ಯದಲ್ಲಿ ಈ ಫ್ರೆಂಚು, ಮತ್ತೆ ಈ ಬ್ರಿಟಿಷು ಎಲ್ಲ ಬಂದು ಏನಾಗ್ತದೆ, ಸೊ ನಿಜವಾಗಿ ನಮ್ಗಿರೋ ಸಂಸ್ಕೃತಿ ಹೊಟ್ಟೋಗಿದೆ. ಸೊ ನಾವು ಏನಿದೀವಿ, ನಾವು ಯಾರು, ನಮ್ಮ ಹಿಂದೆ ಸಂಸ್ಕೃತಿ ಏನು, ನಮ್ಮ ಪೂರ್ವ ಚರಿತ್ರೆ ಏನಂತದ್ದು ಈಗ ಎಷ್ಟೋ ಮಕ್ಳಿಗೂ ಕೇಳಕ್ ಹೋದ್ರೆ ಅವ್ರಿಗೇನು ಗೊತ್ತೇ ಇಲ್ಲ. ನಾವು ಯಾರು, ನಮ್ಗೆ ಹಿಂದೆ ಇರುವಂತ ಸಂಸ್ಕೃತಿ, ಮತ್ತೆ ಋಷಿಗಳು ಯಾರು, ಮುನಿಗಳು ಯಾರು, ರಾಮಾಯಣ ಮಹಾಭಾರತ ಇದೆಲ್ಲ ಏನೇ ಕೇಳಕ್ ಹೋದ್ರು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅಷ್ಟು ನಾವು ಇಲ್ದಿದ್ವಿ, ಅಂದ್ರೆ ಕೆಳಗಡೆ ಇಲ್ದಿದ್ವಿ ಅಲ್ವಾ. ಈಗ ಸ್ವಲ್ಪ ಮೇಲೆ ಎತ್ತಬೇಕಂದ್ರೆ ಇಂಥ ಕಾರ್ಯಕ್ರಮಗಳು ಎಷ್ಟೋ ಆಗ್ಬೇಕು. ಇದೊಂದು ಕಾರ್ಯಕ್ರಮ ಸಾಕಾಗಲ್ಲ. ನಾನು ಮಾಡ್ತಾ ಇರೋಂತ ಅಂದ್ರೆ ನಾವೆಲ್ಲರೂ ಸೇರಿ ಸಾಮೂಹಿಕವಾಗಿ ನಡ್ಸ್ಕೊಂತಾ ಇದ್ವಿ. ಬೆಳಗ್ಗೆ ಮತ್ತೆ ಸಂಜೆ ಈ ತರ ನಡ್ಸ್ಕೊಂಡು ಹೋಗ್ತಾ ಇದೀವಿ. ಇದು ಸಾಕಾಗಲ್ಲ. ಯಾಕಂದ್ರೆ ಇಲ್ಲಿ ಎಷ್ಟು ಜನ ಇದ್ದಾರೆ? 36 ಜನ ಇದ್ದಾರೆ. ಮತ್ತೆ ಆಚೆ ಕಡೆ ಇರೋದು ಕೋಟ್ಯಾಂತರ ಜನ ಇದ್ದಾರೆ. ಅಂದ್ರೆ ಈ ಸಂಸ್ಕೃತಿ ಮತ್ತೆ ತಂದು ಕೂರ್ಸ್ಬೇಕಂದ್ರೆ ಅಷ್ಟು ಕಷ್ಟ ಇದೆ ಸ್ನೇಹಿತರೆ. ಎನಿವೆ ನೋಡಿ, ಈ ಮುದ್ರಾ ಗಮನಿಸಿ, ಒಂದೊಂದ್ಸರಿ ಗಮನಿಸಿ. ಅತ್ಯದ್ಭುತವಾದ ಮುದ್ರ. 10 ನಿಮಿಷ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆ ಬ್ಯಾಕ್ ಪೇನ್ ಎಲ್ಲ ಇಲ್ಲೋಗುತ್ತೆ. ಒಂಥರ ರಿಲೀಫ್ ಆಗಿ ಆರಾಮಾಗಿರ್ತೀರಿ ನಾವು. ಅಷ್ಟು ಒಳ್ಳೆ ಮುದ್ರ ಇದೆ. ಅದಕ್ಕೆ ಕಂಪ್ಯೂಟರ್ ಮೇಲೆ ಕೂತ್ಕೊಂಡು ಜಾಸ್ತಿ ಕೆಲಸ ಮಾಡ್ತಾರೆ ನೋಡಿ, ಅವ್ರಿಗೆಲ್ಲ ಇದು ಬೇಕಾಗಿರೋದು. ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿ ಸೊ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಯಾವಾಗ್ಲೂ ಕೂತ್ಕೊಂಡೇ ಕೆಲಸ ಮಾಡೋಂತ ಅವಶ್ಯಕತೆ ಅವ್ರಿಗೆ ಇರುತ್ತೆ. ಅಂತವ್ರಿಗೆಲ್ಲ ಅದ್ಭುತವಾದ ಮುದ್ರ ಅಂತ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಇದು ಈಗ ಈ ಎಡಗೈಲಿ ಏನ್ ಮಾಡ್ತೀರಿ ಅಂದ್ರೆ, ಈ ತರ ಈ ನಮ್ಮ ತೋರ್ ಬೆರಳು ತಗೊಂಡು
ಈ ಹೆಬ್ಬೆರಳು ಮಧ್ಯಭಾಗದಲ್ಲಿ ಇಲ್ಲಿ ಟಚ್ ಮಾಡ್ಕೊಳ್ಳಿ. ನೋಡಿ, ಟಚ್ ಮಾಡ್ಕೊಳ್ಳಿ. ಟಚ್ ಮಾಡಿಕೊಂಡು ಇದನ್ನು ಕ್ಲೋಸ್ ಮಾಡಿದಾರ. ಇದು ಎಡಗೈಯಲ್ಲಿ ಈ ತರ ಮಾಡ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. ಆಯ್ತಾ? ಈ ಬಲಗೈಯಲ್ಲಿ ನೋಡ್ಕೊಳ್ಳಿ. ಬಲಗೈಯಲ್ಲಿ ಏನ್ ಮಾಡ್ತೀನಿ ನಾನು, ಈ ಹೆಬ್ಬೆರಳು ತಗೋತೀನಿ, ಆಮೇಲೆ ಕಿರು ಬೆರಳು, ಆಮೇಲೆ ಮಧ್ಯ ಬೆರಳು, ಈ ಮೂರನ್ನು ನಿಧಾನವಾಗಿ ಟಚ್ ಮಾಡ್ತೀನಿ. ನೋಡಿ, ಈಗ ಇನ್ನು ಎರಡು ಬೆರಳು ಮೇಲೆಗೆ ಇರ್ತದೆ, ಸ್ಟ್ರೈಟ್ ಇರ್ಬೇಕು. ಆದಷ್ಟು ಸ್ಟ್ರೈಟ್ ಇರ್ಬೇಕು. ಸ್ವಲ್ಪ ಕಷ್ಟ ಇರುತ್ತೆ, ಸ್ವಲ್ಪ ಪೇನ್ ಅಂತ ಅನಿಸಿದೆ. ಮೊದಲಿಂದ ಪ್ರಾಕ್ಟೀಸ್ ಮಾಡುವಾಗ, ಅಭ್ಯಾಸ ಮಾಡುವಾಗ ಸ್ವಲ್ಪ ಪೇನ್ ಅಂತ ಅಂದ್ರೆ ನೋವು ಅನಿಸ್ತಾ ಇರ್ತದೆ. ಆದ್ರೂ ಪ್ರಯತ್ನ ಮಾಡಿ. ಖಂಡಿತವಾಗಿ ಯಾರಿಗೆ ಬ್ಯಾಕ್ ಪೇನ್ ಇದ್ರು, ನಿಮ್ಗಿಲ್ಲ ಅಂದ್ರೂ ಇನ್ನೊಬ್ರಿಗೆ ಹೇಳ್ಕೊಡಕ್ಕೆ ನೀವು ಪ್ರಯತ್ನ ಮಾಡ್ಬೇಕು ಯಾವಾಗ್ಲೂ. ನೋಡಿ, ಈ ತರ ಇದು ಮೇರುದಂಡ ಮುದ್ರೆ. ಈ ತರ ಇಟ್ಕೊಂಡು ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ. ಆರಾಮಾಗಿ ಕೂತ್ಕೊಂಡು ಶ್ವಾಸ ಗಮನಿಸ್ತಾ ಕೂತ್ಕೊಳ್ಳಿ. ಇಲ್ಲ ಯಾವುದೇ ಬೇರೆ ನೋಡ್ತಾ ಇದ್ರು ಈ ಮುದ್ರ ಅಂತೂ ಹೀಗೆ ಇಟ್ಕೊಂಡು ಮುದ್ರ ನೀವು ಕಂಟಿನ್ಯೂ ಮಾಡಿ. ಸೊ ಈ ತರ ಒಂದು 30 ನಿಮಿಷ, 10 ನಿಮಿಷ ಸಾಕು. 10 ನಿಮಿಷದಲ್ಲೇ ನಿಮ್ಗೆ ಗುಣ ಆಗುತ್ತೆ. ಸೊ ಯಾವುದು ಇದು, ಬ್ಯಾಕ್ ಪೇನ್, ಲೋಯರ್ ಬ್ಯಾಕ್ ಪೇನ್. ಸೊ ಇಷ್ಟು ಅದ್ಭುತವಾದ ಮುದ್ರಾ ಸ್ನೇಹಿತರೆ. ಖಂಡಿತವಾಗಿ ನೀವು ಪಾಲನೆ ಮಾಡಿ, ಇನ್ನು ಬೇರೆಯವ್ರಿಗೆಲ್ಲ ನೀವು ಹಂಚಕ್ಕೆ ಪ್ರಯತ್ನ ಮಾಡಿ. ಇದು ಮೊದಲನೇದು. ಎರಡನೇ ಮುದ್ರಾ ಇವತ್ತು ತಿಳ್ಕೊಳೋದು ಅದಿತಿ ಮುದ್ರಾ. ಸ್ನೇಹಿತರೆ, ಅದಿತಿ ಮುದ್ರಾ ಅಂದ್ರೆ ಏನಂದ್ರೆ, ಅದಿತಿ ಮುದ್ರಾ ಯಾವುದಕ್ಕೂ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ, ಮೊದಲನೇದು ನಮಗೂ ವೆಯ್ಟ್ ಗೈನ್ ಅಂದ್ರೆ ವೆಯ್ಟ್ ಲಾಸ್ ಅಂದ್ರೆ ತೂಕ ನಷ್ಟ, ತೂಕ ಹೆಚ್ಚು. ಈಗ ತೂಕ ಹೆಚ್ಚು ಮಾಡಕ್ಕೆ ಈ ಅದಿತಿ ಮುದ್ರಾ ತುಂಬಾ ಸಹಾಯಕಾರಿ. ಯಾರೇ ಸ್ವಲ್ಪ ಸಣ್ಣದಾಗಿದ್ರೆ ಅವರು ಎಷ್ಟೇ ತಿಂದ್ರು, ಯಾವುದೇ ಸ್ವಲ್ಪ ಫ್ಯಾಟ್ ಅಂಶಗಳು ಅದು ಯಾವ ತಿಂದ್ರು ಅವರು ದಪ್ಪ ಆಗ್ತಾ ಇಲ್ಲ, ಸ್ವಲ್ಪ ತೂಕ ಜಾಸ್ತಿ ಆಗ್ತಾ ಇಲ್ಲ, ತೂಕ ಇಳಿತಾನೆ ಇದ್ದಾರೆ ಅಂತಂದ್ರೆ ಖಂಡಿತವಾಗಿ ನೀವು ಈ ಮುದ್ರಾ ಅಭ್ಯಾಸ ಮಾಡಿ. ಇದು ಅದಿತಿ ಮುದ್ರಾ. ನೋಡಿ, ಈ ತರ ನೋಡ್ಕೊಳ್ಳಿ. ಈ ಉಂಗುರ ಬೆರಳಿದೆಲ್ಲ ಅದು ಅದು ಅದರಲ್ಲಿ ಅದು ಹಿಂದೆ ಅಂದ್ರೆ ಮೊದಲನೇ ಭಾಗದಲ್ಲಿ, ಕೊನೆ ಅಲ್ಲ, ಮೊದಲನೇ ಭಾಗದಲ್ಲಿ ನಮ್ಮ ಹೆಬ್ಬೆರಳು ಹೋಗಿ ಟಚ್ ಆಗುತ್ತೆ. ಈ ತರ ಓಕೆ, ನೋಡ್ಕೊಳ್ಳಿ. ಇದು ಅದಿತಿ ಮುದ್ರಾ. ಇದು ತುಂಬಾ ಚೆನ್ನಾಗಿ ವೆಯ್ಟ್ ಅಂದ್ರೆ ತೂಕನು ಜಾಸ್ತಿ ಮಾಡ್ತಾ ಹೋಗ್ತದೆ. ಆಯ್ತಾ? ತೂಕ ಜಾಸ್ತಿ ಮಾಡುತ್ತೆ. ಖಂಡಿತವಾಗಿ ಪಾಲನೆ ಮಾಡಿ. ಸೊ ಯಾರು ಮರ್ತು ಬಿಡಬಾರ್ದು. ಸೊ ಇದೊಂದೇ ಅಲ್ಲ. ಸೊ ಈ ನಾವು ಧ್ಯಾನ ಮಾಡುವಾಗ ಸ್ವಲ್ಪ ಒಂಥರ ಈ ಸ್ಲೀಪಿಂಗ್ ಅಂದ್ರೆ ನಿದ್ದೆ ತರ ಒಂದು ಫೀಲಿಂಗ್ ಬರ್ತಾ ಇರ್ತದೆ ಧ್ಯಾನ ಮಾಡುವಾಗ, ಅವಾಗ ಅಲ್ವಾ? ಸೊ ಆ ತರ ಇದ್ರೂ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತದೆ. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಒಂಥರ ಸ್ನೀಜಿಂಗ್ ಬರ್ತಾ ಇರ್ತದೆ. ಯಾವಾಗಲೂ ಜಾಸ್ತಿ ಸ್ನೀಜಿಂಗ್ ಅಂದ್ರೆ ಸೊ ಅದು ನಿಲ್ಸಕ್ಕಾಗಲ್ಲ. ಅಂತವ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಇದು. ಅಂದ್ರೆ ಈ ಮುದ್ರೆ ಮಾಡ್ತಾ ಹೋದ್ರೆ ಅವ್ರಿಗೂ ತುಂಬಾ ಪರಿಹಾರ ಸಿಗತ್ತೆ. ಸ್ನೀಜಿಂಗ್ ಜಾಸ್ತಿ ಬೆಳಗ್ಗೆ ಎದ್ದ ತಕ್ಷಣ ಅವ್ರಿಗೆ ಕಂಟಿನ್ಯೂಸ್ ಸ್ನೀಜಿಂಗ್ ಬರ್ತಾ ಇತ್ತು ಸ್ವಲ್ಪ ಜನಕ್ಕೆ, ಅದಕ್ಕೂ ಹೆಲ್ಪ್ ಆಗುತ್ತೆ. ಆಮೇಲೆ ನಿದ್ದೆ ಫೀಲಿಂಗ್ ಆಗೋದು ಒಂಥರ ನಾವು ಯಾನಿಂಗ್ ಅಂತ ಇರ್ತೀವಲ್ಲ, ಇಂಗ್ಲಿಷ್ ಅಲ್ಲಿ ಆನಿಂಗ್ ಅಂತ ಇರ್ತೀವಿ, ಕನ್ನಡದಲ್ಲಿ ವರ್ಡ್ ಗೊತ್ತಿಲ್ಲ ನನಗೆ. ಸೊ ಅದು ಯಾರಾದ್ರೂ ಗೊತ್ತಿದ್ರೆ ಅದು ಟೈಪ್ ಮಾಡಿ, YANNING, ಯಾನಿಂಗ್. ಓಕೆ, ಅದೆಲ್ಲ ಬರ್ತಾ ಇರ್ತದಲ್ಲ. ಸೊ ಅಂತ ಫೀಲಿಂಗ್ಸು ಆ ಥರ ನಾವು ಬರ್ತಾ ಇದ್ರೆ ಯಾವಾಗ ನಿದ್ದೆ ಫೀಲಿಂಗ್ ಅಂತ ಹೇಳ್ಬೋದು. ಯಾವಾಗ ಮೆಡಿಟೇಷನ್ ಮಾಡುವಾಗ ಅದನ್ನ ತಪ್ಪಿಸ್ಕೋಬೇಕು. ಸೊ ಎಚ್ಚರಿಕೆಯಾಗಿರ್ಬೇಕು, ಜಾಗೃತ ಇರ್ಬೇಕಂದ್ರೆ ಈ ಮುದ್ರೆ ಪಾಲನೆ ಮಾಡ್ಬೇಕಾಗುತ್ತೆ. ಓಕೆ, ರೈಟ್. ಇದು ಜೊಂಪುನ, ಇದು ಜೊಂಪು. ಆಕಲೇಶ್ವರ, ಕರೆಕ್ಟ್. ಎಸ್, ರೈಟ್. ಓಕೆ ಸ್ನೇಹಿತರೆ, ಈಗ 2 ಮುದ್ರೆ ಅರ್ಥ ಆಯ್ತಲ್ಲ. ಸೊ ದಯವಿಟ್ಟು ಪಾಲನೆ ಮಾಡಿ. ಈಗ ಎಲ್ಲರೂ ಆನಪಾನಸತಿ ಬನ್ನಿ. ಎಲ್ಲಾರು ದಯವಿಟ್ಟು ಆನಪಾನಸತಿ ಬನ್ನಿ. ಆಯಾ ಕೂತ್ಕೊಳ್ಳಿ ಆರಾಮಾಗಿ. ಎಲ್ಲಿ ಕೂತ್ಕೊಂಡಿದ್ರು ಅಲ್ಲಿ ಆರಾಮಾಗಿ ಕೂತ್ಕೊಳ್ಳಿ. ನಿಟಾರ ಹಾಕೊಳ್ಳಿ, ಬೆನ್ನು ನಿಟಾರ ಇಟ್ಕೊಳ್ಳಿ. ಕನ್ನಡಿಗಲ್ ತೆಗಿಬಿಡಿ. ಕನ್ನಡಿಗಲ್ ತೆಗಿಬಿಟ್ಟು ಪಕ್ಕಿಡ್ಬೋದು. ಈ ತರ ಎರಡು ಕೈಗಳು ಜೋಡಿಸ್ಕೊಳ್ಳಿ ಈ ತರ. ಆಮೇಲೆ ತೊಡೆ ಮೇಲೆ ಇಟ್ಕೊಳ್ಳಿ. 2 ಪಾದಗಳು ಕ್ರಾಸ್ ಮಾಡ್ಕೊಳ್ಳಿ. ನಿಟಾರ ಕೂತ್ಕೊಳ್ಳಿ. ಯಾವುದೇ ಬೆನ್ನು ನೋವಿದ್ರೆ ಸ್ವಲ್ಪ ಚೇರ್ ಸಪೋರ್ಟ್ ಇಲ್ಲ ನಿಮ್ಮ ಗೋಡೆ ಸಪೋರ್ಟ್ ತಗೊಳ್ಳಿ. ಆದ್ರೆ ನಿಮ್ಮ ತಲೆ ಹಿಂಭಾಗ ಗೋಡಕ್ಕೆ ಟಚ್ ಆಗಬಾರ್ದು. ಆ ತರ ನೋಡ್ಕೊಳ್ಳಿ. ಆದಷ್ಟು ನಿಟಾರ ಕೂತ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಂದು ಲೋಟೆ ನೀರು ಕುಡಿಬಹುದು ನಮ್ಮ ಧ್ಯಾನ ಪ್ರಾರಂಭಿಸೋಕೆ ಮುಂಚೆ. ಹಾಯಾಗಿ ಕೂತ್ಕೊಂಡಿದ್ವಿ ಎಲ್ಲಾರು. ಈಗ ಕೈ ಕ್ರಾಸ್ ಮಾಡ್ಕೊಂಡಿದ್ವಿ, ಕಾಲು ಕ್ರಾಸ್ ಮಾಡ್ಕೊಂಡಿದ್ವಿ, ನಿಟಾರ ಕೂತ್ಕೊಂಡಿದ್ವಿ, ಕನ್ನಡಿಯಲ್ಲಿ ತೆಗೆದಿವಿ. ಈಗ ಎಲ್ಲಾರು ನಿಧಾನವಾಗಿ ಆರಾಮಾಗಿ 2 ಕಣ್ಣು ಮುಚ್ಕೊಳ್ಳಿ. ದಯವಿಟ್ಟು 2 ಕಣ್ಣು ಮುಚ್ಕೊಳ್ಳಿ. ನಿಧಾನವಾಗಿ, ಮೃದುವಾಗಿ, ಸುಲಭವಾಗಿ ನಿಮ್ಮ 2 ಕಣ್ಣುಗಳು ಮುಚ್ಕೊಳ್ಳಿ ದಯವಿಟ್ಟು. ಕೊನೆಯದಾಗಿ ನಿಮ್ಮ ಶ್ವಾಸನ ಗಮನಿಸ್ತಾ ಹೋಗಿ. ಶ್ವಾಸ
ನಿಮ್ಮ ಉಸಿರಾಟವನ್ನು, ಸಹಜವಾದ ಸರಳವಾದ ಉಸಿರಾಟವನ್ನು ದಯವಿಟ್ಟು ಗಮನಿಸ್ತಾ ಹೋಗಿ. ಉಚ್ಛ್ವಾಸ ನಿಶ್ವಾಸ. ಆಯಾ ಕೂತ್ಕೊಂಡು ಉಚ್ಛ್ವಾಸ ನಿಶ್ವಾಸವನ್ನು ಗಮನಿಸ್ತಾ ಹೋಗಿ. ಯಾವುದೇ ಯೋಚನೆ ಬೇಡ. ಧ್ಯಾನದಲ್ಲಿ ಧ್ಯಾನ ಅನ್ನೋದು ಅದ್ಭುತವಾದ ಈ ಪ್ರಕ್ರಿಯೆ, ಶ್ರೇಷ್ಠವಾದ ಪ್ರಕ್ರಿಯೆ. ನಮ್ಮ ಜೀವನವನ್ನು ಪರಿವರ್ತನೆಗೊಳಿಸುವಂತ ಪ್ರಕ್ರಿಯೆ. ಇಡೀ ಜೀವನ್ನೇ ಪರಿವರ್ತನೆಗೊಳಿಸ್ತದೆ, ಸ್ವಚ್ಛಗೊಳಿಸ್ತದೆ. ಇಂತಹ ಪ್ರಕ್ರಿಯೆಯಲ್ಲಿ ಯಾವುದೇ ಯೋಚನೆಗಳು ಬೇಡ. ಯಾವ ಯೋಚನೆ ಮಾಡಬಾರ್ದು. ಯಾವುದೇ ಯೋಚನೆ ಬಂದ್ರು ತಿರ್ಗಾ Once everything's perfectly organized,
ಗಮನ. ಲಾಸ್ಟ್ 1 minute. Final 1 minute. ಲಾಸ್ಟ್ 30 ಸೆಕೆಂಡ್ಸ್ ಸ್ನೇಹಿತರೆ. ಕೊನೆಯದಾಗಿ 30 ಸೆಕೆಂಡ್ ಕಾಲ ಯಾರೋ ಕಣ್ಣು ತೆರೆಯಬಾರದು. ಶ್ವಾಸದ ಮೇಲೆ ಗಮನ. ಲಾಸ್ಟ್ 10 ಸೆಕೆಂಡ್ಸ್. ಕೊನೆಯದಾಗಿ 10 ಸೆಕೆಂಡ್ ಕಾಲ ಶ್ವಾಸದ ಮೇಲೆ ಗಮನ ಇಟ್ಕೊಳ್ಳಿ. ಶ್ವಾಸ ಗಮನಿಸ್ತಾ ಇರಿ. ನಿಧಾನವಾಗಿ ನಿಮ್ಮ ದೇಹ ಎಚ್ಚರಿಕೆಗೆ ಬರ್ತಾ ಇರಿ. ನಿಧಾನವಾಗಿ, ಆರಾಮಾಗಿ, ನಿಧಾನವಾಗಿ ನಿಮ್ಮ ದೇಹ ಎಚ್ಚರಿಕೆ ಬರ್ತಾ ಇರಿ. 10, 9, 8, 7, 6, 5, 4, 3, 2, 1, 0. ನಿಧಾನವಾಗಿ ನಿಮ್ಮ 2 ಕೈಗಳು ತೆಗೆದು ನಿಮ್ಮ 2 ಕಣ್ಣ ಮೇಲೆ ಮುಚ್ಕೊಂಡು 5 ಸೆಕೆಂಡ್ ಕಾಲ. ಐದು, 4, 3, 2, 1, 0. ಎರಡು ಕೈಗಿಲ್ತಾ ಇದ್ದ 2 ಕಣ್ಣುಗಳು ಬಿಡ್ಬೋದು. ನಿಧಾನವಾಗಿ ದೇಹ ಎಚ್ಚರಿಕೆಗೆ ಬನ್ನಿ ಸ್ನೇಹಿತರೆ. ಎಲ್ಲರೂ ದೇಹ ಎಚ್ಚರಿಕೆಗೆ ಮತ್ತೆ ನೀವು ಪರಿಸರ ಎಚ್ಚರಿಕೆಗೆ ಬನ್ನಿ. ಸ್ನೇಹಿತರೆ, ಇಷ್ಟುವರೆಗೂ ನಾವು ಆಳವಾದ ಧ್ಯಾನ ಅಭ್ಯಾಸ ಮಾಡಿದ್ವಿ. ಅತಿ ಅದ್ಭುತವಾದ, ಅತಿ ಶಕ್ತಿವಂತವಾದ ಈ ಧ್ಯಾನ. ಸೊ ಜೋರಾದ ಚಪ್ಪಾಲು ಒಂದ್ಸರಿ ನಾವೆಲ್ಲರಿಗೂ, ನಮ್ಗೂ ನಾವು ಜೋರಾದ ಚಪ್ಪಾಲು. ಒಳ್ಳೆ ಧ್ಯಾನ ಮಾಡಿದ್ದಕ್ಕೂ ಓಕೆ ಸ್ನೇಹಿತರೆ, ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ಪ್ರತಿದಿನ ನಾವು ಯಾವುದೇ ಈ ಹಲವಾದ ಧ್ಯಾನ ಮಾಡ್ತಾ ಇದೀವೋ ನಿಜವಾಗಿ ಅತಿ ಹೆಚ್ಚು ಶಕ್ತಿ ನಾವು ಪ್ರತಿದಿನ ಪಡಿತಾ ಇರ್ತೀವಿ. ಇದೊಂದು ನಮ್ಮ ಅಭ್ಯಾಸ ಆಗ್ಬೇಕು. ದಿನಾ ಅಭ್ಯಾಸ ಅಂದ್ರೆ ಇದರ ಈ ಕಾರ್ಯಕ್ರಮ 21 ದಿವಸ ಮತ್ತೆ ನೆಕ್ಸ್ಟ್ ಮುಂದಿನ ತಿಂಗಳು ಬರ್ತಾ ಇರ್ತದೆ. ಅವಾಗ ಪ್ರತಿಯೊಬ್ಬರು ಸೇರ್ಕೋಬೇಕು, ಮತ್ತೆ ಇನ್ನೂ ಹೆಚ್ಚು ಜನ ಸೇರ್ಕೋಬೇಕು. ಯಾಕಂದ್ರೆ ನೈಟ್ ಮಲಗುವಾಗ ಒಂದು ಧ್ಯಾನ ಮಾಡಿ ನೀವು ಮಲಗಕ್ಕೆ ಹೋದ್ರೆ ಖಂಡಿತವಾಗಿ ಅತಿ ಅದ್ಭುತವಾದ ನಿದ್ದೆ ಆಗತ್ತೆ. ಅದಾದ್ಮೇಲೆ ಒಂದು ಒಳ್ಳೆ ಶಕ್ತಿ, ಒಂದು ಒಳ್ಳೆ ಮನಸ್ಸೆಲ್ಲ ಸ್ವಚ್ಛಗೊಳಿಸ್ಕೊತದೆ. ದಿನಾಲು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ, ನೈಟ್ ರಾತ್ರಿವರೆಗೂ ಏನೋ ಯೋಚನೆಗಳು, ಗೊಂದಲಗಳು, ಯಾವ್ದಾವುದೋ ಉಂಟಾಗ್ತಾ ಇರ್ತದೆ ಅಲ್ವಾ. ಯಾವ್ದೋ ಸಂಬಂಧ ಇಲ್ಲ ಅಂತದ್ದು ಎಲ್ಲಾದ್ರೂ ನಮ್ಗೆ ಸೊ ನಾವು ಫೇಸ್ ಮಾಡ್ತಾ ಇರ್ತೀವಿ. ಆತರ ಎದುರ್ಕೊಂತಾ ಇರ್ತೀವಿ ಸಿಚುವೇಶನ್ಸ್, ಎಲ್ಲ ಪರಿಸ್ಥಿತಿಗಳು ಎದುರ್ಕೊತೀವಲ್ಲ. ಅವಾಗ ನಮ್ಗೆ ಮನಸ್ಸು ಪೂರ್ತಿ ಒಂಥರ ಅನಿಯಂತ್ರ ಆಗ್ಬಿಡ್ತದೆ ಅಲ್ವಾ. ಸೊ ಅದಕ್ಕೋಸ್ಕರ ಪ್ರತಿ ಒಂದು ದಿವಸ ಅಂದ್ರೆ ಈ ತರ ಧ್ಯಾನ ಮಾಡಿಕೊಂಡು ಮಲಗಿದ್ರೆ ಅತ್ಯುತ್ತಮ ನಿದ್ರೆ, ಮತ್ತೆ ಪೂರ್ತಿ ನಮ್ಮ ಈ ಮನೋಮಯ ಕೋಶ ಸ್ವಚ್ಛಗೊಳಿಸ್ಕೊತಾರೆ ಸ್ನೇಹಿತರೆ. ಇಷ್ಟೆಲ್ಲ ಅದ್ಭುತವಾದ ಈ ಧ್ಯಾನವನ್ನು ಯಾರು ಮಿಸ್ ಮಾಡ್ಕೋಬಾರ್ದು. ಪ್ರತಿ ಒಂದು ದಿವಸನೂ ನಾವು ಸೇರ್ಕೋಬೇಕು. ಸಾಮೂಹಿಕವಾಗಿ ಧ್ಯಾನ ಮಾಡಿಕೊಂಡು ಆರಾಮಾಗಿ ಸ್ವಲ್ಪ ಆತ್ಮಜ್ಞಾನ ಅವತ್ತು ದಿನ ಏನಿರ್ತದೋ ಅಷ್ಟು ಸ್ವಲ್ಪ ತಿಳ್ಕೊಂಡು ನಿದ್ದೆಗೆ ಹೋಗ್ಬೇಕು. ಅಷ್ಟೇ ಇರೋದು. ಯಾವುದೋ ಸ್ವಲ್ಪ ಮುದ್ರದಲ್ಲಿ ಹೇಳ್ತಾ ಇರ್ತೀವಿ, ಯಾಕಂದ್ರೆ ಇದು ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಆಗಿದಕ್ಕೋಸ್ಕರ. ಸೊ ನೋಡಿ, ನಾಳೆ ಶನಿವಾರ ಇದೆ. ಶನಿವಾರ ಏನಾಗ್ತದೆ, ಖಂಡಿತವಾಗಿ ನಾವು ಈ ಸಮಗ್ರ ಜೀವನ ಶೈಲಿ ಬಗ್ಗೆನೇ ತತ್ವಗಳು, ಈಗಾಗಲೇ ಸ್ವಲ್ಪ ತತ್ವಗಳು ತಿಳ್ಕೊಂಡಿದ್ವಲ್ಲ, ಇನ್ನು ಸ್ವಲ್ಪ ತತ್ವಗಳು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ
ಆತರ ಸೊ ಪ್ರತಿಯೊಂದು ದಿವಸ ಯಾವುದೋ ಒಂದು ಜ್ಞಾನ ಸಿಗ್ತದೆ. ಸೊ ಆರಾಮಾಗಿ ಧ್ಯಾನ ಆಯ್ತು, ಒಳ್ಳೆ ಧ್ಯಾನ ಆಯ್ತು, ಅದ್ಭುತವಾದ ಮತ್ತೆ ಜ್ಞಾನ ಸಿಕ್ತು, ಆರಾಮಾಗಿ ಮಲ್ಕೋಬಹುದು. ಅವತ್ತಿನ ನಿಮಗೆ ಯಶಸ್ವಿ ಆಗಿದೆ ಅಂತ ಹೇಳ್ಕೋಬಹುದು. ಅವತ್ತಿನ ನಿಮಗೆ ಪೂರ್ತಿ ಯಶಸ್ವಿ ಆಗಿದೆ ಅಂತ ಹೇಳ್ಕೋಬಹುದು ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ. ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ, ಮನಸ್ಸು ನಿಯಂತ್ರಿಸೋದು ಹೇಗೆ ಮತ್ತು ಕೇಂದ್ರೀಕರಿಸೋದು ಹೇಗೆ. ಸೊ ಯಾವ ತರ ನಾವು ಫೋಕಸ್ ಮಾಡ್ಬೋದು, ನಿಯಂತ್ರಿಸೋದಂತೆ ಕಂಟ್ರೋಲ್ ಮಾಡೋದು, ಮನಸ್ಸನ್ನು ಕಂಟ್ರೋಲ್ ಮಾಡೋದು ಮತ್ತೆ ಮನಸ್ಸನ್ನು ಮಾಡೋದು. ನಿಯಂತ್ರಿಸಿದ್ರೆ ಖಂಡಿತವಾಗಿ ಕೇಂದ್ರೀಕರಣ ಮಾಡ್ಬೋದು. ಅಂದ್ರೆ ಕಾನ್ಸಂಟ್ರೇಷನ್, ಫೋಕಸ್ ಅಂದ್ರೆ ಒಂಥರ ಫೋಕಸ್ ಆರ್ ಕಾನ್ಸಂಟ್ರೇಷನ್ ಎರಡು ಒಂದೇ. ಅಂದ್ರೆ ಒಂಥರ ಏಕಾಗ್ರತ, ಒಂದೇ ಕಡೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸೋದು, ಅದು ಸಾಧ್ಯವಾಗುತ್ತೆ. ಅದಾದ್ರೆ ಅದು ಅಭ್ಯಾಸದಿಂದ ಶುರು ಆಗುತ್ತೆ, ಅಭ್ಯಾಸದಿಂದ ಬರುತ್ತೆ. ಅದು ಅಭ್ಯಾಸದಿಲ್ಲದೆ ಅಂದ್ರೆ ಅದು ಬರಲ್ಲ. ಆಮೇಲೆ ನಿಯಂತ್ರಿಸೋದು ಅಂದ್ರೆ ಯಾವುದೇ ನಮ್ಮಿಂದ ಯೋಚನೆಗಳು ಆಚೆ ಕಡೆ ಹೋಗ್ತಾ ಇದೀವಿ ಅಂದ್ರೆ ನಾವು ಎಷ್ಟೋ ಜಾಗೃತವಾಗಿರ್ಬೇಕು. ನೋಡಿ ಸ್ನೇಹಿತರೆ, ಈ ಅಂಶದ ಬಗ್ಗೆ ಸುಕೂಲಂಕುಷವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಇವತ್ತು. ಹೌದಾ? ಸೊ ಸ್ನೇಹಿತರೆ, ನಾವು ಒಂದು ಮನುಷ್ಯನಾಗಿ ಅಂದ್ರೆ ಮಾನವನಾಗಿ ಎಷ್ಟೋ ದೇಹಗಳು ಧರಿಸ್ಕೊಂಡಿದ್ವಿ. ಅದೆಲ್ಲ ನಮ್ಗೆಲ್ಲರೂ ಗೊತ್ತು. ಅಂದ್ರೆ ನಾವು ಒಂದು ಆತ್ಮ ಆಗಿ ಅಂದ್ರೆ ಆತ್ಮ ಶರೀರ ಆಗಿ, ಅದಾದ್ಮೇಲೆ ನಾವು ಈ ಆಸ್ಟ್ರಲ್ ಶರೀರ ಅಂದ್ರೆ ಸೂಕ್ಷ್ಮ ಶರೀರ ಧರಿಸ್ಕೊಂಡಿದ್ವಿ. ಈ ಸೂಕ್ಷ್ಮ ಶರೀರ ಒಳಗಡೆ ಇದೆ, ಏನಿದೆ ಅದ್ರೊಳಗಡೆ ಈಗಾಗಲೇ ಎಷ್ಟೋ ತಿಳ್ಕೊಂಡಿದ್ವಿ. ಸೂಕ್ಷ್ಮ ಶರೀರ ಒಳಗಡೆ 19 ಒಂದು ಬೇರೆ ಬೇರೆ ವಿವಿಧ ಏನಂತ ಹೇಳ್ತಾರೆ, ಪಾರ್ಟ್ಸ್ ಅಂತ ಹೇಳ್ಬೋದು, ವಿವಿಧ ಭಾಗಗಳು ಅಂತ ಹೇಳ್ಬೋದು. 19 ಭಾಗಗಳು ಯಾವ್ದ್ರೊಳಗಡೆ? ಆಸ್ಟ್ರಲ್ ಶರೀರ ಒಳಗಡೆ ಈಗಾಗಲೇ ತಿಳ್ಕೊಂಡಿದ್ವಿ. ಇಡೀ ಮಾನವ ದೇಹ ಹೊರಗಡೆ ಎಷ್ಟಿರುತ್ತೆ? ಟೈಪ್ ಮಾಡಿ, ಯಾರನ್ನ ಮೆಸೇಜ್ ಮಾಡಿ, ಟೆಕ್ಸ್ಟ್ ಮಾಡಿ. ಈಗಾಗಲೇ ನೀವು ಸಬ್ಜೆಕ್ಟ್ ತಿಳ್ಕೊಂಡಿದ್ರಲ್ಲ ಇಂದಿನ ಕಾರ್ಯಕ್ರಮದಲ್ಲಿ. ಇಡೀ ಮಾನವ ದೇಹ ಅಂದ್ರೆ ಹ್ಯೂಮನ್ ಸಿಸ್ಟಮ್, ಮಾನವ ಈ ವ್ಯವಸ್ಥೆದಲ್ಲಿ ಎಷ್ಟಿದೆ? 25. ಎಸ್, ಗುಡ್. ಈ ನಮ್ಮ ಆಸ್ಟ್ರಲ್ ದೇಹದಲ್ಲಿ ಎಷ್ಟಿದೆ ಭಾಗಗಳು? ಆಸ್ಟ್ರಲ್ ದೇಹ ಅಂದ್ರೆ ಸೂಕ್ಷ್ಮ ಶರೀರ ಎಷ್ಟಿದೆ? ಆನ್ಸರ್ ಪ್ಲೀಸ್. ಜವಾಬ್ 19. ವೆರಿ ಗುಡ್. ಸೊ ಗುಡ್ ಸ್ಟೂಡೆಂಟ್ಸ್. ಸೊ ಒಳ್ಳೆದಾಗಿ, ಅಂದ್ರೆ ನೀವು ಕಲಿಯೋದು ತುಂಬಾ ಚೆನ್ನಾಗಿದೆ, ರೈಟ್? ಓಕೆ ಸ್ನೇಹಿತರೆ, ಈ 19 ಭಾಗದಲ್ಲಿ ನಾನು ಈಗಾಗಲೇ ಹೇಳಿದೆ ನಿಮ್ಗೆ. ಒಂದು ಪ್ರಧಾನವಾಗಿ ತಿಳ್ಕೊಂಡ್ರೆ ಮೈಂಡ್ ಅಂತ ಇರ್ತದೆ. ಮೈಂಡ್ ಅಂದ್ರೆ ಮನಸ್ಸು. ಆ ಮನಸ್ಸು ಒಳಗಡೆ 4 ಭಾಗಗಳಿದೆ. ಯಾವ್ದಾದ್ರು 4 ಭಾಗಗಳು ಯಾರು ಹೇಳ್ತಾರೆ? 4 ಭಾಗಗಳು ಯಾವ್ದು? ಮನಸ್ಸು ಒಳಗಡೆ ಇರುವಂತ 4 ಭಾಗಗಳು ಯಾವ್ದು? ಟೈಪ್ ಮಾಡಿ. ಮನಸ್ಸು ಒಳಗಡೆ 4 ಭಾಗಗಳಿದೆ, ಯಾವ್ದು ಗೊತ್ತಿದ್ಯಾ? ಎಸ್, ಅನ್ಮ್ಯೂಟ್ ಮಾಡಿದ್ರಿ, ಹೇಳಿ. ಯಾರೊಬ್ರು ಆನ್ಸರ್ ಮಾಡಿ ದಯವಿಟ್ಟು. ಅಂದ್ರೆ ನಾನು ತಿಳ್ಕೋಬೇಕು ನೀವು ಎಷ್ಟು ಒಂದು ಫೋಕಸ್ ಇಲ್ಲೇ ಇದೆ. ಫೋಕಸ್ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಲ್ಲ, ಕಾನ್ಸಂಟ್ರೇಷನ್ ನಿಜವಾಗಿ ನೀವು ಮಾಡ್ತಾ ಇದ್ರ ಅಂತ ತಿಳ್ಕೊಳಕ್ಕೆ ನಾನು ಈ ಪ್ರಶ್ನೆ ಗೆದ್ದೆ ಅಷ್ಟೇ. ಹೇಳಿ ಸರ್. ಮನಸ್ಸೊಳಗಡೆ ಮನಸ್ಸು, ಚಿತ್ತ, ಅಹಂಕಾರ, ಬುದ್ಧಿ. ಎಸ್, ಗುಡ್, ರೈಟ್. ಸೊ ಅಂದ್ರೆ ನೀವು ಒಳ್ಳೆ ಕಾನ್ಸಂಟ್ರೇಷನ್. ಈಗಾಗಲೇ ನಮ್ಮ ಸಬ್ಜೆಕ್ಟ್ ಏನಿದು? ಮನಸ್ಸನ್ನು ನಿಯಂತ್ರಿಸೋದು ಹೇಗೆ ಮತ್ತೆ ಕೇಂದ್ರೀಕರಿಸೋದು ಹೇಗೆ. ಅಂದ್ರೆ ಕೇಂದ್ರೀಕರಿಸೋದು ಅಂದ್ರೆ ಫೋಕಸ್ ಇಲ್ಲಾಂದ್ರೆ ಅಟೆನ್ಷನ್ ಅಲ್ವಾ? ಸೊ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ. ಒಳ್ಳೆ ಕಾನ್ಸಂಟ್ರೇಷನ್ ಫೋಕಸ್ ಮಾಡಿದಕ್ಕೂ ನಿಮ್ಗೆ ಅದು ನೆನಪಿದೆ, ಇಲ್ಲಾಂದ್ರೆ ನೆನಪಿರಲ್ಲ. ಸೊ ನೆನಪು ಅನ್ನೋದು ಇರಲ್ಲ, ಹೋಗ್ತದೆ. ಜ್ಞಾಪಕ ಶಕ್ತಿ ಯಾವಾಗಿರುತ್ತೆ? ಯಾವಾಗ್ಲೂ ಒಳ್ಳೆ ಕಾನ್ಸಂಟ್ರೇಷನ್, ಒಳ್ಳೆ ಫೋಕಸ್ ಅಂದ್ರೆ ಒಳ್ಳೆ ಏಕಾಗ್ರತೆ, ಒಳ್ಳೆ ಕೇಂದ್ರೀಕರಣ ಇದು ಇರ್ಬೇಕಾಗತ್ತೆ. ಆಯ್ತಾ? ರೈಟ್. ಸೊ ಈಗ ಉಮಾ ಅವರು ಹೇಳಿದ್ರಲ್ಲ, ಆ ತರ ನಮ್ಮ ಮನಸ್ಸು ಒಳಗಡೆ ಮನೋಚಿತ್ತ ಅಹಂಕಾರ ಬುದ್ಧಿ. ಮನೋ ಅಂದ್ರೆ ಏನು? ಮನೋ ಅಂದ್ರೆ ಉಪಚೇತನ ಮನಸ್ಸು, ಚೇತನ ಮನಸ್ಸು ಅಂದ್ರೆ ಥಿಂಕಿಂಗ್ ಮೈಂಡ್. ಮನೋ ಅಂದ್ರೆ ಮನೋಚಿತ್ತ ಅಹಂಕಾರ ಬುದ್ಧಿ. ಈ ಮನೋ ಅನ್ನೋದು ಒಂದು ಚೇತನ ಮನಸ್ಸು, ಕಾನ್ಶಿಯಸ್ ಮೈಂಡ್, ಥಿಂಕಿಂಗ್ ಮೈಂಡ್ ಅಂತ ಹೇಳ್ತೀವಿ ನಾವು. ಅದು ಯಾವಾಗ್ಲೂ ನಾವು ಅದ್ರ ಮೇಲೆ ಏನ್ ಬರಿತೀವೋ ಅದೇ ಮಾಡುತ್ತೆ. ಏನ್ ಬರಿತೀವಿ? ಇವತ್ತು ಸಿನಿಮಾಕ್ಕೆ ಹೋಗ್ಬೇಕು ಅಂತ ಬರೀದು ಅಂತ ಇಟ್ಕೊಳ್ಳಿ, ಅದು ಸಿನಿಮಾ ಕರ್ಕೊಂಡು ಹೋಗ್ತದೆ. ಅರ್ಥ ಆಯ್ತಾ? ಆದ್ರೆ ಸ್ವಲ್ಪ ನಿಮ್ಗೆ ಏನಾದ್ರು ಬುದ್ಧಿ ಚೆನ್ನಾಗಿದ್ರೆ, ಯಾಕಪ್ಪ ಸಿನಿಮಾಕ್ಕೆ ಹೋಗ್ತೀವಿ, ಒಳ್ಳೆ ನೀವು ಓದ್ಬೇಕು, ನಾಳೆ ಎಕ್ಸಾಮ್ ಇದೆ, ಇಲ್ಲಾಂದ್ರೆ ಇನ್ನೊಂದು ಕಡೆ ಯಾವುದೋ ಒಂದು ಇನ್ನೊಬ್ಬ ಯಾರನ್ನೋ ಭೇಟಿ ಆಗ್ಬೇಕು, ಅವರಿಂದ ನಾನು ಏನೋ ಒಂದು ಜ್ಞಾನ ತಿಳ್ಕೋಬೇಕು, ಇನ್ನೊಂದು ಕಡೆ ಯಾವುದೋ ಮಾಡ್ಕೋಬೇಕು, ಇದೆಲ್ಲ ನಿಮ್ಗೆ ಬುದ್ಧಿ ಹೇಳುತ್ತೆ. ಆದ್ರೆ ಅದನ್ನೇ ಹೇಳಕ್ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮ್ಮ ಮನಸ್ಸನ್ನು ನಿಯಂತ್ರಿಸ್ಬೇಕಂದ್ರೆ ಯಾರು ಬೇಕು ನಿಮ್ಗೆ?
ಯಾರಿಂದ ನಿಮ್ಗೆ ಬೆಂಬಲ ಬೇಕಂದ್ರೆ ನಿಮ್ಮ ಬುದ್ಧಿಯಿಂದ ಬೆಂಬಲ ಬೇಕಾಗತ್ತೆ. ಆ ಬುದ್ಧಿ ಕಲಿಯೋದು ಹೆಂಗಂದ್ರೆ ಅದು ಅನುಭವ ಮೇಲೆ ಬರ್ತದೆ. ಬುದ್ಧಿ ಬುದ್ಧಿ ಅನ್ನೋದು ಹಾಗೆ ಬರಲ್ಲ, ಅಂದ್ರೆ ಹುಟ್ಟಿದ ತಕ್ಷಣ ಬುದ್ಧಿ ಬರಲ್ಲ ಅಲ್ವಾ. ಬುದ್ಧಿ ಅನ್ನೋದು ಒಂದು ಅಂಶ. ಆ ಬುದ್ಧಿ ಅನ್ನೋದು ನಮ್ಗೆ ಹೆಚ್ಚಾಗ್ಬೇಕಾದ್ರೆ ಏನಾಗ್ಬೇಕಾದ್ರೆ ಅನುಭವ ಬೇಕು. ಅದಕ್ಕೆ ಅನುಭವ ಪಡ್ತಾ ಪಡ್ತಾ ಅದು ಬುದ್ಧಿ ಹೆಚ್ಚು ಮಾಡ್ಕೋತೀವಿ. ಆದ್ರೆ ಸ್ವಲ್ಪ ನೀವು ಗಮನಿಸಿದ್ರೆ ಸ್ವಲ್ಪ ಮಕ್ಕಳಿಗಾಗ್ಬೋದು, ಇನ್ನೊಬ್ರಿಗಾಗ್ಬೋದು, ಬೇರೆ ಬೇರೆ ನಾವು ವಿಧ ಜನ ನಾವು ನೋಡ್ತಾ ಇರ್ತೀವಿ. ಅಲ್ಲಿ ಏನಾಗ್ತದೆ ಗೊತ್ತಾ, ಅವ್ರಿಗೆ ಈಗಾಗ್ಲೇ ಬುದ್ಧಿ ಹೆಚ್ಚಾಗಿರತ್ತೆ. ಯಾಕೆ ಅಂದ್ರೆ ಇವರು ಇಂದಿನ ಜನ್ಮದಲ್ಲೇ ಒಂದು ಯೋಗಿ ಆಗಿದ್ರು, ಒಂದು ಮಾಸ್ಟರ್ ಆಗಿದ್ರು. ಇಂದಿನ ಜನ್ಮಲ್ಲೇ ಅವ್ರು ಎಷ್ಟೋ ಧ್ಯಾನ ಮಾಡಿ ಅವ್ರಿಗಿರುವಂತ ಆ ಬುದ್ಧಿ, ಇಲ್ಲಾಂದ್ರೆ ನಾವ್ ಏನ್ ಹೇಳ್ತೀವಿ ಒಂದು ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ ಅಲ್ವಾ. ಇಂಟೆಲಿಜೆನ್ಸ್ ಅಂದ್ರೆ ವಿವೇಕ. ಆ ವಿವೇಕತ್ವನು ಅದೆಲ್ಲ ವೃತ್ತಿ ಆಲ್ರೆಡಿ ಈಗಾಗ್ಲೇ ಅವರು ಎಷ್ಟೋ ಅದನ್ನು ಬೆಳೆಸ್ಕೊಂಡಿರ್ತಾರೆ. ಆವಾಗ ಏನಾಗ್ತದೆ, ಅವರು ಸ್ವತಃವಾಗಿ ಈ ಜನ್ಮದಲ್ಲಿ ಹುಟ್ಟಿದ ತಕ್ಷಣನೇ ಅಂದ್ರೆ ಚಿಕ್ಕ ವಯಸ್ಸಿಂದನೇ ಅವರು ತೋರಿಸುವಂತ ಆ ಜಾಗರೂಕತೆ ಮತ್ತೆ ಆ ಬುದ್ಧಿ ಬೇರೆ ತರ ಇರ್ತದೆ. ಬೇರೆ ಮಕ್ಕಳಿಗೆ ಇವ್ರಿಗೆ ಸ್ವಲ್ಪ ಆ ವ್ಯತ್ಯಾಸ ಅನ್ನೋದು ನೀವು ಕಾಣಿಸ್ತಾ ಇರ್ತದೆ ನಿಮ್ಗೆ. ಅಂದ್ರೆ ಪೇರೆಂಟ್ಸ್ ಆಗ್ಬೋದು, ಇನ್ನೊಬ್ರಿಗೆ ಸೊಸೈಟಿಯಲ್ಲಿ ಅದು ನೋಡ್ತಾ ಇರ್ಬೋದು. ಸೊ ಈ ತರ ಸ್ನೇಹಿತರೆ, ಅದು ನಾನು ಹೇಳ್ತೇನೆ ಅಂದ್ರೆ ಇದು ಈಗ ನಾನು ಹೇಳಿರುವಂತ ಈ ಬುದ್ಧಿ ಇಂದಿನ ಜನ್ಮ ಸಂಸ್ಕಾರದಿಂದ ಬಂದಿರುವಂತ ಆ ಬುದ್ಧಿ ಅನ್ನೋದು ಅತಿ ಹೆಚ್ಚಾಗಿರುತ್ತೆ. ಅದು ಯಾವಾಗ್ಲೂ ಎಲ್ಲಾರ್ಗೂ ಇರಲ್ಲ. ಸ್ವಲ್ಪ ಜನಕ್ಕೆ ಮಾತ್ರ ಯಾರೇ ಒಬ್ರು ಮಾಸ್ಟರ್ ತಯಾರಾಗಿ ಆ ಮಾಸ್ಟರ್ ಮತ್ತೆ ಪರಲೋಕ ಹೋಗಿ ಮತ್ತೆ ಈ ಲೋಕಕ್ಕೆ ಬರ್ತಾರೆ. ಯಾಕೆ ಬರ್ತಾರೆ ಅಂದ್ರೆ ಅವರು ಯಾವುದೋ ಒಂದು ಲಕ್ಷ್ಯಕ್ಕೋಸ್ಕರ ಬರ್ತಾರೆ. ಏನೋ ಒಂದು ಲಕ್ಷ್ಯ ಇಟ್ಕೊಂಡು, ಗೋಲ್ ಇಟ್ಕೊಂಡು ಟಾರ್ಗೆಟ್ ಇಟ್ಕೊಂಡು ಅದು ಸಾಧಿಸಕ್ಕೆ ಬರ್ತಾರೆ ಅಲ್ವಾ. ಅವ್ರಿಗೂ ಚಿಕ್ಕ ವಯಸ್ಸಿಂದನೇ ಈ ಬುದ್ಧಿ ಅನ್ನೋದು ಹೆಚ್ಚು ಪರಿಣಾಮದಲ್ಲಿ ಇರ್ತದೆ. ಅವರು ಮನಸ್ಸನ್ನು ಪೂರ್ತಿ ನಿಯಂತ್ರಿಸ್ತಾರೆ. ಯಾರೇ ಬೇರೆ ಮಕ್ಕಳೆಲ್ಲ ಏನೇನೋ ಆಟ ಆಡ್ತಾ ಇರ್ತಾರೆ, ಏನೋ ಒಂದು ಗೊಂದಲಲ್ಲಿ, ಟೈಮ್ ವೇಸ್ಟ್ ಅಲ್ಲಿ ಒಬ್ರೊಬ್ರು ಗಲಾಟ ಮಾಡ್ಕೊಂಡೋದು, ಒಬ್ಬರನ್ನ ಇನ್ನೊಬ್ರು ದೂಷಿಸೋದು, ದ್ವೇಷ ಮಾಡ್ಕೊಳ್ಳೋದು, ಹಸಿವು ಮಾಡ್ಕೊಳ್ಳೋದು, ಅವ್ರು ಜಾಸ್ತಿ ನಾನ್ ಕಮ್ಮಿ, ನೀವು ಆಟ ಆಡೋದು ಸರಿ ಇಲ್ಲ, ನಾನು ಆಟ ಆಡೋದು ತುಂಬಾ ಚೆನ್ನಾಗಿರ್ತದೆ, ನಿಮ್ಗೆ ಏನು ಗೊತ್ತಿಲ್ಲ, ನಿಮ್ಗೆ ಏನು ಗೊತ್ತೇ ಇಲ್ಲ, ನೀವು ವೇಸ್ಟು, ಯಾವ್ದಕ್ಕೆ ಉಪಯೋಗ ಇಲ್ಲ ಅಂತ ಏನೇನೋ ಮಾತುಗಳು ಬರ್ತಾ ಇರ್ತದೆ. ಇಬ್ರು ಮಕ್ಕಳು 4-5 ಮಕ್ಕಳು ಸೇರ್ಕೊಂಡ್ರೆ ಎಂತ ಅಂದ್ರೆ ಒಂಥರ ನಿಯಂತ್ರಣ ಇಲ್ಲ ಅವ್ರಿಗೆ. ಆ ಮಾತುಗಳು ನಿಯಂತ್ರಣ ಇಲ್ಲ. ಯಾಕಂದ್ರೆ ಆ ಬುದ್ಧಿ ಅವ್ರಿಗೆ ವೃದ್ಧಿ ಹೊಂದಿಲ್ಲ. ಬುದ್ಧಿ ಅನ್ನೋದು ಹೆಚ್ಚಾಗಿಲ್ಲ. ಆ ಬುದ್ಧಿ ಚಿಕ್ಕದಾಗಿರ್ತದೆ ಅಲ್ವಾ. ಚಿಕ್ಕ ವಯಸ್ಸು ಚಿಕ್ಕ ಬುದ್ಧಿ ಇರ್ತದೆ. ಆ ಬುದ್ಧಿ ಅನ್ನೋದು ಬೆಳೆಯೋದು ಯಾವಾಗ ಬೆಳೆಸ್ಕೊತೀವಿ ನಾವು ಅಂದ್ರೆ, ಖಂಡಿತವಾಗಿ ನಾವು ಬೆಳೆಸ್ಕೊಳ್ಳೋದು ಒಂದು ಸ್ವಾಧ್ಯಾಯ ಮಾಡ್ಕೊಂಡು, ಸಜ್ಜನ ಸಾಂಗತ್ಯ ಮಾಡ್ಕೊಂತ, ಮತ್ತೆ ನಾವು ತಿಳುವಳಿಕೆ ಒಂದು ಬುಕ್ಸ್ ಇಂದನೋ, ಇಲ್ಲಾಂದ್ರೆ ನಮ್ಮ ಶಾಲಕ್ಕೆ ಹೋಗಿಯೋ, ಸೊ ಇಲ್ಲಾಂದ್ರೆ ನಮ್ಮ ಅನುಭವವೇ ಜ್ಞಾನ ಅಂತ ಹೇಳ್ತೀವಿ. ಅಂದ್ರೆ ಅನುಭವ ಅಂತ ಏನು, ಎಲ್ಲೋ ಒಂದು ಮಾತಾಡಿರ್ತೀವಿ. ಆ ಮಾತು ಹೋಗಿ ಇನ್ನೊಬ್ಬರಿಗೆ ಏನಾಗಿರ್ತದೆ, ಸೊ ಒಂಥರ ಅವ್ರಿಗೆ ನೋವು ಕೊಟ್ಟಿರ್ತದೆ. ಅವನು ಬಂದು ನಮ್ಮ ಮೇಲೆ ಗಲಾಟ ಮಾಡಿ ಇನ್ನೊಂದು ಏನೋ ನಮ್ಗೆ ಏನ್ ಮಾಡ್ತಾನೆ, ಒಂದು ನಮ್ಮ ಮೇಲೆ ಏನೇನೋ ಒಂದು ವೈಲೆಂಟ್ ಮಾಡ್ತಾನೆ. ವೈಲೆನ್ಸ್ ಅಂದ್ರೆ ನಮ್ಮ ಮೇಲೆ ಗಲಾಟ ಮಾಡಿ ಹೊಡಿಯೋದು, ಇನ್ನೊಂದು ಏನೇನೋ ಆಗ್ತದೆ ಅಲ್ವಾ. ಅವಾಗ ಆವಾಗ ಆ ಅನುಭವ ಆಗಿದೆಲ್ಲ, ಆ ಅನುಭವ ಆಗಿದ್ದಕ್ಕೂ ನಮ್ಗೇನ್ ಗೊತ್ತಾಗತ್ತೆ, ಓ ಈ ತರ ಮಾತಾಡಿದಕ್ಕೆ ಇಷ್ಟೆಲ್ಲ ಆಯ್ತಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ತಾನೆ ಅಂದ್ರೆ ಮಾನವನು ಒಳಗಡೆ ಆ ಬುದ್ಧಿ ಅನ್ನೋದು ಬೆಳೆಸ್ಕೊಂತಾನೆ. ಅಂದ್ರೆ ನಿಮ್ಮ ಈ ಉಪಚೇತನ ಮನಸ್ಸಿದೆಲ್ಲ ಅದ್ರ ಒಳಗಡೆ ಈ ಅನುಭವ ಅನ್ನೋದು ಅಲ್ಲಿ ಸೇರ್ಕೊಂತದೆ. ತಕ್ಷಣ ಏನಾಗ್ತದೆ, ನೆಕ್ಸ್ಟ್ ಯಾವಾಗ್ಲೂ ಈ ಮಾತು ನಿಮ್ಮ ಬಾಯಿಂದ ಬರಕ್ ಮುಂಚೆ ಅದು ನಿಮ್ಮನ್ನು ಒಂಥರ ಜಾಗರೂಕತೆಗೊಳಿಸ್ತದೆ. ಅಂದ್ರೆ ಒಂಥರ ನಿಮಗೆ ಅವೇರ್ನೆಸ್ ಕೊಡ್ತಾ ಇರ್ತದೆ. ಏನಂತ ನಿಮ್ಮ ಬುದ್ಧಿನೇ ಹೇಳ್ತಾ ಇರ್ತದೆ, ನೋಡಿ ಈ ತರ ಆಗಿದೆ, ಮಾತಾಡಕ್ ಹೋಗ್ಬೇಡಿ, ಮುಂಚೆ ಮಾತಾಡಿದ್ವಿ, ಈ ತರ ನಿಮ್ಗೆ ಆಯ್ತು, ಇದೆಲ್ಲ ನೀವು ಅನುಭವಿಸಿದ್ವಿ ಅಲ್ವಾ, ಇಂಥ ಕೆಟ್ಟ ಅನುಭವ ನೀವು ತಗೊಂಡಿದ್ವಿ, ಸೊ ಯಾವ ಕಾರಣಕ್ಕೂ ಅದು ಮಾಡಕ್ ಹೋಗ್ಬಿಡಿ ಅಂತ ಮತ್ತೆ ನಿಮ್ಗೆ ಒಂಥರ ಸಿಗ್ನಲ್ ಕೊಡ್ತಾ ಇರ್ತದೆ, ಎಚ್ಚರಿಕೆ ಕೊಡ್ತಾ ಇರ್ತದೆ. ಆವಾಗ ನೀವು ಅದನ್ನ ನಿಲ್ಲಿಸ್ತೀರಿ. ಇದು ನಿಯಂತ್ರಿಸೋ ಪದ್ಧತಿ. ಅರ್ಥ ಆಯ್ತಾ. ಮನಸ್ಸನ್ನು ಯಾವ ತರ ನಿಯಂತ್ರಿಸ್ಬೇಕಂದ್ರೆ ನಮ್ಮ ಬುದ್ಧಿಯಿಂದನೇ ನಿಯಂತ್ರಿಸ್ಬೇಕು. ಬುದ್ಧಿ ಅನ್ನೋದು ಇಂದಿನ ಜನ್ಮದಲ್ಲಿಂದ ಬಂದಿರುವಂತ ಜ್ಞಾನ, ಮತ್ತೆ ಅನುಭವದಿಂದ ಬಂದಿರುವಂತ ಜ್ಞಾನ, ಮತ್ತೆ ಸ್ವಾಧ್ಯಾಯದಿಂದ ಬಂದಿರುವಂತ ಜ್ಞಾನ. ಸ್ವಾಧ್ಯಾಯ ಮತ್ತೆ ಸಜ್ಜನ ಸಾಂಗತ್ಯದಿಂದ ಬಂದಿರುವಂತ ಜ್ಞಾನ ಅದು ಅನುಭವ ಜ್ಞಾನ ಅಲ್ಲ ಸ್ನೇಹಿತರೆ. ಅದು ಅನುಭವ ಜ್ಞಾನ ಅಲ್ಲ. ಅದು ನಾನು ಪಠನೆ ಮಾಡಿರೋದು, ನಾನು ತಿಳ್ಕೊಂಡಿರೋದು ಮಾತ್ರ ಅಂತ ಅರ್ಥ. ಅದು ಅನುಭವ ಬಂದಿಲ್ಲ. ಅದು ಅನುಭವ ಬರೋದು ಯಾವಾಗ ಅಂದ್ರೆ, ನಿಮ್ಮ ಜೀವನದಲ್ಲಿ ಪ್ರಯಾಣ ಮಾಡ್ತಾ ಇರುವಾಗ ಹೋಗ್ತಾ ಏನಾಗ್ತದೆ, ಏನೇನೋ ಕಷ್ಟಗಳು, ನಷ್ಟಗಳು, ಅವಮಾನಗಳು ಎಲ್ಲ ನಿಮ್ಗೆ ಆಗ್ತಾ ಇರ್ತದೆ. ಅವಾಗ ನೀವು ಯಾವುದೇ ಒಂದು ಪುಸ್ತಕದಿಂದ ಪಠನೆ ಮಾಡೋದು, ಸಜ್ಜನ ಸಾಂಗತ್ಯ ತಿಳ್ಕೊಳ್ಳೋದು ಎಲ್ಲ ಏನಾಗ್ತದೆ, ಆ ಎಲ್ಲ ನೀವು ತಿಳ್ಕೊಂಡು ಆ ಇನ್ಫಾರ್ಮೇಶನ್ ಅಂದ್ರೆ ಅದು ನಾಲೆಡ್ಜ್ ಅಂತ ಹೇಳ್ಬೋದು.
ಅದು ನಿಜವಾಗಿ ಬುದ್ಧಿ ಅಂತ ಹೇಳಕ್ಕಾಗಲ್ಲ, ಒಂದು ನಾಲೆಡ್ಜ್. ಅಂದ್ರೆ ಒಂದು ನಾಲೆಡ್ಜ್ ಅಂದ್ರೆ ಏನು ಗೊತ್ತಾ, ಅದೊಂಥರ ಇನ್ಫಾರ್ಮೇಶನ್, ಅದು ಒಂದು ಮಾಹಿತಿ ಅಷ್ಟೇ. ಆ ಮಾಹಿತಿನೇ ನಾನು ಸಜನ ಸಾಂಗತ್ಯ, ಸ್ವಾಧ್ಯಾಯ ಎಲ್ಲ ತಿಳ್ಕೊಂಡಿರ್ತೀನಿ. ಈಗ ನೋಡಿ, ನಾನು ಸಜನ ಸಾಂಗತ್ಯ ಮಾಡ್ತಾ ಇದ್ದೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಈ ಸಜನ ಸಾಂಗತ್ಯದಲ್ಲಿ ನಿಮ್ಗೆ ಅದೆಲ್ಲ ತಿಳುವಳಿಕೆ ಬರುತ್ತೆ. ಅದೆಲ್ಲ ನಿಮ್ಮ ಎಲ್ಲಿಗೆ ಹೋಗುತ್ತೆ, ನಿಮ್ಮ ಮೆದುಳು ಒಳಗಡೆ. ಈ ಅಂದ್ರೆ ನಿಮ್ಮ ಒಳಗಡೆ ಇರುವಂತ ಈ ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಪರ್ಮನೆಂಟ್ ಮೆಮೊರಿ, ಅದು ಶಾಶ್ವತ ಆಗಿರೋಂತ ಒಂದು ಸಂಗ್ರಹಿಸಿಕೊಳ್ಳುವಂತ ಒಂದು ಅಂಶ, ಅದು ಮೆಮೊರಿ ಅಂತ ಹೇಳ್ತೀವಿ ನಾವು, ಅಲ್ವಾ? ಸೊ ಆ ನೆನಪಿನ ಶಕ್ತಿ ಶಾಶ್ವತ ಆಗಿರುತ್ತೆ. ಯಾವುದು? ಉಪಚೇತನ ಮನಸ್ಸು ಒಳಗಡೆ ಅಲ್ಲಿಗೆ ಸೇರ್ಕೊತದೆ, ಅಲ್ಲಿ ಇರ್ತದೆ. ಈಗ ಈ ತರ ನೀವು ಜೀವನದಲ್ಲಿ ಎಷ್ಟೋ ತಿಳ್ಕೊತಾ ಇರ್ತೀರಿ, ಒಳಗಡೆ ಇಟ್ಕೋತೀರಿ, ಮತ್ತೆ ನಿಮ್ಮ ಜೀವನ ನಡೆಸ್ತಾ ಇರ್ತೀರಿ. ಆದ್ರೆ ಮನೆಗೆ ಹೋದ ತಕ್ಷಣ, ಅಂದ್ರೆ ಈ ಸೆಷನ್ ಆದ ತಕ್ಷಣ, ಮನೆ ಮನೆ ಒಳಗಡೆ ಹೋದ ತಕ್ಷಣ ಯಾರು ನಿಮ್ಮನ್ನು ಬೈತಾರೆ. ಏನ್ ನಿಮ್ಗೆ ಏನ್ ಕೆಲಸ ಇಲ್ಲ, ಇದೇನ್ ಇಲ್ಲ, ಈ ಧ್ಯಾನ ಇದೆಲ್ಲ ನಿಮ್ಗೆ ಏನ್ ಹೇಳ್ಕೊಡ್ತದೆ ಅಂದ್ರೆ. ಸೊ ಏನಾಗ್ತದೆ, ನಿಮ್ಮ ಮನೆಯಲ್ಲೇ, ನಿಮ್ಮ ಪಕ್ಕದಲ್ಲೇ, ಅಂದ್ರೆ ನಿಮ್ಮ ಮನೆಯಲ್ಲೇ ನಿಮ್ಮ ತಂದೆ ಆಗ್ಬೋದು, ತಾಯಿ ಆಗ್ಬೋದು, ಇಲ್ಲಾಂದ್ರೆ ನಿಮ್ಮ ಹೆಂಡತಿ ಆಗ್ಬೋದು, ಮಕ್ಕಳಾಗ್ಬೋದು, ಅವರು ಆತ್ಮದಶೆ ಬೇರೆ ಇರ್ತದೆ. ನೀವ್ ಹೇಳಿದೆಲ್ಲ ಅವ್ರು ಕೇಳಲ್ಲ. ನಿಮ್ಮ ಆತ್ಮದಶೆ ಬೇರೆ, ಅವ್ರ ಆತ್ಮದಶೆ ಬೇರೆ. ನೀವಿರುವಂತ ಆತ್ಮದಶ ಅದು ಉನ್ನತವಾಗಿರ್ತದೆ. ಅಂದ್ರೆ ಒಂಥರ ಅದಕ್ಕೆ ಹೇಳ್ತೀವಲ್ಲ, ಸೋಲ್ ಎವಾಲ್ಯೂಷನ್ ಅಂತ. ಅಂದ್ರೆ ನಿಮ್ಮ ಆತ್ಮದಶನ ಉನ್ನತೀಕರಣ ಮಾಡ್ಕೊಂಡಿರ್ತೀರಿ. ಎಷ್ಟೋ ಜನ್ಮಗಳಿಂದ ಬರುವಂತದ್ದು ಇದು ಉನ್ನತೀಕರಣ. ಅದು ಈ ಜನ್ಮದಲ್ಲೇ ಬರಲ್ಲ, ಅದು ಅರ್ಥ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಅನಿಸ್ತದೆ, ಏನಪ್ಪ ಇವ್ನು ಹಿಂಗ್ ಮಾತಾಡ್ತಾನೆ ಅಂತ ನಿಮ್ಗೆ ಅನಿಸ್ತದೆ. ಅವಾಗ ನೀವೇನಾದ್ರೂ ನೀವು ತಿಳ್ಕೊಂಡಂತ ಜ್ಞಾನ ಅಲ್ಲಿ ನೀವು ಉಪಯೋಗಿಸಿಲ್ಲ ಅಂದ್ರೆ ನೀವೇನಾಗ್ತೀರಿ, ಅಲ್ಲಿ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ ನಿಮ್ಮಿಂದ. ರೆಸ್ಪಾನ್ಸ್ ಬಿಟ್ಟು ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೋ ಅದು ಚಿಕ್ಕದಾಗಿ, ಸಣ್ಣದಾಗಿ ಏನಾಗ್ತದೆ, ಸ್ವಲ್ಪ ದೊಡ್ಡ ಗಲಾಟ ತರ ಅದು ಶುರು ಆಗ್ಬಿಡ್ತದೆ. ಅಂದ್ರೆ ನೀವೊಂದು ಮಾತು ಮಾಡೋದು, ಅವರೊಂಥರ ಮಾತಾಡೋದು, ಇದು ಒಂದಕ್ಕೆ ಇನ್ನೊಂದು ಸೇರ್ಕೊಂಡು ಏನಾಗ್ತದೆ, ಅದು ದೊಡ್ಡದಾಗ್ಬಿಡ್ತದೆ. ಅವಾಗ ಏನಾಗ್ತದೆ, ನಿಜವಾಗಿ ನಿಮ್ಮ ಜೀವನ ಒಳಗಡೆನೆ ಒಂಥರ ಗೊಂದಲ ಆಯ್ತು, ಒಂಥರ ಕಷ್ಟ ತರ ಆಯ್ತು, ಅಲ್ವಾ? ಸೊ ಇಂಥದೆಲ್ಲ ಆಗ್ತದೆ ಯಾವಾಗ ನಿಮ್ಮ ಮನಸ್ಸು ನಿಯಂತ್ರಣ ಮಾಡ್ಕೊಳ್ಳೋ ಶಕ್ತಿ ನಿಮ್ಮ ಹತ್ರ ಇಲ್ಲ ಅಂದ್ರೆ. ಮತ್ತೆ ನಿಮ್ಮ ನಿಯಂತ್ರಣ ಮಾಡ್ಕೊಳ್ಳೋ ಶಕ್ತಿ ಎಲ್ಲಿದೆ ಅಂದ್ರೆ, ಈಗ ನೋಡಿ, ಈ ಅನುಭವ ತಿಳ್ಕೊಂಡಿದ್ವಿ, ಜ್ಞಾನ ಈ ಕ್ಲಾಸಿಂದ ತಿಳ್ಕೊಂಡಿದ್ವಿ, ಅದೇ ಜ್ಞಾನ ನೀವು ಅಲ್ಲಿ ಉಪಯೋಗಿಸಿದ್ರೆ ಏನಾಗ್ತದೆ, ಆ ಜ್ಞಾನ ಅನ್ನೋದು ಬುದ್ಧಿ ತರ ಪರಿವರ್ತನೆ ಆಗುತ್ತೆ ಅಷ್ಟೇ. ಅಂದ್ರೆ ಈ ಜ್ಞಾನ ನಾವು ಏನ್ ತಿಳ್ಕೊಂಡಿದ್ವೋ, ನಿಜವಾಗಿ ಆ ಜ್ಞಾನನ ಉಪಯೋಗಿಸಿ ಅವ್ರೆಲ್ಲದೆಲ್ಲ ಸಹಿಸ್ಕೊಂಡು, ಓಕೆ ಏನಾಗಲ್ಲ, ಅವ್ರು ಮಾತಾಡಿದ್ರು ನಮ್ಗೇನ್ ತೊಂದರೆ ಇಲ್ಲ, ನನಗಿರೋ ಸ್ಥಿತಿನೇ ನಾನು ಯಾವ ಕಲ್ತುಕೊಂಡಲ್ಲ, ಅವಾಗ ನಾನು ಯಾಕೆ ಅವ್ರಿಗೆ ರಿಯಾಕ್ಷನ್ ಕೊಡ್ಬೇಕು? ಸೊ ಪ್ರತಿಚರ್ಯ ಯಾಕೆ ತಗೋಬೇಕು? ನಾವು ಏನ್ ಬೇಕಾಗಿಲ್ಲ, ಆರಾಮಾಗಿ ಕೇಳಿಸ್ಕೊಡೋದು ಬೇಡೋದು. ಅಂದ್ರೆ ನಾವು ಈ ಕಡೆ ಕೇಳಿಸ್ಕೊಂಡಿದ್ವಿ, ಈ ಕಡೆ ಬಿಟ್ಬಿಟ್ಟಿದ್ವಿ. ನೋಡಿ, ಒಂದು ಉದಾಹರಣೆ ಇರ್ತೀನಿ. ಗೌತಮ್ ಬುದ್ಧ ಜೀವನದಲ್ಲಿ ಒಂದು ಘಟನೆ ಆಯ್ತು. ಗೌತಮ್ ಬುದ್ಧರು ಏನ್ ಮಾಡ್ತಾರೆ, ಒಂದು ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ಅಲ್ಲಿ ಭಾಷಣ ಕೊಡ್ತಾ ಇರ್ತಾನೆ. ಅಂದ್ರೆ ಅವ್ರು ಅಲ್ಲಿಗೆ ಹೋಗ್ತಾ ಇರ್ತಾ. ಸೊ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಯವರು ಅಷ್ಟೇ, ಎಷ್ಟೋ ಪ್ರತಿಯೊಂದು ಹಳ್ಳಿಗಳಿಗೆ, ಅಂದ್ರೆ ಆಂಧ್ರದಲ್ಲಿ, ಕರ್ನಾಟಕದಲ್ಲಿ ಪ್ರತಿ ಹಳ್ಳಿಗೆ ಹೋಗಿದ್ದಾರೆ. ಹೋಗಿ ಪ್ರತಿ ಹಳ್ಳಿಯಲ್ಲಿ ಅವರು ಭಾಷಣ ಕೊಡೋದು, ಈ ಆಧ್ಯಾತ್ಮಿಕ ಜ್ಞಾನ ಹಂಚ್ತಾ ಇರ್ತಾರೆ. ಆತರ ಗೌತಮ್ ಬುದ್ಧರು ಆತರ ಒಂದೊಂದು ಹಳ್ಳಿಗೆ ಹೋಗಿ ಅವರು ಮಾಡ್ತಾ ಇರ್ತಾರೆ. ಅವಾಗ ಒಂದು ಹಳ್ಳಿಯಲ್ಲಿ ಏನಾಗಿದೆ, ಈ ತರ ಮಾಡ್ತಾ ಇರೋ ಅವ್ರ ಸುತ್ತು ಅವ್ರ ಶಿಷ್ಯರೆಲ್ಲ ಇದ್ರು, ಎಲ್ಲ ಡಿಸೈಪಲ್ಸ್ ಎಲ್ಲ ಸುತ್ತಿದ್ರು. ಈಗೇನಾಯ್ತು, ಒಂದು ಒಂದು ಮಹಿಳೆ ಬರ್ತಾರೆ. ಒಂದು ಮಹಿಳೆ ಬಂದು ಏನ್ ಹೇಳ್ತದೆ, ಇವ್ನು ಯಾವ ತರ ಅಂದ್ರೆ ಭಯಾನಕವಾಗಿ ಬೈತಾರೆ. ಯಾರನ್ನು? ಈ ಬುದ್ಧನು ಕಂಟಿನ್ಯೂಸ್, ಅಂದ್ರೆ ಒಂಥರ ಸೊ ಕಂಟಿನ್ಯೂಸ್ ಆಗಿ ಬೈತಾನೆ ಇರ್ತದೆ. ಅವಾಗ ಇವ್ರು ನೋಡ್ತಾ ಶಿಷ್ಯರು ಏನ್ ಮಾಡ್ತಾರೆ, ಸೊ ಅವ್ರ ಮೇಲೆ ಏನೋ ಒಂದು ಆಕ್ಷನ್ ತಗೊಂಡಕ್ಕೆ ಮುದುಕ್ ಹೋಗ್ತಾರೆ. ಅವಾಗ ಬುದ್ಧರು ಏನ್ ಮಾಡ್ತಾರೆ, ನೀವು ನಿಲ್ಸಿ ಅಂತ ಹೇಳ್ತಾರೆ. ಇವ್ನು ಮುದುಗು ಬಿಡಲ್ಲ. ಸೊ ನೀವು ಸುಮ್ಮನೆ ಇರಿ ಅಂತ ಇವ್ರಿಗೆ ಹೇಳ್ತಾ ಸಿಗ್ನಲ್ ಕೊಡ್ತಾರೆ. ಅವಾಗ ಆಯಮ್ಮ ಬೈದು ಕೊನೆಗೆ ಯಾವ್ದು ರೆಸ್ಪಾನ್ಸ್ ಇಲ್ಲ. ಬುದ್ಧರು ನಗ್ತಾನೆ ಇರ್ತಾನೆ, ಸುಮ್ಮನೆ ಹಂಗೇ ನೋಡ್ತಾ ಇರ್ತಾರೆ. ಅವರು ಬೈದು ಆಮೇಲೆ ಅವರು ಹೊರ್ಟೋಗ್ತಾರೆ. ನಿಮ್ಗೆ ಏನಿಲ್ಲ ವೇಸ್ಟ್, ನಿಮ್ ಮುಂದೆ ಯಾವುದೇ ಮಾತಾಡಿ ನಿಮ್ಮಿಂದ ಏನೋ ಒಂದು ರಿಯಾಕ್ಷನ್ ಇಲ್ಲ, ಏನಿಲ್ಲ ಅಂತ ಹೇಳ್ಬಿಟ್ಟು ಅವರು ಹೊರ್ಟೋಗ್ತಾರೆ. ಅವಾಗ ಆದ್ಮೇಲೆ ಶಿಷ್ಯರು ಕೇಳ್ತಾರೆ, ಗುರುಜಿ, ಸ್ವಾಮೀಜಿ, ಯಾಕೆ ಅವ್ರು ಅಷ್ಟಲ್ಲಿ ಬೈತಾ ಇದ್ರೆ ನಾವೇನೋ ಮಾಡ್ಬೋದಲ್ಲ ನಿಮ್ ಪರವಾಗಿ, ನಾವೇನೋ ಒಂದು ಆಕ್ಷನ್ ತಗೊಳಕ್ಕೆ, ಅವ್ರ ಮೇಲೆ ಚರ್ಯ ತಗೊಳಕ್ಕೆ ಸಿದ್ಧವಾಗಿದ್ವಿ, ನೀವ್ ಯಾಕೆ ನಮ್ಮನ್ನು ನಿಲ್ಸಿದ್ರಿ ಅಂತಂದ್ರೆ, ಇಲ್ಲ, ಅವ್ರು ಬೈದದೆಲ್ಲ ನನಗೇನು ಕೇಳಿಸ್ಕೊಂಡಿಲ್ಲ, ನಾನು ಹೊರಗಡೆ ಹೋಗಿಲ್ಲ, ಅದು ಹಿಂಗೆ ವಾಪಸ್ ಹೋಗಿದೆ, ಅದು ನನಗೆ ಸಂಬಂಧ ಇಲ್ಲ. ಆಯಮ್ಮ ಬೈದಿದ್ರೆ ಅದು ಆಯಮ್ಮಗೆ ಸಂಬಂಧ, ಇಲ್ಲಿ ಬಂತು ಮತ್ತೆ ವಾಪಸ್ ಹೋಗಿದೆ, ಒಳಗಡೆ ಹೋಗಿಲ್ಲಪ್ಪ. ನನಗೆ ಯಾಕೆ ಅದ್ರ ಬಗ್ಗೆ ನಾನು ಯಾಕೆ ಕಷ್ಟಪಡ್ಬೇಕು, ಯಾಕೆ ಅದ್ರ ಮೇಲೆ ನಾವು ಯಾಕೆ ಪ್ರತಿಚರ್ಯ ಕೊಡಬೇಕು ಅಂತ ಈ ತರ ಹೇಳ್ತಾರೆ. ಅಂದ್ರೆ ನೋಡಿ, ಮನಸ್ಸು ನಿಯಂತ್ರಣ ಎಷ್ಟು ಚೆನ್ನಾಗಿದೆ ಅಲ್ಲಿ. ಅಂದ್ರೆ ಆ ಮನಸ್ಸು ನಿಯಂತ್ರಣ ಹೇಗೆ ಬಂತು ಅವ್ರಿಗೆ ಅಂದ್ರೆ
ಅವ್ರ ಬುದ್ಧಿ, ಅವ್ರು ಬುದ್ಧರು, ಗೌತಮ್ ಬುದ್ಧರು, ಸಿದ್ಧಾರ್ಥರು ಗೌತಮ್ ಬುದ್ಧರು ಆಗಿದ್ದಾರೆ. ಅದಕ್ಕೋಸ್ಕರ ಅವ್ರ ಹತ್ರ ಹೆಚ್ಚು ಬುದ್ಧಿ ಇದೆ. ಅದಕ್ಕೆ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ನಾನು ಹೇಳಕ್ಕೆ ಏನ್ ಇಷ್ಟಪಡ್ತೀನಿ ಅಂದ್ರೆ, ಪ್ರತಿಯೊಬ್ಬರು ಬುದ್ಧರಾಗ್ಬೇಕು. ಯಾವಾಗ ಬುದ್ಧರಾಗ್ತೀವೋ ಅಂದ್ರೆ, ಬುದ್ಧರಾದ ತಕ್ಷಣ ಏನಾಗ್ತದೆ, ಬುದ್ಧಿ ಅತಿ ಹೆಚ್ಚು ಆಗಿರುತ್ತೆ. ಪ್ರತಿಯೊಂದನು ಯಾವುದೇ ಮನಸ್ಸು ನಿಯಂತ್ರಣ ಮಾಡ್ಬೇಕಂದ್ರೆ ಬುದ್ಧಿ ಮಾತ್ರ ಮಾಡ್ತದೆ. ಇನ್ನು ಯಾವುದು ಈ ಜೀವನದಲ್ಲಿ ಯಾವುದೇ ಮಾಡಕ್ ಸಾಧ್ಯ ಇಲ್ಲ. ನಾನು ಹೇಳಿದ್ರು ನೀವು ಕೇಳಿಸ್ಕೋಬಹುದು ಅಷ್ಟೇ. ಮತ್ತೆ ಇನ್ನೊಬ್ರು ಬಂದು ನಿಮ್ಗೆ ಸಹಾಯ ಮಾಡ್ಬೋದು ಅಷ್ಟೇ. ನಿಮ್ಮ ಸ್ವಲ್ಪ ಜೋಪಾನವಾಗಿ ನಿಮ್ಗೆ ಹೇಳ್ಬೋದು, ಹಿಂಗ್ ಮಾಡ ಹಂಗ್ ಮಾಡಿ, ಸೊ ಈ ತರ ಆಯ್ತಲ್ಲ, ಆ ತರ ಆಗಿದೆಲ್ಲ, ಸ್ವಲ್ಪ ನೀವು ಏನೋ ಸುಧಾರಿಸ್ಕೊಳ್ಳಿ, ಏನ್ ತೊಂದರೆ ಇಲ್ಲ, ನಿಮ್ಗೆ ಒಳ್ಳೇದಾಗ್ತದೆ ಬಿಡಿ, ಮುಂದಿನ ದಿವಸದಲ್ಲಿ ಒಳ್ಳೇದಾಗ್ತದೆ, ಎಲ್ಲ ಒಳ್ಳೆ ಮಾತುಗಳು ಹೇಳ್ಬೋದು ಅಷ್ಟೇ. ಆದ್ರೆ ನಾನ್ ನಿಯಂತ್ರಣ ಮಾಡಕ್ಕಾಗಲ್ಲ. ನೀವು ಯಾವುದೇ ನಿಮ್ಮ ಮನಸ್ಸಿಂದ ಬರುವಂತ ಚರ್ಯಗಳನ್ನು, ಮತ್ತೆ ಮನಸ್ಸಿಂದ ನಿಮ್ಗೆ ಬರುವಂತ ಯಾವುದೇ ಉತ್ಪನ್ನ ಆಗ್ತಾ ಇರ್ತದೋ, ನಿರಂತರ ನಿಮ್ಮ ಮನಸ್ಸು ನೀವು ಉಪಯೋಗಿಸಿ ಏನೇನೋ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ರು, ಯೋಚನೆಗಳು ಮಾಡ್ತಿರೋ, ಮಾಡೋದು, ಇನ್ನೊಬ್ರು ಬೈಯೋದು, ಇದೆಲ್ಲ ನಾವು ಯಾರೇ ನಿಯಂತ್ರಣ ಮಾಡಕ್ಕಾಗಲ್ಲ. ನೀವೇ ನಿಯಂತ್ರಣ ಮಾಡ್ಕೋಬೇಕು. ನಿಮ್ಮ ಮನಸ್ಸು ನಿಯಂತ್ರಣ ಯಾರು ಮಾಡ್ಕೋಬೇಕು? ನೀವೇ ಮಾಡ್ಕೋಬೇಕು. ಯಾಕಂದ್ರೆ ನಿಮ್ಮ ಮನಸ್ಸಿಗೆ ಯಜಮಾನಿ ಯಾರು? ನಿಮ್ಮ ಮನಸ್ಸುಗೂ ಮೂಲಸ್ಥ ಯಾರಂದ್ರೆ, ಓನರ್ ಯಾರಂದ್ರೆ ನೀವಂದ್ರೆ ನಿಮ್ಮ ಆತ್ಮ ಅಂತ ಅರ್ಥ. ನಿಮ್ಮ ಆತ್ಮ ಅನ್ಕೋಬಹುದು, ಇಲ್ಲಾಂದ್ರೆ ಉಪಚೇತನ ಮನಸ್ಸು ಅನ್ಕೋಬಹುದು. ನೀವೇ ಈ ಮನಸ್ಸಿನಕ್ಕೆ ಅಂದ್ರೆ ಈ ಚೇತನ ಮನಸ್ಸಕ್ಕೆ ಅಧಿಪತಿ. ಅವಾಗ ನೀವು ನಿಯಂತ್ರಿಸಿಲ್ಲ ಅಂದ್ರೆ ಯಾರು ನಿಯಂತ್ರಿಸ್ತಾರೆ? ಮತ್ತೆ ನಿಯಂತ್ರಿಸಕ್ಕೆ ಏನ್ ಬೇಕು ಅಂದ್ರೆ, ಅದು ಪ್ರಧಾನವಾಗಿ ಇಂದಿನ ಕಾರ್ಯಕ್ರಮದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ, ಬುದ್ಧಿ ಅನ್ನೋದು ಹೆಚ್ಚು ಮಾಡ್ಕೊಡಿ. ಆ ಬುದ್ಧಿ ಹೆಚ್ಚು ಮಾಡ್ಕೊಳಕ್ಕೆ ಈಗಾಗಲೇ ಹೇಳಿದ್ದೀನಿ ನಾನು. ಒಂದು ಅನುಭವದಿಂದ ಜ್ಞಾನ ಬರ್ತದೆ. ಆ ಜ್ಞಾನವೇ ಬುದ್ಧಿಯಾಗಿ ಪರಿವರ್ತನೆ ಆಗುತ್ತೆ. ಅದು ಪ್ರಧಾನವಾಗಿ ನಾವು ಮಾಡ್ಬೇಕಾಗಿರೋದು. ಈ ಅನುಭವೇ ಇಲ್ಲಪ್ಪ ಅಂತಂದ್ರೆ, ನಾವು ಎಲ್ಲೋ ಬುಕ್ಕಿಂದ ಓದಿರೋದು, ಇನ್ನೊಂದು ಕೇಳಿಸ್ಕೊಂಡಿರೋದು, ಇದೆಲ್ಲಾನು ಏನಾಗ್ತದೆ, ಒಂಥರ ನಾಲೆಡ್ಜ್ ಆಗುತ್ತೆ. ಅಂದ್ರೆ ಅದು ಮಾಹಿತಿ. ಅಂದ್ರೆ ಮಾಹಿತಿ ಅಂತ, ಆ ಮಾಹಿತಿನೂ ಸಹ ನಮ್ಮ ಉಪಚೇತನ ಮನಸ್ಸಲ್ಲಿ ಅಲ್ಲಿ ಸಂಗ್ರಹಿಸ್ಕೊಂಡು ಇಟ್ಕೊಂಡಿರ್ತೀವಿ. ಆದ್ರೆ ಅದು ಉಪಯೋಗ ಆಗಲ್ಲ. ಅದು ಉಪಯೋಗ ಆಗ್ಬೇಕಂದ್ರೆ ಅಂತ ಪರಿಸ್ಥಿತಿ ನಿಮ್ ಮುಂದೆ ಬಂದ್ರೆ, ಅವಾಗ ಅದು ನಿಮ್ಗೆ ಏನಾಗ್ತದೆ, ಸ್ವಲ್ಪ ನಿಮ್ ಮಾಹಿತಿ ಇದೆಯಲ್ಲ, ನಿಮ್ಗೆ ಆ ಮಾಹಿತಿ ಆಧಾರ ಆಗಿ ನೀವು ಅದ್ರ ಮೇಲೆ ಸ್ವಲ್ಪ ಪ್ರತಿಚರ್ಯ, ಏನಂದ್ರೆ ನಿಮ್ಮಿಂದ ರಿಯಾಕ್ಷನ್ ಸ್ಟಾರ್ಟ್ ಆಗತ್ತೆ. ಅವಾಗ ಏನಾಗ್ತದೆ, ಅದರಿಂದ ಸ್ವಲ್ಪ ಕಲಿಯೋದಿರ್ತದೆ. ಅದರಿಂದ ಆ ಬಂದಿರುವಂತ ಪರಿಸ್ಥಿತಿ ನಿಮ್ ಎದುರಾಗಿ ಏನೋ ಪರಿಸ್ಥಿತಿ ಬಂದಿತ್ತಲ್ಲ, ಆ ಪರಿಸ್ಥಿತಿಯಿಂದ ಯಾವುದೇ ನಷ್ಟಗಳ ಆತರ ಯಾವುದೇ ಒಂದು ಪರಿಸ್ಥಿತಿ ಎದುರ್ಕೊಂಡ್ರೆ ಅದರಿಂದ ಕಲಿಯೋದು ಸ್ವಲ್ಪ ಇರ್ತದೆ. ಆ ಕಲಿಯೋದು ಏನಿರ್ತದೆ ನೋಡಿ, ಅದೇ ಅನುಭವೇ ಜ್ಞಾನ ಅಂತ ಹೇಳ್ತೀವಿ. ಅನುಭವೇ ಜ್ಞಾನ ಅಂದ್ರೆ ನಾಲೆಡ್ಜ್ ಇಸ್ ಪವರ್. ಓಕೆ, ಸೊ ಈ ತರ ಸ್ನೇಹಿತರೆ, ಇದು ನಾವು ಅರ್ಥ ಮಾಡ್ಕೋಬೇಕು. ಈ ತರ ಅರ್ಥ ಮಾಡ್ಕೊಂಡು ಖಂಡಿತವಾಗಿ ಪ್ರತಿಯೊಬ್ಬರು ಯಾವುದೇ ಕಷ್ಟಗಳು ಬರ್ತಾ ಇದೆ ಅಂದ್ರೆ ದೂರ ಹೋಗೋದು, ಅಲ್ಲಿಂದ ತಪ್ಸ್ಕೊಂಡು ಹೋಗೋದು ಏನು ಮಾಡಕ್ ಹೋಗ್ಬಿಡಿ. ಆದ್ರೂ ಎದುರ್ಕೋಬೇಕಂದ್ರೆ ನಮ್ಗೆ ಬುದ್ಧಿ ಬೇಕು. ಆ ಬುದ್ಧಿನ ಹೆಚ್ಚು ಮಾಡ್ಕೋಬೇಕಂದ್ರೆ ಖಂಡಿತವಾಗಿ ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ, ಮತ್ತೆ ಆ ಜೊತೆಗೆ ಹೆಚ್ಚು ಧ್ಯಾನ ಮಾಡ್ಕೊಳ್ಳೋದು. ಹೆಚ್ಚು ಧ್ಯಾನ ಮಾಡಿದ್ರೆ ಅಲ್ಲಿ ನಿಮ್ಗೊಂದು ಸಹಾಯ ಆಗತ್ತೆ. ಏನ್ ಸಹಾಯ ಆಗತ್ತೆ ಅಲ್ಲಿ? ಹೆಚ್ಚು ಧ್ಯಾನ ಮಾಡಿದ್ರೆ ಯಾವುದೇ ಒಂದು ಪರಿಸ್ಥಿತಿ, ಯಾವುದೇ ಒಂದು ಕೆಟ್ಟ ಪರಿಸ್ಥಿತಿ ನಮ್ಮ ಮುಂದೆ ಬಂದ್ರೆ ಅದನ್ನು ಎದುರ್ಕೊಳ್ಳುವಂತ ಶಕ್ತಿ ನಿಮ್ಮ ಹತ್ರ ಇರ್ತದೆ ಅಲ್ವಾ? ನಿಮ್ಗೆ ಏನ್ ಬೇಕು? ಒಂದು ಪರಿಸ್ಥಿತಿ ಎದುರ್ಕೋಬೇಕಂದ್ರೆ, ಒಂದು ಪರಿಸ್ಥಿತಿ, ಯಾವುದೇ ಕೆಟ್ಟ ಪರಿಸ್ಥಿತಿ ಎದುರ್ಕೊಂಡ್ರೆ ನಿಮ್ಗೆ ಜ್ಞಾನ ಸಿಗತ್ತೆ, ಅಂದ್ರೆ ಅನುಭವ ಸಿಗತ್ತೆ ಅಲ್ವಾ, ಎಕ್ಸ್ಪೀರಿಯನ್ಸ್ ಸಿಗತ್ತೆ. ಬಟ್ ಅದು ಎದುರ್ಕೊಳ್ಳೋಕೆ ನಿಮ್ಮ ಹತ್ರ ಶಕ್ತಿ ಇದೆಯಾ? ನೀವು ರೆಡಿ ಆಗಿದ್ರಾ, ತಯಾರಾಗಿದ್ರಾ? ಇಲ್ಲ. ಯಾಕಂದ್ರೆ ನಿಮ್ಮ ಒಳಗಡೆ ಶಕ್ತಿ ವಿಹೀನ ಆಗಿದೆ ಈಗಾಗ್ಲೇ. ಮತ್ತೆ ಆ ಶಕ್ತಿನ ಹೆಚ್ಚು ಮಾಡ್ಕೊಳಕ್ಕೆ ಏನ್ ಮಾಡಬೇಕು? ಪ್ರತಿದಿನ ನಾವು ಈ ತರ ನೈಟ್ ಮಲಗುವಾಗ, ಬೆಳಗ್ಗೆ ಧ್ಯಾನ ಮಾಡ್ತಾನೆ ಹೋಗ್ಬೇಕು. ಬೆಳಗ್ಗೆ ಮಾಡಿ ಒಂದು ಒಳ್ಳೆ ಧ್ಯಾನ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗಿ ಅಲ್ವಾ, ಅಲ್ಲಿ ಶಕ್ತಿ ಇರುತ್ತೆ ನಿಮ್ಗೆ. ಆ ಶಕ್ತಿನ ಉಪಯೋಗಿಸ್ಕೊಂಡು ನಿಮ್ಮ ಬಾಸ್ ಆಗ್ಬೋದು, ಇನ್ನೊಬ್ರು ಕೊಲೀಗ್ ಆಗ್ಬೋದು, ನಿಮ್ಮನ್ನು ಬೈದಿದ್ದಾರೆ, ಇಲ್ಲಾಂದ್ರೆ ನಿಮ್ ಮೇಲೆ ಏನೋ ಒಂದು ಆಪಾದನೆ ಮಾಡಿದ್ದಾರೆ, ಎಲ್ಲವೂ ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಇಲ್ಲಾಂದ್ರೆ ನೀವು ಏನಾಗ್ತದೆ, ರಿಯಾಕ್ಟ್ ಮಾಡ್ತೀರಿ. ರಿಯಾಕ್ಟ್ ಮಾಡಿದ ತಕ್ಷಣ ಏನಾಗ್ತದೆ, ಅದು ಬೆಳೆಸ್ಕೊಂಡು ಹೋಗ್ತದೆ ನಿಮ್ಮ ಮೇಲೆ. ಅವ್ರ ಮೇಲೆ ನೀವು ಅಸೂಯ, ದ್ವೇಷ ಎಲ್ಲ ಜಾಸ್ತಿ ಮಾಡ್ಕೊಂತ ಹೋಗೋದು, ಇಬ್ಬರು ಲೈಫ್ನು ಗೊಂದಲ ಆಗೋದು ಅಲ್ವಾ. ಅದು ಮಾಡ್ಕೋಬಾರ್ದು. ಯಾವುದೇ ರಿಯಾಕ್ಷನ್ ತೋರ್ಸಕ್ ಹೋಗ್ಬೇಡಿ, ರೆಸ್ಪಾನ್ಸ್ ಕೊಡಿ, ಅವ್ರಿಗೆ ಸಮಾಧಾನ ಕೊಡಿ ಅಷ್ಟೇ ಅಲ್ವಾ. ಅವ್ರ ಮೇಲೆ ರಿಯಾಕ್ಷನ್ ನೀವು ಹಿಂಗೆ ಯಾಗೆಲ್ಲ ಹೋಗ್ತೀರಿ, ನಾನು ನಿಮ್ಗಿಂತ ದೊಡ್ಡವನು, ನಿಮ್ಗಿಂತ ಒಳ್ಳೆಯವನು, ನನಗೆ ನಿಮ್ಗಿಂತ ಜಾಸ್ತಿ ಜ್ಞಾನ ಇದೆ, ನಿಮ್ಗೇನು ಗೊತ್ತು, ನನಗೆಲ್ಲ ಗೊತ್ತು, ಈ ತರ ಒಂದಕ್ಕೊಂದೊಂದು ಬೆಳೆಸ್ಕೊಂಡು ಹೋಗಿ ಖಂಡಿತವಾಗಿ ಏನಾಗ್ತದೆ, ನಿಮ್ಮ ಜೀವನನೇ ಹಾಳಾಗ್ತದೆ. ಅವ್ರ ಜೀವನ, ನಿಮ್ ಜೀವನ ಇಬ್ಬರದು ಹಾಳಾಗತ್ತೆ. ಅದಕ್ಕೋಸ್ಕರ ಯಾವಾಗಲೂ ಬುದ್ಧಿನ ಹೆಚ್ಚು ಮಾಡ್ಕೊಂತ ಹೋಗಿ, ಶಕ್ತಿನ ಹೆಚ್ಚು ಮಾಡ್ಕೊಂತ ಹೋಗಿ, ಅವಾಗ ನಿಮ್ಗೆ ಮನಸ್ಸು ಮೇಲೆ ಒಳ್ಳೆ ನಿಯಂತ್ರಣ ಸಿಗತ್ತೆ. ಎಷ್ಟು ನಿಯಂತ್ರಣ ಅಂದ್ರೆ, ನಿಮ್ಮನ್ನು ಬಿಟ್ಟು, ಯಜಮಾನ ಬಿಟ್ಟು ಒಂದು ಸ್ಟೆಪ್ ಆಚೆ ಹೋಗಲ್ಲ. ಅದು ಒಂದು ಇಂಚು ಆಚೆ ಹೋಗಲ್ಲ. ಏನೇ ಬಾಯಿ ಓಪನ್ ಮಾಡ್ಬೇಕು, ಈ ಮನಸ್ಸಲ್ಲಿ ಯೋಚನೆ ಬರ್ಬೇಕಂದ್ರೆ ನಿಮ್ಮ ಯಜಮಾನಿ ಪರ್ಮಿಷನ್ ತಗೊಂಡೇ ಆಚೆ ಹೋಗುತ್ತೆ.
ಅಂತ ಕಂಟ್ರೋಲ್, ಅಂತ ನಿಯಂತ್ರಣ ನಿಮ್ಗೆ ಸಿಗತ್ತೆ, ನಿಮ್ ಕೈಗೆ ಸಿಗತ್ತೆ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ. ಇದು ನಾನು ಹೇಳಕ್ಕೆ ಇಷ್ಟಪಟ್ಟಿದ್ದೀನಿ. ಆಮೇಲೆ ಇನ್ನೊಂದು ಕೇಂದ್ರೀಕರಣ ಅಂದ್ರೆ ಏನು, ಅಂದ್ರೆ ಏಕಾಗ್ರತೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಏಕಾಗ್ರತೆ ಬರ್ಬೇಕಂದ್ರೆ ನಮ್ಮ ಜೀವನ ಶೈಲಿ ಆ ಥರ ಇರ್ಬೇಕು. ಅಂದ್ರೆ ಏನಾಗ್ತದೆ, ಈಗಾಗಲೇ ಎಷ್ಟೋ ಕ್ಲಾಸಲ್ಲಿ ಹೇಳ್ತಾ ಬಂದಿದ್ದೇನೆ, ನಮ್ಮ ಏಕಾಗ್ರತೆ ಅನ್ನೋದು ಯಾವಾಗಲೂ ನಮ್ಮಿಂದ ಒಟ್ಟೋಗೋದ ಕಾರಣ, ಒಂದು ಧ್ಯಾನ ಮಾಡಿದ್ರೆ ಒಳ್ಳೆ ಏಕಾಗ್ರತೆ ಖಂಡಿತವಾಗಿ ಸಿಗತ್ತೆ. ಇಲ್ಲ ನಮ್ಮ ಮುದ್ರಗಳಲ್ಲಿ ಜ್ಞಾನ ಮುದ್ರ ಚಿನ್ಮುದ್ರ ಮಾಡಿದ್ರೆ ಒಳ್ಳೆ ಏಕಾಗ್ರತೆ ಸಿಗತ್ತೆ. ಏಕಾಗ್ರತೆ ಅಂದ್ರೆ ಏನಂದ್ರೆ, ನಾವು ಯಾವುದೇ ಕೆಲಸ ಮಾಡ್ತಾ ಇದ್ರೆ ಆ ಕೆಲಸದ ಮೇಲೆ ಗಮನ ಪೂರ್ತಿ ಇಡ್ಬೇಕು. 100% ಅಂದ್ರೆ ನಿಮ್ಮ ಪೂರ್ತಿ, ಸೊ 100% ನೀವು ಅಲ್ಲೇ ಇರ್ಬೇಕಾಗತ್ತೆ. ಅದೇ ಏಕಾಗ್ರತೆ. ಅವಾಗ ನಿಮ್ಗೆ ಏನಾಗ್ತದೆ ಗೊತ್ತಾ, ಯಾವಾಗ ಆ ತರ ನೀವು ನಿಮ್ ಕೆಲಸ ಆಗ್ಬೋದು, ಯೋಚನೆ ಆಗ್ಬೋದು, ಮಾತಾಡೋದಾಗ್ಬೋದು. ಈಗ ನಾನು ಮಾತಾಡ್ತಾ ಇದ್ದೀನಿ, ನಿಮ್ ಎಲ್ಲಾರ ಜೊತೆ ನಾನು ಮಾತಾಡುವಾಗ, ನಿಮ್ ಮುಂದೆ ನಾವು ಮಾತಾಡುವಾಗ, ನಾವು ಯಾವುದೋ ಯೋಚನೆ ಬಂದ್ರೆ ನಾನು ಏನ್ ಹೇಳ್ಬೇಕು ಅದು ಬರಲ್ಲ ಅಲ್ವಾ. ನಾನು ಏನ್ ಮಾಡ್ಬೇಕಂತ ಅನ್ಕೊಡ್ತೀನೋ ಅದು ನಾನು ಮಾಡಕ್ ಸಾಧ್ಯ ಆಗಲ್ಲ. ಮತ್ತೆ ನಾನು ಏನ್ ನಿಮ್ಗೆ ಎಲ್ಲರಿಗೂ ತಿಳಿಸ್ಕೊಡ್ಬೇಕಂತ ಅನ್ಕೊಟ್ಟಿನೋ ತಿಳಿಸ್ಕೊಡಕ್ ಸಾಧ್ಯವಾಗಲ್ಲ ಅಲ್ವಾ. ಯಾಕಂದ್ರೆ ನನ್ನ ಏಕಾಗ್ರತೆ ಸರಿಯಾಗಿಲ್ಲ. ಅದು ಅರ್ಥ ಮಾಡ್ಕೊಳ್ಳಿ. ಏಕಾಗ್ರತೆ ಇದ್ರೆ ನೈಪುಣ್ಯ ನಿಮ್ಮ ಕೆಲಸದಲ್ಲಿ ಹೇಳ್ತೀವಲ್ಲ. ಸೊ ಏನ್ ಹೇಳ್ತೀವಿ ಅಂದ್ರೆ, ಒಂದು ಕೆಲಸದಲ್ಲಿ ಒಂದು ನೈಪುಣ್ಯ, ದಕ್ಷತಾ ಅಂತ ಹೇಳ್ತೀವಿ. ಓಕೆ. ಸೊ ಕರ್ಮಸು ಕೌಶಲ್ಯಂ ಅಂತ ಹೇಳ್ತೀವಿ. ಕರ್ಮಸು ಕೌಶಲ್ಯಂ ಅಂದ್ರೆ ಯಾವುದೇ ನೀವು ಕರ್ಮ ಮಾಡ್ತಾ ಇದ್ರೆ ಅದ್ರ ಮೇಲೆ ಏಕಾಗ್ರತೆ ಚೆನ್ನಾಗಿದ್ರೆ, ಕರ್ಮ ಅಂದ್ರೆ ಒಂದು ಕೆಲಸ ಅಂತಾನೆ ಅಲ್ಲ, ಅಂದ್ರೆ ಒಂದು ಕೆಲಸ ಅಂದ್ರೆ ಡೀಡು ಆಕ್ಷನ್ ಅಂತ ಹೇಳ್ತೀವಲ್ಲ, ಅದೊಂದೇ ಅಲ್ಲ. ಕರ್ಮ ಅಂದ್ರೆ 3 ರಕ ಕರ್ಮ ಇದೆ: ಮನಸ, ವಾಚ, ಕರ್ಮನ. ಅಂದ್ರೆ ಮನಸ್ಸಲ್ಲಿ ಯೋಚನೆ ಮಾಡೋದು, ಬಾಯಲ್ಲಿ ಮಾತಾಡೋದು, ಮತ್ತೆ ಮತ್ತೆ ಈ ಕೈಯಿಂದ ಮಾಡೋದು. ಈ 3 ವಿಧಗಳ ಕರ್ಮಲಿದೆ. ಈ 3 ವಿಧ ಕರ್ಮಗಳನ್ನು ಕರೆಕ್ಟ್ ಆಗಿ ಪಾಲನೆ ಮಾಡ್ಬೇಕಂದ್ರೆ ನಿಮ್ಗೆ ಏಕಾಗ್ರತೆ ಬೇಕೇ ಬೇಕು. ಇಲ್ಲ ಅಂದ್ರೆ, ಏಕಾಗ್ರತೆ ಇಲ್ಲ ಅಂದ್ರೆ ನೀವು ಮಾಡೋದ್ರಲ್ಲಿ ನೈಪುಣ್ಯ ಇರಲ್ಲ, ಕೌಶಲ್ಯ ಇರಲ್ಲ. ಕೌಶಲ್ಯ ಅಂದ್ರೆ ಎಕ್ಸಲೆನ್ಸ್ ಅಂದ್ರೆ ಕೌಶಲ್ಯಂ. ಸೊ ಕರ್ಮಸು ಕೌಶಲ್ಯಂ, ಯೋಗ ಕರ್ಮಸು ಕೌಶಲ್ಯಂ ಅಂದ್ರೆ ಏನು? ಯೋಗ ಮಾಡ್ತೇವೆ. ಯೋಗ ಅಂದ್ರೆ ಏನು? ಧ್ಯಾನನೇ ಯೋಗದಲ್ಲಿ ಭಾಗ ಧ್ಯಾನ. ಬಟ್ ಧ್ಯಾನನೇ ಪ್ರಧಾನ ಭಾಗವಾಗಿರ್ತದೆ. ಮನಸ್ಸಿಗೆ ಸಂಬಂಧಿಸಿದ್ದು ಧ್ಯಾನ ಅಲ್ವಾ. ಸೊ ಮೊದಲನೇದಿಲ್ಲ ಆಸನ, ಪ್ರಾಣಾಯಾಮ ಇದೆಲ್ಲನು ದೇಹಕ್ಕೆ ಸಂಬಂಧಿಸಿದ್ದು, ದೈಹಿಕ ಆರೋಗ್ಯಕ್ಕೆ ಸಂಬಂಧಿಸಿದ್ದು. ಆದ್ರೆ ಈ ಧ್ಯಾನ ಅನ್ನೋದು ಮಾನಸಿಕ ಆರೋಗ್ಯಕ್ಕೆ, ಈ ನಮ್ಮ ಪೂರ್ತಿ ಮನೋಮಯಕ್ಕೂ ಸಂಬಂಧ ಇರೋದು ಈ ಮನಸ್ಸು ಅಂತ ಅಲ್ವಾ. ಅದಕ್ಕೋಸ್ಕರ ಈ ಮನಸ್ಸು ಅಂದ್ರೆ ಕರ್ಮಸು ಕೌಶಲ್ಯ ಅನ್ನೋದು ಏನಂದ್ರೆ, ಖಂಡಿತವಾಗಿ ನೀವು ಯಾವುದೇ ಕೆಲಸ ಮಾಡಿದರೆ ಅದರಲ್ಲಿ ನಿಮ್ಗೆ ಕೌಶಲ್ಯ ಬೇಕು ಅಂದ್ರೆ ಖಂಡಿತವಾಗಿ ನೀವು ಧ್ಯಾನಿ ಆಗ್ಬೇಕು, ಧ್ಯಾನ ಮಾಡ್ತಾ ಹೋಗ್ಬೇಕು. ಯೋಗ ಅಂತ ಇರ್ತೀವಲ್ಲ, ಯೋಗ ಮಾಡ್ಬೇಕು. ಯೋಗ ಅಂದ್ರೆ ಧ್ಯಾನ. ಸೊ ಆ ತರ ಮಾಡ್ಕೊಂಡು ಹೋದ್ರೆ ಖಂಡಿತವಾಗಿ ನಿಮ್ಗೆ ಏಕಾಗ್ರತೆ ಸಿಗತ್ತೆ ಅಲ್ವಾ. ಸೊ ಈ ತರ ಸ್ನೇಹಿತರೆ, ಯಾವುದೇ ಕೆಲಸ ಅದ್ರ ಮೇಲೆ ಪೂರ್ತಿ ಗಮನ. ಕೆಲಸ ಅಂದ್ರೆ ಯೋಚನೆ ಆಗ್ಬೋದು, ಮಾತಾಡೋದಾಗ್ಬೋದು, ಆಮೇಲೆ ಕೆಲಸ ಮಾಡ್ಬೋದು ಯಾವುದೇ. ಭೌತಿಕವಾಗಿ ಒಂದು ಕೆಲಸ ಮಾಡೋದು ಪ್ರತಿಯೊಂದು ಖಂಡಿತವಾಗಿ ಯಶಸ್ವಿಗೊಳಿಸ್ಕೊಳ್ತದೆ ಯಾವಾಗ ಏಕಾಗ್ರತೆ ಅತಿ ಹೆಚ್ಚಾಗಿರ್ಬೇಕು. ಎಷ್ಟಿರ್ಬೇಕು? 100% ಇರ್ಬೇಕು. ಅಂದ್ರೆ ಈ ಪಕ್ಕದಲ್ಲಿ ಯಾರಿದಾರೋ, ಈ ಪಕ್ಕದಲ್ಲಿ ಯಾರಿದಾರೋ ನಮ್ಗೆ ಗೊತ್ತಿಲ್ಲ. ಆ ತರ ನಮ್ಮ ಏಕಾಗ್ರತೆ ಅಷ್ಟಿರ್ಬೇಕು. ನಾವೇನ್ ಹೇಳ್ತಂದ್ರೆ ಪಾಯಿಂಟ್ 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 ಬುಲೆಟ್ ಪಾಯಿಂಟ್ ಇರ್ತದೆ, ಬುಲೆಟ್ ಪಾಯಿಂಟ್. ಸೊ ನಾವು ಒಂದು ಬುಲೆಟ್ ಹೊಡೆದ್ರೆ ಹೆಂಗೋಗುತ್ತೆ, ಸೀದಾ ಹೋಗಿ ಒಂದೇ ಒಂದು ಪಾಯಿಂಟ್ ಹೊಡಿತದಿಲ್ಲ. ಆ ತರ ಆ ಬುಲೆಟ್ ಪಾಯಿಂಟೆಡ್ ಆ ಕಾನ್ಸಂಟ್ರೇಷನ್, ಆ ಏಕಾಗ್ರತೆ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕಾಗತ್ತೆ. ಅವಾಗ ನೀವು ವೈದ್ಯರಾಗ್ಬೋದು, ಇಂಜಿನಿಯರ್ ಆಗ್ಬೋದು, ಡಾಕ್ಟರ್, ಇನ್ನು ಬೇಕಾದ್ರೆ ಯಾವುದೇ ಬಿಸ್ನೆಸ್ ಮ್ಯಾನ್ ಆಗ್ಬೋದು, ನಮ್ಮ ವಿದ್ಯಾರ್ಥಿಗಳಾಗ್ಬೋದು. ಪ್ರತಿಯೊಬ್ಬರು ಅವ್ರು ಮಾಡೋ ಕೆಲಸದಲ್ಲಿ ಖಂಡಿತವಾಗಿ ಅವ್ರು ಮಾಡುವಂತ ವ್ಯವಹಾರಗಳು, ಕೆಲಸಗಳು, ಇಲ್ಲಾಂದ್ರೆ ಕಲಿಯೋದು ಎಲ್ಲಾದ್ರೂ ಅದ್ಭುತವಾಗಿರುತ್ತೆ ಯಾವಾಗ ಏಕಾಗ್ರತೆ ಚೆನ್ನಾಗಿದ್ರೆ. ಏಕಾಗ್ರತೆ ಇರುವಾಗನೇ ನೋಡಿ, ನಮ್ಮ ವಿವೇಕಾನಂದ ಬಗ್ಗೆ ತಿಳ್ಕೊಳ್ಳೋಣ ಸ್ವಲ್ಪ. ಇನ್ನೊಂದು 2 ನಿಮಿಷ ನಾನು ಮುಗಿಸ್ತೀನಿ. ಸೊ ಸ್ನೇಹಿತರೆ, ಈ ವಿವೇಕಾನಂದ ಅವರು ಈ ಧ್ಯಾನ ಒಂದು 7 ವರ್ಷದಿಂದ ಶುರು ಮಾಡ್ತಾರೆ. 7 ವರ್ಷದಿಂದ ಅವ್ರು 7 ವರ್ಷ ವಯಸ್ಸಿರುವಾಗನೇ ಅವರು ತಾಯಿ ಏನ್ ಮಾಡ್ತಾರೆ, ಅವ್ರನ್ನ ಯಾವಾಗಲೂ ಧ್ಯಾನದಲ್ಲಿ ಕೂರಿಸ್ತಾ, ಧ್ಯಾನದ ಬಗ್ಗೆ ಹೇಳ್ತಾ ಅವರು ಆ ಥರ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಅದೇ ತರ ಅವರು ಬೆಳೆಸ್ತಾ ಇರ್ತಾರೆ. ಈ ತರ ಆಗಿ ಆಮೇಲೆ ಕೊನೆಯದಾಗಿ ಸ್ವಲ್ಪ ದೊಡ್ಡವರಾದ್ಮೇಲೆ ಖಂಡಿತವಾಗಿ ನಮ್ಮ ರಾಮಕೃಷ್ಣ ಪರಮಹಂಸರು ಸಿಗ್ತಾರೆ. ಅಲ್ಲಿಂದ ಇನ್ನೂ ಜಾಸ್ತಿ ಅವರಿಗೆ ಗೈಡೆನ್ಸ್ ಎಲ್ಲ ಸಿಗ್ತಾ ಹೋಗ್ತದೆ, ಅದು ಬೇರೆ. ಆದ್ರೆ ಚಿಕ್ಕ ವಯಸ್ಸಿಂದ ಅವ್ರು ಶುರು ಮಾಡಿದಕ್ಕೆ ಏನಾಗಿದೆ ಅಂದ್ರೆ, ಹೆಚ್ಚಾಗಿ ಈ ಧ್ಯಾನ ಮಾಡ್ತಾ ಏನಾಗಿದೆ, ಅವ್ರ ಕಾನ್ಸಂಟ್ರೇಷನ್, ಅವ್ರ ಮೆಮೊರಿ ಪವರ್ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ, ಅವರು ಒಂದು ಹೇಳ್ತಾ ಇದ್ರು, ಯಾವ್ದೋ ಒಂದು ಲೈಬ್ರರಿಗೆ ಹೋಗ್ತಾರೆ, ಕನ್ಯಾಕುಮಾರಿಯಲ್ಲಿ. ಕರೆಕ್ಟ್, ಕನ್ಯಾಕುಮಾರಿಯಲ್ಲಿ ಒಂದು ಲೈಬ್ರರಿಗೆ ಹೋಗ್ತಾರೆ. ಅಲ್ಲಿ ಒಳಗಡೆ ಹೋದ್ಮೇಲೆ
ಆಮ್, ಯಾರೋ ಸನ್ಯಾಸಿ ಬಂದ್ರಂತ ಅವರು ಲೈಬ್ರರಿ ಅವ್ರಿಗೆ ಗೊತ್ತಿಲ್ಲ, ಇವರು ವಿವೇಕಾನಂದ ಅದೆಲ್ಲ ಗೊತ್ತಿಲ್ಲ. ಆ ಆ ಟೈಮ್ಗೆ ಅವ್ರು ಇನ್ನೂ ಅಂದ್ರೆ ಪ್ರಸಿದ್ಧಿ ಹೊಂದಿಲ್ಲ ಅಲ್ವಾ. ಸೊ ನಾರ್ಮಲ್ ಒಂದು ಯೋಗಿ ಅಲ್ಲೇನೋ ಧ್ಯಾನ ಮಾಡ್ಕೊಳಕ್ಕೆ ಹೋಗ್ತಾನೆ ಕನ್ಯಾಕುಮಾರಿಗೆ. ಸೊ ಆ ಲೈಬ್ರರಿಗೆ ಹೋಗಿ ಕೇಳ್ತಾನೆ, ಇದು ನನಗೂ ಈ ಬುಕ್ಕು ಸ್ವಲ್ಪ ಕೊಡ್ತೀರಾ, ಒಂದು 5 ನಿಮಿಷದಲ್ಲಿ ವಾಪಸ್ ಕೊಡ್ತೀನಿ ಅಂತಂದ್ರೆ, ಇದೆಲ್ಲ ನಿಮ್ಗೂ 5 ನಿಮಿಷದಲ್ಲಿ ಕೊಡೋದೇನಿದೆ, ಇಷ್ಟು ದಪ್ಪ ಬುಕ್ ನೀವೇನ್ ನೋಡ್ತೀರಿ ಇದೆಲ್ಲ ಅಂತ ಒಂಥರ ಅವರು ಏನ್ ಅನ್ಕೊಂತಾರೆ, ಇವ್ರು ಏನೋ ನಾರ್ಮಲ್ ವ್ಯಕ್ತಿ ಅಂತ ಅನ್ಕೊಂತಾರೆ. ಆದ್ರೆ ಅವಾಗ ಅವ್ರು ರಿಕ್ವೆಸ್ಟ್ ಮಾಡಿ ಇನ್ನೊಂದು ಮಾಡಿ ಆ ಬುಕ್ ತಗೋತಾರೆ. ತಗೊಂಡು ಒಂದ್ಸರಿ ಸುಮ್ಮನೆ ಅಂದ್ರೆ ಫಸ್ಟ್ ಪೇಜ್ ಇಂದ ಲಾಸ್ಟ್ ಪೇಜ್ ಅದ ನೋಡ್ಕೊಂಡು ಹೋಗ್ತಾನೆ, ಪೇಜ್ ಬೈ ಪೇಜ್ ಒಂದು ಪುಟ ತಿರ್ಸ್ಕೊಂಡು ನೋಡ್ಕೊಂಡು ಕೊನೆಯವರೆಗೂ ಬಂದು ಆ ಬುಕ್ ವಾಪಸ್ ಕೊಟ್ಟು ಹೋಗ್ತಾನೆ ಅಷ್ಟೇ. ಆಮೇಲೆ ಏನು ಇಷ್ಟು ಬೇಗ ಕೊಟ್ಬಿಟ್ರಿ ನೀವು ಅಂತಂದ್ರೆ, ಆಯ್ತು ಓದಿದ್ದೀನಿ ಎಲ್ಲ ಆಯ್ತಲ್ಲ ಅಂತ ಹೇಳ್ತಾರೆ. ಈ ತರ ಓದೋದು ಎಲ್ಲಿ ನೋಡಿಲ್ವಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಆಶ್ಚರ್ಯ ಆಗತ್ತೆ ಅಲ್ವಾ. ಅವಾಗ ಹೇಳ್ತಾರೆ, ಯಾವ ಪೇಜಲ್ಲಿ ಏನ್ ಬೇಕು ಕೇಳಿ ಅಂತ ಹೇಳ್ತಾರೆ. ನಿಜನಾ ಅದು ಅಂತ ಹೇಳಿದ್ರೆ, ಅವ್ರು ನಿಜ, ನೀವು ಕೇಳಿ ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಯಾವ ಪೇಜಲ್ಲಿ ಕೇಳಿದ್ರು ಆ ಪೇಜ್ ಕರೆಕ್ಟ್ ಆಗಿ ಡಿಟೋ ಅಂದ್ರೆ ಏನು ಮಾಹಿತಿ ಇದೆ ಎಲ್ಲ ಮಾಹಿತಿ ಇನ್ಫಾರ್ಮೇಶನ್ ಕೊಟ್ಬಿಡ್ತಾರೆ. ಅವಾಗ ಅವ್ರಿಗೆ ಆಶ್ಚರ್ಯವಾಗಿ ಸಾರಿ ಹೇಳ್ತಾರೆ, ನಿಮ್ನು ತಪ್ಪು ತಿಳ್ಕೊಂಡಿದ್ವಿ, ನೀ ಯಾರಂತ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ. ಆ ತರ ಇದು ಒಂದು ಉದಾಹರಣೆ ಹೇಳಿದೆ ನಿಮ್ಗೆ. ಅಂದ್ರೆ ಇದು ಗ್ರಾಫಿಕ್ ರೀಡರ್ಸ್ ಅಂತ ಇರ್ತಾರೆ. ಅಂದ್ರೆ ಏನಿರ್ತಂದ್ರೆ ಅವ್ರು ಒಂದು ಸರಿ ಈ ತರ ನೋಡಿದ್ರೆ ಸಾಕು, ಪೂರ್ತಿ ಒಳಗಡೆ ಹೋಗುತ್ತೆ. ಅಂದ್ರೆ ನೋಡಿ, ಆ ಧ್ಯಾನ ಮಾಡಿ ಯೋಗ ಸಾಧನೆ ಮಾಡಿ ಅವರು ಕಾನ್ಸಂಟ್ರೇಷನ್ ಏಕಾಗ್ರತೆ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ, ನೋಡಿದ ತಕ್ಷಣ ಹಂಗೆ ಒಳಗಡೆ ಹೋಗುತ್ತೆ ಎಲ್ಲ. ಒಂದು ಒಂದು ಫೋಟೋ ತರ, ಒಂದು ಫೋಟೋ ನಾವು ಒಂದು ಕ್ಯಾಮರಾಲಿ ಫೋಟೋ ತಗೊಂತೀವಲ್ಲ, ಹಿಂಗೆ ಫೋಟೋ ತಗೊಂಡ್ರೆ ಏನಾಗ್ತದೆ, ಕ್ಲಿಕ್ ಅಂತಂದ್ಮೇಲೆ ಕ್ಯಾಮರಾ ಒಳಗಡೆ ಹೋಗಿ ಆ ಪುಟ ಎಲ್ಲ ಆ ಇನ್ಫಾರ್ಮೇಶನ್ ಏನೋ ಒಳಗಡೆ ಹೋಗಿ ಸ್ಟೋರ್ ಆಗ್ತದೆ, ಅಂದ್ರೆ ಸೇರ್ಕೊಳ್ತದೆ ಅಲ್ವಾ. ಅದೇ ತರ ಅಷ್ಟು ಮೆಮೊರಿ ಪವರ್ ಯಾಕೆ ಬಂತು, ಅವ್ರಿಗೆ ಅಂದ್ರೆ ಒಳ್ಳೆ ಧ್ಯಾನ ಮಾಡಿದ್ರು, ಒಳ್ಳೆ ಯೋಗ ಸಾಧಕರು ಅವರು. ಅದರಿಂದ ಒಳ್ಳೆ ಏಕಾಗ್ರತೆ ಇದೆ, ಒಳ್ಳೆ ಫೋಕಸ್, ಕಾನ್ಸಂಟ್ರೇಷನ್, ಆ ಏಕಾಗ್ರತೆ, ಕೇಂದ್ರೀಕರಣ ಇದು ಹೆಚ್ಚಾಗಿದೆ. ಎಷ್ಟು ಹೆಚ್ಚಾಗಂದ್ರೆ ಅನಂತವಾಗಿದೆ. ಅದಕ್ಕೋಸ್ಕರ ಅವ್ರಿಗೆ ಅಷ್ಟು ಮೆಮೊರಿ ಪವರ್ ಇತ್ತು. ಅದಕ್ಕೋಸ್ಕರನೇ ಅವರು ವಿವೇಕಾನಂದರಾಗಿದ್ರು, ಮತ್ತೆ ಈ ಪ್ರಪಂಚದಲ್ಲೇ ಪ್ರಖ್ಯಾತಿ ಹೊಂದಿದ್ರು. ನಮ್ಮ ದೇಶಾದ್ಯಂತ ನಮ್ಮ ಸಂಸ್ಕೃತಿನೇ, ನಮ್ಮ ಭಾರತ ಸಂಸ್ಕೃತಿನೇ ಇನ್ನೊಂದು ಬೇರೆ ದೇಶಗಳಿಗೆಲ್ಲ, ಬೇರೆ ರಾಜ್ಯಗಳಿಗೆಲ್ಲ ಪರಿಚಯ ಮಾಡಿ, ಸೊ ಒಂಥರ ಎಷ್ಟೋ ಪ್ರಚಾರ ಮಾಡಿದ್ದಾರೆ. ಹಿಂದೂ ಸನಾತನ ಧರ್ಮನು ತುಂಬಾ ಪ್ರಚಾರ ಮಾಡಿದ್ದಾರೆ. ಸೊ ಈ ತರ ಆಗ್ತದೆ ಸ್ನೇಹಿತರೆ. ಅದೇ ತರ ನಮ್ಮ ಮಕ್ಕಳನ್ನು ಆ ತರ ಬೆಳೆಸ್ಬೇಕು. ಪ್ರತಿಯೊಬ್ಬರು ಮಕ್ಕಳು ವಿವೇಕಾನಂದ ಆಗ್ಬೇಕು ಅಂತ ಗುರಿ ಇಟ್ಕೊಳ್ಳಿ. ಓಕೆ, ಯಾಕೆ ಗುರಿ ಇಟ್ಕೋಬಾರ್ದು, ಏನೋ ತಪ್ಪಿದ್ಯಾ ಅಂದ್ರೆ, ಪ್ರತಿಯೊಬ್ಬರು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕಾ, ಇಲ್ಲಾಂದ್ರೆ ಒಂದು ಯಾರೋ ಬಿಸ್ನೆಸ್ ಪರ್ಸನ್ ಆಗಿ ದುಡ್ಡು ಸಂಪಾದನೆ ಮಾಡಿ ಆ ದುಡ್ಡು ತಂದು ಮತ್ತೆ ಬ್ಯಾಂಕಲ್ಲಿ ಹಾಕಿ ಅವನ ಒಂದೇ ಒಂದು ಒಳ್ಳೆ ಜಾಬು, ಮತ್ತೆ ಒಂದು ಒಳ್ಳೆ ಮ್ಯಾರೇಜ್ ಆಯ್ತು, ಮಕ್ಕಳು ಬಂದ್ರು, ಆ ಮಕ್ಕಳನ್ನ ಬೆಳೆಸೋದು, ಮತ್ತೆ ಇವನು ಪೂರ್ತಿ ಜೀವನ ಮಕ್ಕಳಿಗೋಸ್ಕರ ಓಡಾಡಿ ಕೊನೆಗೆ ಏನಾಗ್ತದೆ, ರೋಗಗಳು ಒಂದು 50-60 ಆದ್ಮೇಲೆ BP ಶುಗರ್ ಸ್ಟಾರ್ಟ್ ಆಗಿ ತಿನ್ನಕ್ಕಾಗಲ್ಲ, ಉಣಕ್ಕಾಗಲ್ಲ, ಮಾಡ್ಕೊಳಕ್ಕಾಗಲ್ಲ. ಸೊ ಈ ತರ ಆಗಿ ಇದೇನಾ ಜೀವನ ಅಂದ್ರೆ, ಈ ತರ ಜೀವನಕ್ಕೆ ನಾವು ಈ ಭೂಮಿಯಲ್ಲಿ ಬರ್ಬೇಕಾ? ಪ್ರತಿಯೊಬ್ಬರು ಆನಂದವಾಗಿರ್ಬೇಕು, ಅತಿ ಶಕ್ತಿವಂತವಾಗಿರ್ಬೇಕು, ಅತಿ ವಿವೇಕವಂತವಾಗಬೇಕು. ಇಷ್ಟೆಲ್ಲ ನಾವು ಮಾಡಿದ್ರೇನೆ ಈ ಜೀವನಕ್ಕೂ ಸಾರ್ಥಕ. ಆಯ್ತಾ? ಸುಮ್ಮನೆ ನಾನೇನೋ ಬದುಕಿದ್ದೀನಿ, ತಿಂದಿದ್ದೀನಿ, ಮತ್ತೆ ಮಲ್ಕೊಂಡಿದ್ದೀನಿ, ನಮ್ಮ ಮಕ್ಕಳಾಗಿದ್ದೀವಿ, ಮತ್ತೆ ದುಡ್ಡು ಸಂಪಾದನೆ ಮಾಡಿದ್ದೀನಿ, ಹೋಗ್ತಾ ರೋಗಲ್ ತಗೊಂಡಿದ್ದೀನಿ, ಆ ರೋಗಲಿಂದ ತುಂಬಾ ನೋವು ಅನುಭವಿಸಿದ್ದೀನಿ. ಸೊ ನಿಜವಾಗಿಯೂ ಇರಕ್ಕೆ ಆಗ್ತಾ ಇಲ್ಲ, ಇಲ್ಲಿ ಇರಬಾರ್ದು ಅಂತ ಅನಿಸ್ತಾ ಇದೆ. ಒಂಥರ ನಾನು ದೇಹ ಬಿಡ್ಬೇಕಂತ ಆಗ್ತದೆ, ದೇಹ ನಿಮ್ಮನ್ನು ಬಿಡಲ್ಲ. ಯಾಕಂದ್ರೆ ನಿಮ್ಮ ಪಾಪ ಕರ್ಮಗಳು ಅಷ್ಟಿದೆ. ಈ ಪಾಪ ಕರ್ಮಗಳು ಎಲ್ಲಾನು ನಾವು ಜೀವನದ ಕೊನೆಯಲ್ಲಿ ಸ್ವಲ್ಪ ಕರ್ಮಗಳು ಅನುಭವಿಸ್ಬೇಕಾಗತ್ತೆ. ಯಾಕಂದ್ರೆ ಅವಾಗ ನೀವು ಏನ್ ಮಾಡಕ್ ಆಗಲ್ವಲ್ಲ, ಅದು ಗೊತ್ತು, ಅಂದ್ರೆ ನೈಸರ್ಗಿಕ ಗೊತ್ತು. ಆವಾಗ ಅಂದ್ರೆ ಅಟ್ಲೀಸ್ಟ್ ನೀವು ಅದ್ ಏನ್ ಕೊಡ್ತೋ ತಗೊಂತೀನಿ ನೀವು. ಇಲ್ಲಾಂದ್ರೆ ಸ್ವಲ್ಪ ಏಜ್ ಇದ್ರೆ ಏನಾಗ್ತದೆ, ಅಂದ್ರೆ ನಮ್ಗೆ ಏಜ್ ಕಡಿಮೆ ಇದ್ರೆ ಏನಾಗ್ತದೆ, ಅದು ಏನೇ ಕರ್ಮ ಬಂದ್ರು ಆ ಕರ್ಮನ ಎದುರಿಸ್ತಾ ಇರ್ತೀವಿ. ಅಂದ್ರೆ ಪೂರ್ತಿ ಎದುರಿಸ್ತಾನೆ ಇರ್ತೀವಿ, ಆದ್ರೆ ಎದುರ್ಕೊಳಕ್ ಆಗಲ್ಲ, ಆದ್ರೂ ಪ್ರಯತ್ನ ಮಾಡ್ತಾ ಇರ್ತೀವಿ. ಆದ್ರೆ ಯಾವಾಗ ಒಂದು ಏಜ್ ಅಂದ್ರೆ ಜಾಸ್ತಿ, ವಯಸ್ಸು ಜಾಸ್ತಿ ಅವಾಗ ನಿಮ್ ಕೈಲಿ ಏನಾಗಲ್ಲ. ಅವಾಗ ಖಂಡಿತವಾಗಿ ಅವ್ರು ಏನ್ ಕೊಡ್ತಾರೋ ಆ ಕರ್ಮ ಅನುಭವಿಸ್ತೀವಿ ಅಷ್ಟೇ. ಅನುಭವಿಸಿ ಆರಾಮಾಗಿ ಅನುಭವಿಸ್ತಾ, ನೋವು ಬರ್ತಾ ಇರ್ತದೆ, ನೋವು ಜಾಸ್ತಿ ಆಗ್ತದೆ, ಒಂದು ಸಂಘಟನೆ ಆಗ್ತದೆ. ಏನಾದ್ರೂ ಕೊನೆಯದಾಗಿ ನಿಮ್ಮ ಜೀವನ ಬಿಡುವಾಗ ಸಂತೋಷವಾಗಿದ್ದೀರಾ, ಆನಂದವಾಗಿ ಬಿಟ್ಟಿದ್ರ, ಇಲ್ಲಾಂದ್ರೆ ಎಷ್ಟೋ ಗೊಂದಲದಿಂದ ಬಿಟ್ಟಿದ್ರ, ವಿಚಾರದಿಂದ ಬಿಟ್ಟಿದ್ರ, ಇಲ್ಲಾಂದ್ರೆ ಒಂದು ಏನದು ಇನ್ನು ಏನ್ ಹೇಳ್ತಿರಲ್ಲ, ಸೊ ಯಾವ್ದೋ ಅಟ್ಯಾಚ್ಮೆಂಟ್ ಇಂದ, ಮತ್ತೆ ಒಂದು ಅದು ಅಂಟ್ಕೊಂಡೋದು, ದುಡ್ಡು ಅಂಟ್ಕೊಂಡೋದು, ಪ್ರಾಪರ್ಟಿ ಅಂಟ್ಕೊಂಡೋದು, ಇನ್ನೂ ಯೋಚನೆ ಮಾಡ್ತಾ ಇದ್ವಿ, ICU ಅಲ್ಲಿ ಹೋಗಿದ್ವಿ, ICU ಅಲ್ಲಿ ಸೇರ್ಕೊಂಡಿದ್ವಿ, ಅಲ್ಲಿಂದ ಬಿಟ್ಟಿದ್ವಿ ಜೀವನ ಅಂದ್ರೆ
ಖಂಡಿತವಾಗಿ ಸಾರ್ಥಕತೆ ಇಲ್ಲ. ಯಾವಾಗ ಸಾರ್ಥಕತೆ ಅಂದ್ರೆ ನಗ್ನಗ್ತಾ ಜೀವನ, ನಗ್ನಗ್ತಾ ನೋಡ್ತಾ ಎಲ್ಲಾರು ನೋಡ್ತಾ ಆರಾಮಾಗಿ ಬಾಯ್ ಬಾಯ್ ಟಾಟಾ ಅಂತ ಹೇಳ್ಬಿಟ್ಟು ನೀಟಾಗಿ ಬಿಟ್ಟು ಹೋಗ್ತಾ ಇರ್ಬೇಕು. ಅದು ಜೀವನಕ್ಕೂ ಸಾರ್ಥಕತೆ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಒಂದು ಗಾದೆ ಇದೆ ನೋಡಿ, ಕೊನೆಯದಾಗಿ ಯಾರು ಜೀವನ ಬಿಡ್ತಾ ಇರುವಾಗ ಅವನು ಸ್ಥಿತಿ ಏನಿರ್ತದೋ ಅದ್ರ ಮೇಲೆ ಅವನು ಇಂದಿನ ಜೀವನ ಪೂರ್ತಿ ಅವನ ಲೈಫಲ್ಲಿ ಏನ್ ಮಾಡಿದೆ, ಇವನು ಎಂತ ಮನುಷ್ಯ ಇವನು ಅಂತ ತಿಳ್ಕೊಬಹುದು, ಅರ್ಥ ಮಾಡ್ಕೊಳ್ಳಿ. ಅವನ ಜೀವನ ಯಾವ ತರ ಬಿಟ್ಟಿದ್ದಾನೆ, ಕೊನೆ ಊಪಿರಿ, ಕೊನೆ ಉಸಿರು ಯಾವ ತರ ಅವನು ಬಿಟ್ಟು ಈ ದೇಹನ ತ್ಯಜಿಸಿ ಇನ್ನು ಪರಲೋಕ ಪ್ರಯಾಣ ಮಾಡ್ತಾನೋ, ಅದು ಆ ಸಂಘಟನೆ ನೋಡಿದ್ರೆ, ಆ ಘಟನೆ ನೋಡಿದ್ರೆ ಇಡೀ ಅವನ ಜೀವನ ಬಗ್ಗೆ ಹೇಳ್ಬೋದಂತ. ಇದೊಂದು ಗಾದೆ ಇದೆ, ಅರ್ಥ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಧನ್ಯವಾದಗಳು. ಸ್ನೇಹಿತರೆ ಅನ್ಮ್ಯೂಟ್ ಮಾಡ್ಕೊಂಡು ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ. ಸೊ ನಮ್ದು 5 ನಿಮಿಷದಲ್ಲಿ ಮುಕ್ತಾಯ ಮಾಡೋಣ. ಸರ್ ನಮಸ್ಕಾರ ಸರ್. ನಮಸ್ಕಾರ. ಇದು ಮೇರುದಂಡ ಮುದ್ರೆ ಬಗ್ಗೆ ಹೇಳಿದ್ರಿ ಅಲ್ಲ, ಯಾವ್ದಮ್ಮ? ಮೇರುದಂಡ ಮುದ್ರೆ ಬಗ್ಗೆ ಅಲ್ವಾ ಹಾ. ಇವತ್ತು ಹೇಳಿದ್ದು? ಹ್ಮ್. ಆ, ಈ ಕೆಲವರು ಹೆಬ್ಬೆರಳು ನೇರವಾಗಿ ಇಟ್ಕೊಂಡು ಅದೊಂದು ಹೇ- ಅದೊಂದು ಟೈಪ್. ಹೌದು, ಅದು ಮೇರುದಂಡ ಮುದ್ರೆನೇ ಅಲ್ಲ? ಎರಡು ಇದೆ, ಎರಡು. ಓಕೆ ಓಕೆ ಗುರುಜಿ, ಅದು ಥ್ಯಾಂಕ್ ಯು. ಮಾಡ್ಬೋದು, ಇದು ಮಾಡ್ಬೋದು. ಇದು ಹ್ಮ್. ಇದೇನಂದ್ರೆ ಇದು ಬೆನ್ನು ಮೂಲ ತರ ಇದು, ಹಾ ಬೆನ್ನು ಮೂಲ. ಓಕೆ. ಹೌದು. ಹ್ಮ್ ಮೇರುದಂಡ ಅಂದ್ರೆ ಬೆನ್ನು ಮೂಲ, ಹ್ಮ್ ಸ್ಪೈನಲ್ ಕಾಲಮ್. ಮೇರುದಂಡಕ್ಕೂ ಅದು ಅದ ಹೆಸರಿಗೆ ಅದೊಂದು ಅರ್ಥ. ಮೇರುದಂಡ ಅಂದ್ರೆ ಬೆನ್ನು ಮೂಲ ಅಂತ ಅರ್ಥ, ಸ್ಪೈನಲ್ ಕಾಲಮ್. ಸೊ ಎರಡು ಉಪಯೋಗ ಒಂದೇನಾ? ಓಕೆ ಗುರುಜಿ, ಥ್ಯಾಂಕ್ ಯು. ಮಾತಾಡಿಮ್ಮ, ಉಮಾ ಅವರೇ ಮಾತಾಡಿ. ನಮಸ್ಕಾರ ಗುರುಗಳೇ. ಇವತ್ತು ಬೆಳಿಗ್ಗೆ ಏನಾಗ್ಬಿಡ್ತು, ನಮ್ಮಲ್ಲಿ ಎಲೆಕ್ಟ್ರಿಕಲ್ ಹೊರಟೋಗ್ಬಿಟ್ಟು ತಮ್ದು ಸ್ಪೀಚ್ ಅರ್ಧಕ್ಕೆ ಕೇಳ್ಬಿಟ್ಟೆ. ನಾನು ಪೂರ್ತಿ ಕೇಳಕ್ ಆಗ್ಲಿಲ್ಲ. ಏನಮ್ಮ? ಬೆಳಿಗ್ಗೆ ಹಾ. ಕರೆಂಟ್ ಹೋಗ್ಬಿಟ್ಟು ಎಲೆಕ್ಟ್ರಿಕಲ್ ಇಂಟರ್ನೆಟ್ ಕನೆಕ್ಷನ್ ಇರ್ಲೇ ಇಲ್ಲ ಒಟ್ಟಾಗಿ. ನಿಮ್ದು ವಾಯ್ಸ್ ಕಡಿಮೆ ಬರ್ತಾ ಇರ್ತದೆ, ನನಗೆ ಅರ್ಥ ಆಗಲ್ಲ ಅದು. ಸ್ವಲ್ಪ ಜೋರಾಗಿ ಬಂದ್ರೆ ಇನ್ನೂ ಕೇಳಿಸ್ಕೊಂಡು ಚೆನ್ನಾಗಿರ್ತದೆ. ಕೇಳಿಸ್ತಾ ಇದೆಯಾ? ಇವಾಗ ಕೇಳಿಸ್ತಾ ಇದೆಯಾ? ಹಾ, ಸ್ವಲ್ಪ ಪರವಾಗಿಲ್ಲ ಈಗ. ಅಲ್ಲ, ಬೆಳಿಗ್ಗೆ ಕರೆಂಟ್ ಹೋಗ್ಬಿಟ್ಟು ಇಂಟರ್ನೆಟ್ ಕನೆಕ್ಷನ್ ಇರ್ಲಿಲ್ಲ. ತಮ್ಮ ಹ್ಮ್. ಸ್ಪೀಚ್ ಅರ್ಧಂಬರ್ಧ ಕೇಳ್ದೆ, ಸ್ವಲ್ಪ ಬೇಜಾರ್ ಅನಿಸ್ಬಿಡ್ತು. ಓಕೆ ಓಕೆ. ಆಮೇಲೆ ನಾನ್ ಕೇಳೋ ಪ್ರಶ್ನೆನೇ, ಈಗ ಯಾರೋ ಇನ್ನೊಬ್ರು ಕೇಳಿದ್ರು, ಮೇರುದಂಡೆ ಎರಡು ಆಯ್ತಲ್ಲ, ಹೀಗೆ ಹೆಬ್ಬರಳನ್ನ ಮೇಲ್ ಮಾಡ್ಕೊಂಡು ಅದನ್ನು ಒಂಥರದ್ದು ಅಂತ. ಹೌದು, ಈ ತರ ಹೆಬ್ಬರಳ. ಎರಡು ತರ ಇದೆ. ಹೌದು, ಈ ತರ ಇದೆ, ಇದೆ. ಆಮೇಲೆ ಇದೆಯಲ್ಲ ಇದು. ಹೌದು, ಅದ್ರ ಮೇಲೆ ಇಟ್ಕೊಳ್ಳೋದು. ಸೇಮ್. ನಾನ್ ಕೇಳ್ಬೇಕಾಗಿದ್ರೆ ಇನ್ನೊಬ್ರು ಸಿಸ್ಟರ್ ಕೇಳಿದ್ರು, ಒಳ್ಳೇದಾಯ್ತು. ಈ ರೀತಿ ಕೇಳೋದ್ರಲ್ಲಿ ಏನಾಗುತ್ತೆ ಅಂದ್ರ, ಒಬ್ರು ಕೇಳೋದು ಇನ್ನೊಬ್ರಿಗೂ ಕೂಡ ಅದ್ರ ಪರಿಚಯ ಆಗತ್ತ, ಗೊತ್ತಾಗತ್ತ. ಅಂದ್ರೆ ನಮ್ಮಲ್ಲಿರುವಂತಹ ವಿಷಯಗಳನ್ನ, ಅನುಭವಗಳನ್ನ ಹಂಚ್ಕೊಂಡಿದ್ರೆ ಅದು ಎಲ್ಲರಿಗೂ ಉಪಯೋಗ ಆಗತ್ತ. ಸ್ವಲ್ಪ ಮುಂಜಾನೆ ಬೆಳಿಗ್ಗೆ ಇಂಟರ್ನೆಟ್ ಕನೆಕ್ಷನ್ ಹೋದ ಕಾರಣ ನನಗೆ ಮನಸ್ಸಿಗೆ ಬೇಜಾರ್ ಅನ್ಸ್ಬಿಡ್ತು ಗುರುಗಳೇ ಇವತ್ತು. ಓಕೆ. ಹಾ, ಹೇಳಿ. ಧನ್ಯವಾದಗಳು. ಧನ್ಯವಾದ. ನಮಸ್ತೆ. ಕಾವ್ಯ ಅವರು ಮಾತಾಡಿ. ಕಾವ್ಯ, ಶಾರದಾ ಮಾತಾಡಿ. ಹಲೋ ಹೇಳಿ ಹಲೋ ಹೇಳಿ. ಸರ್, ನೀವು ಮೊನ್ನೆ ಕಾನ್ಸಂಟ್ರೇಟ್ ಗೆ ಒಂದು ಇದು ಹೇಳಿದ್ರಿ, ಮನಸ್ಸು ಚಂಚಲ ಆಗ್ಬಾರ್ದಂತ. ಅದು ನನಗೆ ಕಾಣಿಸ್ಲಿಲ್ಲ, ಬಟ್ ಇವಾಗ ಒಂದ್ಸರಿ ತೋರ್ಸ್ಕೊಡ್ತೀರಾ? ನಿಮ್ ಮುಖ ಏನು ಕಾಣಿಸ್ತಾ ಇರ್ಲಿಲ್ಲ, ಇವಾಗ ಒಂದ್ಸರಿ ತೋರ್ಸ್ಕೊಟ್ರೆ ಒಳ್ಳೇದಿತ್ತು ಸರ್. ಇದು ಅಂದ್ರೆ ಕಾನ್ಸಂಟ್ರೇಷನ್ಗೆ ಮುದ್ರಾ ಬೇಕಾ? ಹಾ, ಅಂದ್ರೆ ಮನಸ್ಸು ಚಂಚಲ ಆಗ್ಬಾರ್ದು ಅಂತ. ಯಾವ್ದೇ ವ್ಯಕ್ತಿಗಳು ನೋಡಿದ್ರು ಮನಸ್ಸು ಚಂಚಲ ಆಗತ್ತೆ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ. ಅದೇ ಜ್ಞಾನ ಮುದ್ರಮ್ಮ. ಈ ಜ್ಞಾನ ಮುದ್ರ ಅನ್ನೋದು ಚಂಚಲ ಅದೇ. ಆಗಲ್ಲ, ನಿಲ್ಲಿಸ್ತದೆ. ಹಾ ಹಾ ಹಾ, ನೋಡಿ, ಅದೊಂದೇ. ನೋಡ್ತಾ ಇದ್ದೀರಾ? ಹಾ, ನೋಡ್ತಾ ಇದ್ದೀನಿ. ಸರಿ. ಅಷ್ಟೇ, ಜ್ಞಾನ ಮುದ್ರ ಇಟ್ಕೊಳ್ಳಿ, ಚಂಚಲ ಆಗಲ್ಲ. ತುಂಬಾ ನಿಯಂತ್ರಣ ಮಾಡತ್ತೆ ಮನಸ್ಸನ್ನು, ಸರಿ. ಏಕಾಗ್ರತೆಗೊಳಿಸ್ತದೆ ಜಾಸ್ತಿ. ಚಿನ್ಮುದ್ರಾ, ಜ್ಞಾನ ಮುದ್ರಾ. ಹಲೋ ಹೇಳಿಮ್ಮ. ಹಲೋ, ನಮಸ್ಕಾರ ಸರ್. ಸರ್, ಈಗ ಧ್ಯಾನ ಮಾಡುವಾಗ ಫ್ಯಾನು ಆಮೇಲೆ ಹೆಡ್ಫೋನು ಹಾಕ್ಬೋದಾ ಸರ್? ಎಲೆಕ್ಟ್ರಾನಿಕ್ಸ್ ಆಗ್ತಾವಲ್ಲ ಸರ್? ಆಕ್ಚುಲಿ ಏನಂದ್ರೆ, ಹೆಡ್ಫೋನ್ಸ್ ಅವಾಯ್ಡ್ ಮಾಡೋದು ಒಳ್ಳೇದು. ಹೆಡ್ಫೋನ್ಸು, ಈ ಸ್ಪೀಕರ್ಸ್ ಅಂದ್ರೆ ಕಿವಿಯಲ್ಲಿ ಇಟ್ಕೊಳ್ಳೋದು ಅವಾಯ್ಡ್ ಮಾಡೋದು ಒಳ್ಳೇದು. ಆದ್ರೆ
ಅನುಕೂಲತೆ ಇಲ್ಲ ಅಂದ್ರೆ ಏನ್ ಮಾಡಕ, ಅನನುಕೂಲತೆ ಇದೆ ಅಂದ್ರೆ ಏನ್ ಮಾಡಕ್ಕಾಗಲ್ಲ. ಅದು ಆ, ತಾವು ಮಾಡ್ಕೋಬಹುದು. ಅವಕಾಶ ಇದ್ರೆ ಅದು ಖಂಡಿತವಾಗಿ ತಪ್ಪಿಸೋದು ಒಳ್ಳೆಯದು. ಸರಿ ಸರಿ. ಈಗ ಕಣ್ಣಿನ ಆರೋಗ್ಯದಕ್ಕೆ ಯಾವ್ದಾದ್ರು ಮುದ್ರೆ ಹೇಳ್ರಿ ಸರ್. ಯಾವ್ದಾದ್ರು ಕಣ್ಣು ನಂಬರ್ ಚಸ್ಮಾ ಬರದೇ ಇರೋ ರೀತಿಯಲ್ಲಿ ಸ್ವಲ್ಪ ಮಂಜ್ ಕಾಣ್ತಿರ್ತಾವಲ್ಲ ಅದಕ್ಕೆ ಸರ್. ಹ್ಮ್ ಅಂದ್ರೆ ನಿಮ್ಗೆ ಸೈಟ್ ಪ್ರಾಬ್ಲಮ್ ಇದೆಯಾ? ಏನಿಲ್ಲ ಸರ್, ಬಟ್ ಈಗ ಚಸ್ಮಾ ಬರೋ ಟೈಪ್ ಅದ ರೀ ಸರ್. ಬ್ಲರ್ ಕಾಣ್ತಾವ್ರಿ, ಸ್ವಲ್ಪ ಲೈಟ್ ರೀಡಿಂಗ್ ರೀ ಸರ್. ರೀಡಿಂಗ್ ಚಸ್ಮಾ ಇದೆ ಸರ್ ಓನ್ಲಿ. ಈಗ ಪಾಯಿಂಟ್ ಆದರ ದೃಷ್ಟಿ ಒಟ್ಟು ಯಾವಾಗ್ಲೂ ಚಸ್ಮಾ ಬರದೇ ಇರೋ ರೀತಿಯಲ್ಲಿ ಒಂದ್ ಯಾವ್ದಾದ್ರು ಕಣ್ಣಿನ ಆರೋಗ್ಯಕ್ಕೆ ಸಹಾಯವಾಗೋ ಮುದ್ರೆ ಸರ್. ಸರ್ ನೋಡ್ತೇನೆ. ಓಕೆ, ಯಾವ್ದು ಅನುಕೂಲ ಆಗುತ್ತೆ ಅದು ನೋಡೋಣ. ಅಂದ್ರೆ ನಿಮ್ಗೆ ಮುಂದಿನ ದಿವಸದಲ್ಲಿ ಚೆನ್ನಾಗಿರ್ಬೇಕು ಅಂತ ಅಷ್ಟೇ ಅಲ್ವಾ? ಸರಿ ಸರ್. ಹ್ಞೂ ಸರ್. ಹ್ಞೂ. ಈಗಾದ್ರೂ ಸ್ವಲ್ಪ ಲೈಟ್ ಬ್ಲರ್ ಕಾಣ್ತಿರ್ತಾವ ಸರ್. ಹ್ಮ್ ಹ್ಮ್ ಮತ್ ಚಸ್ಮಾ ಬಂದ್ರೆ ಇದಾಗ್ತಾವಲ್ಲ ಸರ್. ಅದಕ್ಕೆ ಅದು ಇದು ಆಮೇಲೆ ಏನೋ ಅಂತಾರಲ್ರಿ ಸರ್, ಗ್ಲುಕೋಮಾ ಅದು ಆತರ ಏನೋ ಪ್ರಿಕಾಷನ್, ನಾವು ಆರೋಗ್ಯಕ್ಕೆ ಪ್ರಿಕಾಷನ್ ತಗೋಬೇಕಂದ್ರೆ ಸರ್. ರೈಟ್. ಸೊ ಅದು ನಾನು ಹೇಳ್ತೀನಿ ನಿಮ್ಗೆ ಯಾವ್ದು ಕರೆಕ್ಟ್ ಆಗಿ ಕೆಲಸ ಮಾಡುತ್ತೆ ಅಂತ. ಓಕೆ. ಇನ್ನೊಂದು, ನಾನು ಧ್ಯಾನ ಮಾಡುವಾಗ ಸ್ವಲ್ಪ ಬೇರೆ ಆಲೋಚನೆಗಳು ಬಂದ್ರೂ ಕೂಡ ನಂಗೆ ಡಿಸ್ಕನೆಕ್ಟ್ ಆಗಲ್ಲ ಸರ್ ಅದು. ಆದ್ರೆ ಬೇರೆ ಆಲೋಚನೆಗಳು ಸ್ವಲ್ಪ 1-2 ಪಾಯಿಂಟ್ಸ್ ಬರ್ತಾವೆ ಸರ್. ಬಂದ್ರೂ ಕೂಡ ಅದನ್ನ ಯಾವ ರೀತಿ ಧ್ಯಾನ ಮೂವ್ಮೆಂಟ್ ಇರ್ತದೆ ಅದ ಮೂವ್ಮೆಂಟೇ ಇರ್ತದೆ ಸರ್ ಒಮ್ಮೊಮ್ಮೆ. ಏನಿಲ್ಲ ಅಂದ್ರೆ ನೀವು ಧ್ಯಾನದಲ್ಲಿ ಇದೆ ಅಂದ್ರೆ, ಸೊ ಅದು ಅಲವಾದ ಸ್ಥಿತಿಗೆ ಹೋದ್ಮೇಲೆ ಯಾವುದೇ ಯೋಚನೆಗಳು ಅದೆಲ್ಲ, ಅಂದ್ರೆ ಯೋಚನೆಗಳು ಅನ್ನೋದು ಬಂದಿರೋದು ನಿಮ್ಗೆ ಅರ್ಥ ಆಗಲ್ಲ ಆಕ್ಚುಲಿ. ಆ ಯೋಚನೆಗಳು ಬರೋದು ಹೋಗೋದು ಈ ನಮ್ಮ ಚೇತನ ಮನಸ್ಸಲ್ಲಿ ಇರ್ತದೆ. ನಾವು ಆಲ್ರೆಡಿ ಈಗಾಗಲೇ ಉಪಚೇತನ ಮನಸ್ಸಲ್ಲಿ ಇರ್ತೀವಿ, ಅದು ನಿಮ್ಗೆ ಗೊತ್ತಾಗಲ್ಲ. ಹಾ ಸರ್. ಹ್ಞೂ ಸರ್. ಅದಷ್ಟು ಗೊತ್ತಾಗಲ್ಲ ರೀ, ಬಟ್ ವಿಷಯ ಹೌದು. ಹೋದ್ರೂ ನಂಗೆ ಧ್ಯಾನ ಮಾತ್ರ ಹೋಗಲ್ಲ ಸರ್. ಆ ಸ್ಥಿತಿಯಲ್ಲಿ ಇರ್ಬೋದು, ಏನ್ ತೊಂದರೆ ಇಲ್ಲ. ಹಾ ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್ ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ರೈಟ್. ಗುರುಗಳೇ ನಮಸ್ತೆ. ಸ್ವಾವತಿ. ಕೌಶಲ್ಯ ಹೇಳಿಮ್ಮ. ಕೌಸಲ್ಯ. ಬೆಳಗಿನ ತರಗತಿ ಎಷ್ಟು ಗಂಟೆಗೆ ನಡೀತಿದೆ ಅಂತ ನನಗೆ ಗೊತ್ತಿಲ್ಲ ಗುರುಗಳೇ. ಈಗ ಒಬ್ರು ಯಾರೋ ಹೇಳಿದಕ್ಕೋಸ್ಕರ ನನಗೆ ಈಗ. ಹೌದಾ? ಆದ್ರೆ ನಾನು ಒಂದು ಹಾಕ್ತೀನಿ ಬಿಡಿ, ಅದು ಒಂದು ಪೋಸ್ಟ್ ಹಾಕ್ತೀನಿ ಇದರಲ್ಲಿ, ವಾಟ್ಸಪ್ ಅಲ್ಲಿ ಹಾಕ್ತೀನಿ, ಅದು ಪಾಲನೆ ಮಾಡ್ಕೊರಿ. ಓಕೆ. ಅದು 5 ಗಂಟೆಗೆ ಶುರು ಆಗ್ತದಮ್ಮ. ಬೆಳಗ್ಗೆ 5 ಗಂಟೆಗೆ. ಹೌದು. ಓಕೆ. ನಾಳೆ ಕಾರ್ಯಕ್ರಮ ಅಂತೂ ತುಂಬಾ ಚೆನ್ನಾಗಿರ್ತದೆ. ನಾಳೆ ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಅಂದ್ರೆ ಯೋಗಾಸನಾಸು, ಅಂದ್ರೆ ಯೋಗ ಚಿಕಿತ್ಸೆ, ಮತ್ತೆ ಕಬೀರ್ ದೋಹಗಳಿಗೆ ಕನ್ನಡ ಆಡಿ ಕನ್ನಡಲ್ಲಿ ಅರ್ಥ ಕೊಡೋದು. ಆಯ್ತಾ? ಕನ್ನಡಲ್ಲಿ ಆಡ್ತಾರೆ, ಕನ್ನಡಲ್ಲೇ ಅರ್ಥ ಕೊಡ್ತಾರೆ. ಸರ್ ಗುರುಗಳೇ, ಇದು ಯೋಗನು ಕ್ಲಾಸ್ ನಡೆಸ್ತಿದ್ದೀರಾ ನೀವು, ಹೇಗೆ ಅಂತ ಗೊತ್ತಾಗ್ತಿಲ್ಲ. ಇಲ್ಲ, ನಾವು ಸ್ಪೆಷಲ್ ವರ್ಕ್ಶಾಪ್ಸ್ ಅಂತ ಓನ್ಲಿ ಈ ಬೆಳಗ್ಗೆ ಕಾರ್ಯಕ್ರಮದಲ್ಲಿ ಏನಾಗ್ತದೆ, ಅದು 365 ದಿನ ಕಾರ್ಯಕ್ರಮ. ಇದು 21 ದಿವಸಕ್ಕೆ ಎಂಡ್ ಆಗುತ್ತೆ. ಇದು ಈ ಮಂತ್ ಅಲ್ಲಿ ಫೆಬ್ರವರಿ 24ಕ್ಕೆ ಈ ಕಾರ್ಯಕ್ರಮ ಮುಗಿದೋಗುತ್ತೆ ಅಲ್ವಾ? ಅದು ಏನಾಗ್ತದೆ, 365 ದಿನ ನಡೀತಾ ಇರ್ತದೆ. ಈಗಾಗಲೇ ನಾವು 9 ದಿನಕ್ಕೆ ಸೇರ್ಕೊಂಡಿದ್ವಿ ಅಲ್ಲಿ. ಅದು ನನಗೆ ಆ 365 ಕಾರ್ಯಕ್ರಮ ಏನಂದ್ರೆ, ಒಂದು 5 ದಿನ ಒಂದು ವಾರಕ್ಕೆ 7 ದಿನದಲ್ಲಿ 5 ದಿನ ಆಧ್ಯಾತ್ಮಿಕ ಜ್ಞಾನ, ಆರೋಗ್ಯ, ಜೀವನ ಅಂದ್ರೆ ಸಮಗ್ರ ಜೀವನ ಶೈಲಿ, ಮತ್ತೆ ಮನೆ ಮದ್ದು ತರ ಯಾವುದು ಎಷ್ಟೋ ಅಂಶಗಳು, ಈ ಸಮಗ್ರ ಜೀವನ ಶೈಲಿ ಭಾಗವಾಗಿ ತುಂಬಾ ಅಂಶಗಳು, ಎಷ್ಟೋ ಹೆಚ್ಚಾಗಿ ಜ್ಞಾನ ಹಂಚ್ತಾ ಹೋಗ್ತೀವಿ. ಅದ್ರ ಬಗ್ಗೆ ನಿಮ್ಗೆ ಎಷ್ಟೋ ವರ್ಕ್ಶಾಪ್ಸ್ ಆಗ್ತಾ ಇರ್ತದೆ. ಆ ಜೊತೆಗೆ ಏನಂದ್ರೆ, ಪ್ರತಿ ಶುಕ್ರವಾರ ಒಂದು ಅತೀಂದ್ರಿಯ ಯೋಗಿ ಜೀವನ ಪಯಣ ಅಂತ ಇರ್ತದೆ. ಅಂದ್ರೆ ಯಾವುದೇ ಒಂದು ದೊಡ್ಡ ಯೋಗಿ, ಗೊಪ್ಪ ಯೋಗಿ ಇರ್ತಾರಲ್ಲ, ಆ ದೊಡ್ಡ ಯೋಗಿ ಅವರ ಪೂರ್ತಿ ಜೀವನದ ಬಗ್ಗೆ ತಿಳಿಸ್ಕೊಡ್ತೀವಿ. ಅವ್ರ ಚರಿತ್ರೆ ಬಗ್ಗೆ. ಶುಕ್ರವಾರ. ಶನಿವಾರ ಬಂದು ಈ ಸ್ಪೆಷಲ್ ವರ್ಕ್ಶಾಪ್, ಅಂದ್ರೆ ಆ ವರ್ಕ್ಶಾಪ್ ಅಲ್ಲಿ ಏನಂದ್ರೆ, ಯಾವುದೇ ನೀವು ಅಂದ್ರೆ ನಿಮ್ಗೆ ಪೂರ್ತಿ ಪ್ರಾಕ್ಟಿಕಲ್ ಆಗಿರುತ್ತೆ ಆ ವರ್ಕ್ಶಾಪ್. ಆತರ ಪ್ರತಿ ಶನಿವಾರ. ಅದು ಲಿಂಕ್ ನನಗೆ ಕಳಿಸ್ಕೊಡಿ. ನಿಮ್ಗೆ ಆದಿವಾರ ಮಾತ್ರ, ಅಂದ್ರೆ ಭಾನುವಾರ ಕಂಪಲ್ಸರಿ ರಜೆ ಇರ್ತದೆ. ಧನ್ಯವಾದಗಳು. ಸರ್, ಭಯಕ್ಕೆ ಒಂದು ಮುದ್ರೆ ತೋರಿಸಿ ಸರ್. ಭಯ ಪಡ್ತಾರೆ, ಅದಕ್ಕೆ ಭಯನಾ? ಓಕೆ. ಮತ್ತೆ ಯೂತ್ಸ್ಗೆ ನೀವು ಏನಾದ್ರು ಮೆಡಿಟೇಷನ್ ಮಾಡ್ತೀರಾ? 10 ಮಿನಿಟ್ಸ್ 15 ಮಿನಿಟ್ಸ್ ಅದಕ್ಕೆ ಕೇಳ್ಬೇಕು ಅನ್ಕೊಂಡಿದ್ದೆ ನಾನು. ಯೂತ್ ಸರ್.
ಅಂದ್ರೆ ನಾವೇನು ಸಪರೇಟ್ ಸೆಷನ್ ಇಲ್ಲಮ್ಮ ನಮ್ದು, ಯಾಕಂದ್ರೆ ನಾವು ಈಗಾಗಲೇ ಬೆಳಗ್ಗೆ ಸಾಯಂಕಾಲ 3 ಸೆಷನ್ಸ್ ಇದೆ. ಹಿಂದಿ ಆಲ್ ಓವರ್ ಇಂಡಿಯಾ ಮಾಡ್ತೀವಿ, ಹಿಂದಿ ಸೆಷನ್ ಇದೆ. ಆಮೇಲೆ ಇಂಗ್ಲಿಷ್ ಮತ್ತೆ ಕನ್ನಡ ಸಾಯಂಕಾಲ, ಬೆಳಗ್ಗೆ ತೆಲುಗು ಮತ್ತೆ ಕನ್ನಡ 2 ಇರ್ತದೆ. ಸೊ ಈಗಾಗಲೇ ಜಾಸ್ತಿ ಆಗಿದೆ. ಸೊ ಮಕ್ಳಿಗೆ ಏನಿಟ್ಟಿಲ್ಲ ಇನ್ನು. ಅದೇ ನೀವು ಹೇಳ್ಕೊಡ್ಬೋದು. ಇಲ್ಲಿ ನೀವು ಒಂದ್ಸರಿ ನೀವು ಇಲ್ಲೆಲ್ಲ ಕಲ್ಸ್ಕೊಂಡ್ರೆ ಅಲ್ಲಿ ಹೋಗಿ ನೀವು ಆರಾಮಾಗಿ ಅವ್ರಿಗೆ ಇದು ಹೇಳ್ಕೊಡ್ಬೋದು. ನೀವು ಟೀಚಿಂಗ್ ಮಾಡ್ತೀರಾ ಸರ್? ಅಂದ್ರೆ ಕ್ಲಾಸಸ್ ಮಾಡೋಕ್ ನಮ್ಗೆ ಗೈಡ್ ಮಾಡ್ತೀರಾ ಆತರ? ಏನೋ ಟೀಚಿಂಗ್ ಸೆಷನ್ ಇದೆಯಾ? ಟೀಚಿಂಗ್ ಸೆಷನ್ ಅಂತೂ ಸಪರೇಟ್ ಇಟ್ಟಿಲ್ಲಮ್ಮ, ನಾವು ಆ ಥರ ಏನಿಲ್ಲ. ಈಗ 365 ಕಾರ್ಯಕ್ರಮ ತಗೊಂಡಿದ್ದು ಕಾರಣ ಏನಂದ್ರೆ ಪ್ರತಿಯೊಬ್ಬರು ಮಾಸ್ಟರ್ ಆಗಿ ತಯಾರು ಮಾಡ್ಬೇಕಂತಾನೆ. ಓಕೆ ಓಕೆ. ಹಾ, ಪೂರ್ತಿ ಅವ್ರು ಮಾಸ್ಟರ್ ಆಗಿ ಅದಕ್ಕೂ ಆಕ್ಚುಲಿ ಕ್ಯಾಪ್ಷನ್ ಕೊಟ್ಟಿದ್ದು, ಲೋಗೋ ಕೊಟ್ಟಿದೆ ಮಾಸ್ಟರ್ ಆಗಿರಿ ಅಂತ. ಸಮಗ್ರ ಸ್ವಾಸ್ಥ್ಯ 365 ಅಂತ ಇರ್ತದೆ ಅದು. ಓಕೆ ಓಕೆ. ಪ್ರತಿಯೊಬ್ಬರು ಮಾಸ್ಟರ್ ಆಗ್ಲೇಬೇಕು, ಆಗ್ತಾರೆ, ಖಂಡಿತವಾಗಿ ಆಗ್ತಾರೆ. ಓಕೆ. ಎಸ್. ಇದು ಸರ್ ಹಾ, ಬಯಕೆ ಅದೇ ಮುದ್ರೆ. ಜ್ಞಾನಮುದ್ರೆ ಇಟ್ಕೊಳ್ಳಿ, ಜ್ಞಾನಮುದ್ರ ಎಷ್ಟ್ ಮಿನಿಟ್ಸ್ ಮಾಡ್ಬೇಕದು? ಒಂದು 20-30 ನಿಮಿಷ ಸಾಕು. ಓಕೆ. ಆಮೇಲೆ ಪ್ರಾಣಮುದ್ರ. ಹಾ, ಓಕೆ. ಪ್ರಾಣಮುದ್ರೆ ಗೊತ್ತು. ಹಾ ಸರ್, ಗೊತ್ತಾಯ್ತು. ಇದನ್ನು ತುಂಬಾ ಹೆಲ್ಪ್ ಆಗುತ್ತೆ. ಹಲೋ ಓಕೆ. ಹಲೋ ಹಲೋ ಸ್ನೇಹಿತರೆ, ಯಾವುದೇ ಪ್ರಶ್ನೆ ಇದ್ರೆ ಕೇಳಿ, ಇಲ್ಲಾಂದ್ರೆ ಮುಕ್ತಾಯ ಮಾಡೋಣ. ಮತ್ತೆ ಇದು ಏನಂದ್ರೆ ಕೆಟ್ಟ ಕನಸು ಬೀಳೋದು, ಅದಕ್ಕೆ ರೀಸನ್ಸ್ ಏನಂತ ಹೇಳಿ ಸರ್ ಪ್ಲೀಸ್. ಕೆಟ್ಟೆ ಕನಸು? ಹೌದು, ಕೆಟ್ಟ ಕನಸು ಅಂದ್ರೆ ಬ್ಯಾಡ್ ಡ್ರೀಮ್ಸ್. ಓಕೆ ಓಕೆ ಓಕೆ. ಅಫ್ರೈಡ್ ಒಂದೇನಂದ್ರೆ ಕನಸು ಬರೋದು ನೋಡಿ, ಕನಸುಗೆ ಎಷ್ಟೋ ಅದಕ್ಕೆಲ್ಲ ವಿಧ ವಿಧ ಕಾರಣಗಳು ಜಾಸ್ತಿ ಇದೆ. ಓಕೆ, ಅದು ಒಂದೊಂದ್ಸರಿ ಏನಾಗ್ತದೆ, ನಾವು ಕನಸು ಅನ್ನೋದು ನಮ್ಗೆ ನೆನಪಿದೆ ಅಂತ ಇಟ್ಕೊಳ್ಳಿ. ಅದೇನಾಗ್ತದೆ, ಜನರಲಿ ನೆನಪಿರಲ್ಲ. ಯಾಕಂದ್ರೆ ಅದು ನಾವು ಕನಸೆಲ್ಲ ನಾವು ಮಾಡೋದೆಲ್ಲ ಈ ಉಪಚೇತನ ಮನಸ್ಸು ಜೊತೆಗೆ ಮಾಡ್ತೀವಿ. ಈ ಚೇತನ ಮನಸ್ಸು ಪೂರ್ತಿ ಶೂನ್ಯವಾಗಿರ್ತದೆ, ಅಂದ್ರೆ ಪೂರ್ತಿ ಅದು 0 ಆಗಿರ್ತದೆ ಚೇತನ ಮನಸ್ಸು. ಉಪಚೇತನ ಮನಸ್ಸು ತನ್ನ ಕೆಲಸ ಮಾಡೋದು ಪ್ರಾರಂಭಿಸ್ತದೆ. ಯಾವಾಗ ನೀವು ನಿದ್ದೆ ಮಾಡ್ತಿರೋ, ನಿದ್ದೆ ಮಾಡೋದು, ಆಳವಾದ ಧ್ಯಾನಾಭ್ಯಾಸಕ್ಕೆ ಹೋದ್ರು ಅಲ್ಲಿನೂ ಸಹ ಏನ್ ಮಾಡ್ತದೆ ಅಂದ್ರೆ ಉಪಚೇತನ ಮನಸ್ಸು ಅವ್ರ ಕೆಲಸ ಶುರು ಆಗತ್ತೆ. ಅದ ಅರ್ಥ ಮಾಡ್ಕೊಳ್ಳಿ. ಸೊ ಅವಾಗ ನಿದ್ದೆ ಮಾಡುವಾಗ ಉಪಚೇತನ ಮನಸ್ಸು ಮಾತ್ರ ಕೆಲಸ ಶುರು ಆಗತ್ತೆ. ಆದ್ರೆ ನೀವು ಹಗಲ್ ಟೈಮಲ್ಲಿ ಯಾವುದೇ ಒಂದು ವಿಷಯ ಮೇಲೆ, ಒಂದು ಸಂಘಟನೆ ಮೇಲೆ ಪದೇ ಪದೇ ಅದು ನೆನಪು ಮಾಡ್ಕೊಂಡದು, ಯಾವುದೇ ದುಃಖ ಜಾಸ್ತಿ ಬರೋದು, ದುಃಖಕ್ಕೆ ಲೋನ್ ಆಗೋದು, ಇಂಥದೆಲ್ಲ ಯಾವುದೇ ಮಾಡಿದಿದ್ರೆ, ಒಂದು ಭಯದ ಬಗ್ಗೆನೋ, ಇಲ್ಲಾಂದ್ರೆ ಒಂದು ಯಾವುದೇ ನಕಾರಾತ್ಮಕ ಆಗಿರುವಂತ ಅಂಶದ ಬಗ್ಗೆನೋ, ಇನ್ನೊಬ್ಬರ ಬಗ್ಗೆನೋ ಕೆಟ್ಟದಾಗಿ ಭಾವಿಸೋದು, ಇವೆಲ್ಲ ಇರ್ತದಲ್ಲ. ಸೊ ವಿಧ ಅಂದ್ರೆ ಒಬ್ಬೊಬ್ರು ಒಂದೊಂದು ತರ ಅವರು ಅನುಭವಗಳಿರ್ತದೆ. ಇದೆಲ್ಲ ಹೋಗಿ ಎಲ್ಲಿ ಸೇರ್ಕೊಂತದ ಅಂದ್ರೆ ಈ ಉಪಚೇತನ ಮನಸ್ಸು ಹೊರಗಡೆ ಸೇರ್ಕೊಂತದೆ. ಈಗ ನಿದ್ದೆ ಮಾಡುವಾಗ ಅದೆಲ್ಲ ಓಪನ್ ಆಗ್ತದೆ. ಅರ್ಥ ಆಯ್ತಾ? ನಿದ್ದೆ ಮಾಡುವಾಗ ಅದು ಓಪನ್ ಆಗ್ತದೆ, ಅದು ಶುರು ಆಗತ್ತೆ. ಇದು ಸ್ಟಾಪ್ ಆಗಿರ್ತದೆ, ಚೇತನ ಮನಸ್ಸು ಸ್ಟಾಪ್ ಆಗಿರ್ತದೆ. ನೀವೇನು ಭಾವಿಸಲ್ಲ, ನೀವೇನು ಯೋಚನೆ ಮಾಡಲ್ಲ, ನೀವೇನು ನೀವು ಏನು ಮಾಡಕ್ ಹೋಗಲ್ಲ. ಆದ್ರೆ ಉಪಚೇತನ ಮನಸ್ಸು ಶುರು ಮಾಡತ್ತೆ. ಸೊ ಅದೆಲ್ಲ ಒಂದು ಕಡೆ ಆಚೆ ಕಡೆ ಕೊಡ್ತಾ ಇರ್ತದೆ. ಇನ್ನೊಂದು ಏನಾಗ್ತದೆ ಅಂದ್ರೆ ಒಳ್ಳೆ ಅಂಶಗಳು ಬರೋದು ಚಾನ್ಸ್ ಇದೆ. ಅಂದ್ರೆ ಮುಂದಿನ ದಿವಸದಲ್ಲಿ ಏನಾಗ್ತದೇನೋ ಅದನ್ನು ನಿಮ್ಮ ಉಪಚೇತನ ಮನಸ್ಸಲ್ಲಿ ಈಗಾಗಲೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದು. ಉಪಚೇತನ ಮನಸ್ಸಲ್ಲಿ ಏನಿರ್ತದೆ ಗೊತ್ತಾ, ಇಡೀ ವಿಶ್ವನೇ ಇದೆ ಅದರೊಳಗೆ. ಹೇಳ್ಬೇಕಂದ್ರೆ ಅಷ್ಟು ಆಳವಾದದ್ದು, ಅಷ್ಟು ದೊಡ್ಡದದು, ಅಂದ್ರೆ ಅತಿ ಉತ್ತಮ ಅಂತ, ಅಂದ್ರೆ ಅತ್ಯಂತ ವಿಶಿಷ್ಟವಾಗಿರುವಂತ ಮೆಮೊರಿ ಅದು. ಅಂದ್ರೆ ಇಡೀ ವಿಶ್ವನೇ ಅದ್ರ ಒಳಗಡೆ ಇದೆ. ಅದಕ್ಕೆ ವಿವೇಕಾನಂದ ಹೇಳ್ತಾರೆ, ದ ಹೋಲ್ ವರ್ಲ್ಡ್ ಈಸ್ ವಿತ್ ಇನ್ ಯು, ದ ಹೋಲ್ ಯೂನಿವರ್ಸ್ ಇಸ್ ವಿತ್ ಇನ್ ಯು, ಯು ಡೋಂಟ್ ನೀಡ್ ಟು ಸರ್ಚ್ ಎನಿಥಿಂಗ್ ಔಟ್ ಸೈಡ್ ಅಂತ ಹೇಳ್ತಾರೆ. ಓಕೆ, ಸರ್ಚ್ ಇನ್ಸೈಡ್ ಅಂದ್ರೆ ನಿಮ್ಮ ಉಪಚೇತನ ಮನಸ್ಸು, ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲೇ ಇದೆ, ಎಲ್ಲ ನೋಡ್ಕೊಳ್ಳಿ, ಅಲ್ಲೇ ಇದೆ. ಅದನ್ನು ಆಚೆ ಕಡೆ ತೆಗಿಬೇಕಂದ್ರೆ ನಿಮ್ಗೆ ಏಕಾಗ್ರತೆ ಬೇಕು. ಏಕಾಗ್ರತೆ ಎಷ್ಟು ಬೇಕಂದ್ರೆ, ಅದೇ ಜಾಗರೂಕತೆ ಎಷ್ಟು ಬೇಕಂದ್ರೆ, ಅವೇರ್ನೆಸ್ ಎಷ್ಟು ಬೇಕಂದ್ರೆ ಅನಂತ ಅವೇರ್ನೆಸ್, ಅನಂತ ಇನ್ಫೈನೈಟ್. ಸರ್, ಈಗ ಬುಕ್ ನಾವು ಪೇ ಮಾಡಿದ್ರೆ ಇದ್ ಮಾಡ್ತೀರಾ? ಬುಕ್ ಸೆಂಡ್ ಮಾಡ್ತೀರಾ ಇದ್ರಲ್ಲಿ, ಪೋಸ್ಟ್ ಅಲ್ಲಿ ಆತರ? ಯಾವ ಬುಕ್ ಅದು? ಬುಕ್ಸ್ ಇದೆ ಅಂತ ಹೇಳಿದ್ರಲ್ಲ ನಿನ್ನೆ ನಮಗೆ ಓದ್ಲಿಕ್ಕೆ. ಅಂದ್ರೆ ಅಲ್ಲಿ ಬಂದು ನೋಡಿದ್ರೆ ಒಳ್ಳೇದು. ನೀವು ಯಾವ ಊರಲ್ಲಿರೋದು? ನಾವು ತೀರ್ಥಹಳ್ಳಿ ಹತ್ರ ಇರೋದು, ತುಂಬಾ ಹಳ್ಳಿ ಇರೋದು. ನಾನು ಬೆಂಗಳೂರು ಬರ್ತೀನಿ, ಬಂದಾಗ ಬರ್ಬೋದಾ ಸರ್? ಖಂಡಿತವಾಗಿ ಬನ್ನಿ.
ಮಾತಾ ಫೌಂಡೇಶನ್ ಬನ್ನಿ. ಓಕೆ ಸರ್. ಎಲ್ಲಿ ಬರುತ್ತೆ ಸರ್ ನಿಮ್ದು ಫೌಂಡೇಶನ್ಸ್? ವೈಟ್ ಫೀಲ್ಡ್. ಓಕೆ ಓಕೆ. ಎಸ್. ನಾನು ಬಂದಾಗ ಕಾಂಟ್ಯಾಕ್ಟ್ ಮಾಡ್ತೀನಿ ಸರ್. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತಾ? ಹಾ ಸರ್, ಸಿಕ್ತು. ರೈಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗ್ರಾಟಿಟ್ಯೂಡ್ ಸರ್, ಥ್ಯಾಂಕ್ ಯು. ಹಲೋ ಹೇಳಿ ಮ್ಯಾಮ್. ಸರ್, ಚಿನ್ಮಯ ಮತ್ತು ಚಿನ್ಮುದ್ರೆಗೂ ಏನ್ ವ್ಯತ್ಯಾಸ? ಅದು ಸ್ವಲ್ಪ ಅಂದ್ರೆ ಅದೇನಾಗ್ತದಮ್ಮ ನೋಡಿ, ಈ ತರ ಇದೀಗ ಈ ತರ ಇಟ್ಕೊಂತೀವಿ, ಈ ತರ ಪ್ರೆಸ್ ಮಾಡೋದು, ಈ ತರ ಇಟ್ಕೊಳ್ಳೋದು, ಎರಡಿದೆ ಅಷ್ಟೇ. ಓಕೆ, ಈ ತರ ಪ್ರೆಸ್ ಮಾಡಿದ್ರೆ ಏನಾಗ್ತದೆ, ಈ ಪ್ರೆಸರ್ ಅಲ್ಲಿ ಇಲ್ಲಿ ನಮ್ಮ ಮೆದುಳಿಗೆ ಸಂಬಂಧ ಎಲ್ಲ ಇರ್ತದೆ, ಮೆದುಳಿಗೆ ಸಂಬಂಧ ಎಲ್ಲ ಇರ್ತದೆ. ಆ ಪಾಯಿಂಟ್ಗಳು ಪ್ರೆಸ್ ಆಗಿ ಸ್ವಲ್ಪ ಮೆದುಳು ಉತ್ತೇಜಾಗತ್ತೆ ಅಷ್ಟೇ. ಈ ತರ ಅಂದ್ರೆ ಚಿನ್ಮಯ ಮುದ್ರಾ. ಪ್ರೆಸ್ ಮಾಡೋದು, ಓಕೆ, ಪ್ರೆಸ್ ಮಾಡೋದು, ಇಲ್ಲಾಂದ್ರೆ ಸುಮ್ಮನೆ ಟಚ್ ಮಾಡೋದು ಅಷ್ಟೇ. ಅದೇ ಎರಡು ಕನ್ಫ್ಯೂಸ್ ರೀ, ಚಿನ್ಮಯ ಮತ್ತು ಚಿನ್ಮುದ್ರಾ, ಅದಕ್ಕೆ ಕೇಳಿ. ಪ್ರೆಸ್ ಮಾಡಿ. ಓಕೆ, ಥ್ಯಾಂಕ್ ಯು ಸರ್. ರೈಟ್. ಓಕೆ ಸ್ನೇಹಿತರೆ, ಸೊ ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಒಂದ್ಸರಿ ಈ ಕಾರ್ಯಕ್ರಮ ತಮ್ಮ ಎಲ್ಲರಿಗೂ ನಮಸ್ತೆ, ಧನ್ಯವಾದಗಳು. ಒಂದ್ ಕ್ವಶನ್ ಸರ್, ಹೇಳಿ. ಸಾರಿ. ಹಾ. ಮೆಡಿಟೇಷನ್ ಆದ್ಮೇಲೆ ನೀರ್ ಕುಡಿಬೇಕಾ, ಆತರ ಏನಾರು ಇದೆಯಾ? ಹೌದು, ಕುಡಿದ್ರೆ ಒಳ್ಳೇದು. ಅಂದ್ರೆ ನೀವು ನೀರು ಪಕ್ಕದಲ್ಲಿ ಇಟ್ಕೊಳ್ಳಿ. ಓಕೆ, ಓಕೆ. ನೀವು ಧ್ಯಾನ ಮಾಡುವಾಗ ನೀರು ನಿಮ್ ಪಕ್ಕದಲ್ಲಿ ಇರ್ಬೇಕು. ಒಂದು ಗ್ಲಾಸು, Okay. ಇಲ್ಲಾಂದ್ರೆ ಒಂದು ಯಾವ್ದಾರ Bottle. ಪಾತ್ರೆ, ಇಲ್ಲಾಂದ್ರೆ ಒಂದು ಬಾಟಲು. Okay. ಬಾಟಲ್ ಅಷ್ಟೇ, ಪ್ಲಾಸ್ಟಿಕ್ ಬಾಟಲ್ ತ್ಯಜಿಸಿ ಫಸ್ಟ್. ಪ್ಲಾಸ್ಟಿಕ್ Okay. ತೆಗಿಬೇಡಿ. ಯಾಕಂದ್ರೆ ನಾನು ಜೀವನ ಶೈಲಿಯಲ್ಲಿ ಹೇಳ್ತಾ ಹೋಗ್ತೀನಿ. ಹ್ಮ್. ಸೊ ಈಗ ಇನ್ನೂ ಬಂದಿಲ್ಲ ಅದು ಸಬ್ಜೆಕ್ಟ್, ನಾಳೆ ಬರುತ್ತೆ ಸಬ್ಜೆಕ್ಟ್. ಓಕೆ ಸರ್, ನೀವು ವಾರ ಇದು ಚೇಂಜ್ ಮಾಡ್ತೀರಾ? ಅಂದ್ರೆ ಹೆಲ್ತ್ ವೈಸ್ ಆತರ ಎಲ್ಲ ಹೇಳ್ತಾರಲ್ಲ, ಈಗ ಚಂದ್ರ ಸರ್ ಮಾಡ್ತಾರಲ್ಲ ಬುದ್ಧ ಫೌಂಡೇಶನ್ ಅಲ್ಲಿ, ನಾನು ಅಟೆಂಡ್ ಮಾಡ್ತೀನಿ. ಅವರು ಹಂಗೆ 1 ವೀಕ್ ಮೆಂಟಲಿ ಇದ್ರ ಬಗ್ಗೆ ಹೇಳ್ತಾರೆ, 1 ವೀಕ್ ಹೆಲ್ತ್ ಬಗ್ಗೆ. ಆತರ ನೀವು ಹೇಳ್ತೀರಾ ಅಂತ ನನ್ ಕ್ವಶನ್. ನಮ್ದು ಹೆಂಗಿರ್ತದಮ್ಮ ಅಂದ್ರೆ, ಇಲ್ಲಿ 365 ದಿವಸದಲ್ಲಿ ಪ್ರತಿ ಒಂದು ದಿವಸ ಧ್ಯಾನ, ಸೊ ಆಳವಾದ ಧ್ಯಾನ ಮತ್ತೆ ಜ್ಞಾನ. ಅಂದ್ರೆ ಜ್ಞಾನ ಅಂದ್ರೆ ಆಧ್ಯಾತ್ಮಿಕ ಜ್ಞಾನ. ಅದಾದ್ಮೇಲೆ ಆಹಾರದ ಜ್ಞಾನ, ಆರೋಗ್ಯ ಸಂಬಂಧಿಸಿದ ಜ್ಞಾನ ಎಲ್ಲ ನಾವು ಪ್ರತಿಯೊಂದು ದಿವಸ ಒಂದೊಂದು ಅಂಶ ಹೇಳ್ತಾ ಹೋಗ್ತೀವಿ. ನಿಮಗೆ 365 ದಿವಸ ಅಂದ್ರೆ 300 ಟೆಕ್ನಿಕ್ಸ್, ಟಿಪ್ಸ್ ಸಿಗುತ್ತೆ ನಿಮಗೆ, ಹೆಲ್ತ್ ಟಿಪ್ಸ್. ಓಕೆ ಸರ್, ಈಗ ರಾತ್ರಿದು ಮೆಡಿಟೇಷನ್ ಅದು ಕಂಟಿನ್ಯೂ ದೊಡ್ಡ ಮಾಡ್ತೀರಾ? ಸಬ್ಜೆಕ್ಟ್. ಅದು ಬೆಳಗ್ಗೆ ಆಗೋ ಟೈಮ್. ಈಗ ನೈಟ್ ಏನ್ ಮಾಡ್ತೀವಿ ಅಂದ್ರೆ, ಒಂದೇ ಒಂದು ಗಂಟಲ್ಲಿ ನಾವು ಮಾಡೋದು. 45 ದಿವಸ ನಾವು ಏನೇ ಧ್ಯಾನ ಮಾಡಿಸಿದ್ರೆ 15 ನಿಮಿಷ ನಾವು ಜ್ಞಾನ ಹೇಳ್ಕೊಡ್ತೀವಿ. ಅದಾದ್ಮೇಲೆ ಪ್ರಶ್ನೋತ್ತರ. ಆದ್ರೆ ಶನಿವಾರ ನಾವು ಈ ಸಮಗ್ರ ಜೀವನ ಶೈಲಿ ಅಂದ್ರೆ ಆಹಾರ, ಆರೋಗ್ಯ ಮತ್ತೆ ಮುದ್ರಗಳು, ಆಕುಪ್ರೆಸರ್ ಇದೆಲ್ಲ ಹೇಳ್ಕೊಡ್ತೀವಿ. ಓಕೆ. ಅಲ್ಲ, ಇದನ್ನ ಕಂಟಿನ್ಯೂ ಮಾಡ್ತೀರಾ ಸರ್ ನೀವು? ಹೌದು, ನಮ್ದು ನೈಟ್ ಮೆಡಿಟೇಷನ್ ಈಗಾಗಲೇ ಇದು 5ನೇ ಬ್ಯಾಚ್, ಇಂಗ್ಲಿಷ್ 8ನೇ ಬ್ಯಾಚ್, ತೆಲುಗು 3ನೇ ಬ್ಯಾಚ್, ತೆಲುಗು 4ನೇ ಬ್ಯಾಚ್, ಮತ್ತೆ ಹಿಂದಿ 2ನೇ ಬ್ಯಾಚ್. ಸೊ ಈ ತರ ರನ್ ಆಗ್ತಾ ಇರ್ತದೆ. ಅಲ್ಲ, ನಮಗೆ ನೆಕ್ಸ್ಟ್ ಇದನ್ನ ಕಂಟಿನ್ಯೂ ಮಾಡ್ಬೇಕು ನೈಟ್ ಅಂತ ಹೇಳಿದ್ರೆ ನಾವ್ ಏನ್ ಮಾಡ್ಬೇಕು ಸರ್ ಅವಾಗ? ಅದಕ್ಕೆ ಏನಿಲ್ಲ, ನೀವು ಫಾಲೋ ಮಾಡ್ತಾ ಇರ್ಬೇಕು ವಾಟ್ಸಪ್. ನೀವು ಎಲ್ಲಿ ಈಗ ವಾಟ್ಸಪ್ ಅಲ್ಲಿ ಇದ್ದೀರಾ? ಇದೀನಿ ಸರ್, ಇದೀನಿ ಗ್ರೂಪ್ ಅಲ್ಲಿ. ವಾಟ್ಸಪ್ ಫಾಲೋ ಮಾಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. Right. ಥ್ಯಾಂಕ್ ಯು. Okay. ಓಕೆ, ಹ್ಯಾಪಿ ನೈಟ್ ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು.